ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಎವ್ರಿವನ್ ಗುಡ್ ಈವ್ನಿಂಗ್ ಆ್ಯಂಡ್ ಶುಭ ಸಂಜೆ. ವೆಲ್ಕಮ್ ಟು ದ ಕ್ಲಾಸ್ 2. ಸೊ ನಿನ್ನೆ ನಾವು ಫಸ್ಟ್ ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಐ ಥಿಂಕ್ ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ನಿಮ್ಗೇನಾದ್ರು ಹೆಲ್ಪ್ ಆಗ್ತಿದೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಳ್ಳಿ, ಮತ್ತು ಇನ್ನೂ ಏನಾದ್ರು ಚೇಂಜಸ್ ಬೇಕಂದ್ರೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಓಕೆನಾ? ಸೊ ಈಗ ಈ ಗ್ರೂಪ್ ಡಿ ಸೈನ್ಸ್ಗೆ ನಾವು 2ನೇ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಅದಕ್ಕಿಂತ ಮುಂಚೆ ನಾನು ಹೇಳ್ಕೊಡ್ತೀನಿ ನೀವು ಹೇಗೆ ಸೈನ್ಸ್ ಕ್ವಶನ್ನ ಅನಾಲಿಸಿಸ್ ಮಾಡ್ಕೋಬೇಕು ಅಂತ, ಮತ್ತು ರಿವಿಷನ್ ಅಲ್ಲೇ ಆಗಬೇಕು, ಅನಾಲಿಸಿಸು ಅಲ್ಲೇ ಆಗಬೇಕು. ಫಾರ್ ಎಕ್ಸಾಂಪಲ್, ಈಗ ನೀವೊಂದು ಕ್ವಶನ್ ತಗೊಳ್ಳಿ, ಇದೇ ಕ್ವಶನ್ ತಗೊಳ್ಳಿ. ವೈ ಡಸ್ ದ ಟೆಂಪರೇಚರ್ ಆಫ್ ದ ಐಸ್ ರಿಮೈನ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ದ ಮೆಲ್ಟಿಂಗ್ ಆಫ್ ಐಸ್? ಸೊ ಇಲ್ಲಿ ನೀವು ಒಂದು ಕೀ ಟರ್ಮಿನಾಲಜಿನ ನೀವು ಹುಡುಕ್ಬೇಕು. ಈ ಒಂದು ಕ್ವಶನ್ ಅಲ್ಲಿ ಕೀ ಟರ್ಮಿನಾಲಜಿ ಏನು? ಒಂದು ಐಸ್ ಬಗ್ಗೆ ಕೇಳಿದ್ದಾರೆ, ಮತ್ತೆ ಮೆಲ್ಟಿಂಗ್ ಆಫ್ ಐಸ್ ಬಗ್ಗೆ ಕೇಳಿದ್ದಾರೆ, ಓಕೆನಾ? ಈ ಮೆಲ್ಟಿಂಗ್ ಆಫ್ ಐಸ್ ಅಂತ ನಾವು ಎಂತ ಕರಿತೀವಪ್ಪ ಅಂದ್ರೆ, ಸಾಲಿಡ್ ಪದಾರ್ಥ ಏನಾದ್ರೂ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆದ್ರೆ ನಾವೇನಂತ ಕರಿತೀವಿ? ಮೆಲ್ಟಿಂಗ್ ಅಂತ ಕರಿತೀವಿ. ಈ ತರ ಒಂದು ಮೆಲ್ಟಿಂಗ್ಗೆ ನೀವು ಒಂದು ಟರ್ಮ್ ನ ಅರ್ಥ ತಿಳ್ಕೋಬೇಕು, ಸರಿನಾ? ಈ ಟರ್ಮಿನಾಲಜಿದ ಕಾನ್ಸೆಪ್ಟ್ ನ ನೀವು ತಿಳ್ಕೋಬೇಕು. ಟರ್ಮಿನಾಲಜಿನ ಕಾನ್ಸೆಪ್ಟ್, ಈಗ ಫಾರ್ ಎಕ್ಸಾಂಪಲ್ ಮೆಲ್ಟಿಂಗ್ ಆಫ್ ಐಸ್ ಯಾಕಾಗುತ್ತೆ? ಹೀಟ್ ಏನಾದ್ರು ಪ್ರೊಡ್ಯೂಸ್ ಆದ್ರೆ ಅಲ್ಲಿ, ಅಥವಾ ಹೀಟ್ ಏನಾದ್ರು ಅಬ್ಸರ್ವ್ ಆದ್ರೆ ಐಸು ಮೆಲ್ಟ್ ಆಗುತ್ತೆ. ಅದು ಒಂದು ಕಾನ್ಸೆಪ್ಟ್ ಅಲ್ವಾ? ಈ ಕಾನ್ಸೆಪ್ಟ್ ಆದ್ಮೇಲೆ ನೀವು ಮೆಲ್ಟಿಂಗ್ ಆಫ್ ಐಸ್ ಬಗ್ಗೆ ಇನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಈಗ ಮೆಲ್ಟಿಂಗ್ ಆಫ್ ಐಸ್ ನ ಯಾವ ಟೆಂಪರೇಚರ್ ಆಗುತ್ತೆ, ಮತ್ತೆ ಈಗ ಐಸು ಮೆಲ್ಟ್ ಆಗುತ್ತೆ, ಓಕೆ? ಮೆಲ್ಟ್ ಆಗಿ ಏನಾಗುತ್ತೆ? ವಾಟರ್ ಆಗುತ್ತೆ ಅಲ್ವಾ? ಈ ವಾಟರ್ ಮತ್ತೆ ಏನಾಗುತ್ತೆ? ಈಗ ವಾಟರ್ ಮತ್ತೆ ಫ್ರೀಸರ್ ಅಲ್ಲಿ ಇಕ್ಕಿದ್ರೆ ಅದೇನಾಗುತ್ತೆ? ಮತ್ತೆ ಐಸ್ ಕ್ಯೂಬ್ ಆಗುತ್ತಲ್ವಾ? ಐಸ್ ಕ್ಯೂಬ್ ಆಗುತ್ತೆ. ಸೊ ಈ ಒಂದು ಪ್ರಾಸೆಸ್ ಏನು? ಈಗ ಲಿಕ್ವಿಡ್ ಇಂದ ಮತ್ತೆ ಸಾಲಿಡ್ ಆಗುವಂತ ಪ್ರಾಸೆಸ್ನ ಏನಂತ ಕರೀತಾರೆ? ಆ ಥರನೇ ನೀವು ಯೋಚನೆ ಮಾಡ್ಬೇಕು. ಇನ್ ಕೇಸ್ ನೀವೇನೋ ಗೊತ್ತಿದ್ರೆ ನೀವು ಆ ಥರ ಥಿಂಕ್ ಮಾಡಿ ರಿವಿಷನ್ ಮಾಡಿ, ಅವಾಗ ನಿಮಗೆ ರಿವಿಷನ್ ಆಗುತ್ತೆ, ಮತ್ತೆ ಕಾನ್ಸೆಪ್ಟ್ ಮೇಲೆ ಕ್ಲಾರಿಟಿನೂ ಜಾಸ್ತಿ ಬರುತ್ತೆ. ಸೊ ಅದೇ ಥರನೇ ಅಷ್ಟೇ ನಾನು ನನ್ನ ಕ್ಲಾಸಲ್ಲಿ ಹೇಗೆ ಮಾಡ್ತೀನಿ ಅಂದರೆ, ಒಂದು ಕೀ ಟರ್ಮಿನಾಲಜಿ, ಆ ಟರ್ಮಿನಾಲಜಿ ಮುಂದೆ ಯಾವ್ಯಾವ ಕಾನ್ಸೆಪ್ಟ್ ಐತೆ ಅದಾದಮೇಲೆ ನಾನು ಆಪ್ಷನ್ಸ್ಗೆ ಬರ್ತೀನಿ, ಸರಿನಾ? ಮತ್ತೆ ಇವತ್ತು ನಾನು ಏನು ಹೇಳ್ತೀನಿ ಅಂತಂದರೆ, ಒಂದು ಪೆನ್ನು ಪೇಪರ್ ತಗೊಳ್ಳಿ, ಓಕೆನಾ? ಒಂದು ಪೆನ್ನು ಪೇಪರ್ ತಗೊಳ್ಳಿ. ನಿನ್ನೆ ಏನು ಕಾನ್ಸೆಪ್ಟ್ ನೋಡಿದ್ವಿ ಗೊತ್ತಿದ್ರೆ ಅದನ್ನು ಈ 2 ಕಾಲಮಾಗಿ ಡಿವೈಡ್ ಮಾಡ್ಕೊಳ್ಳಿ, ಅದನ್ನು ಇಲ್ಲಿ ಬರ್ಕೊಳ್ಳಿ. ನಿನ್ನೆ ಬರ್ದಿದ್ದ ಕಾನ್ಸೆಪ್ಟ್ಗಳನ್ನೆಲ್ಲ ಇಲ್ಲಿ ಮಾಡ್ಕೊಳ್ಳಿ. ಮತ್ತು ಇವತ್ತು ಏನು ನಾನು ಕಾನ್ಸೆಪ್ಟ್ನ ಹೇಳ್ತೀನಿ ನೋಡಿ, ಅದನ್ನು ಈ ಕಡೆ ಬರ್ತೀನಿ. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ನ ಮಾತ್ರ ಬರ್ಕೊಳ್ಳಿ, ಕ್ವಶನ್ನ ಬರ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಈ ಕ್ವಶನ್ನ ನೀವು ಯಾವುದೇ ಕಾರಣಕ್ಕೂ ರಿಪೀಟ್ ಆಗುತ್ತೆ ಅನ್ನೋ ಚಾನ್ಸಸ್ ಇಲ್ಲವೇ ಇಲ್ಲ. ಎಲ್ಲೋ 1000ದಲ್ಲಿ ಒಂದು ಕ್ವಶನ್ ರಿಪೀಟ್ ಆಗ್ಬೋದು, ಬಟ್ ಕಾನ್ಸೆಪ್ಟ್ಸ್ ಮಾತ್ರ ರಿಪೀಟ್ ಆಗೋದು, ಕ್ವಶನ್ಸ್ ಮಾತ್ರ ಅಲ್ಲ. ಇದನ್ನ ತಿಳ್ಕೊಳ್ಳಿ, ಸರಿನಾ? ನೀವು ಇಂಡಿಯಾದಲ್ಲಿ ಯಾವುದೇ ಕ್ಲಾಸಸ್ನ ರೆಫರ್ ಮಾಡಿ ಏನೇ ಮಾಡಿದ್ರಿ, ರಿಪೀಟೆಡ್ ಕ್ವಶನ್ಸ್ ಅಂತೂ ನಿಮ್ಗೆ ಯಾವ ಎಕ್ಸಾಮಲ್ಲೂ ಸಿಗಲ್ಲ, ಬಟ್ ಆ ಒಂದು ಕಾನ್ಸೆಪ್ಟ್ ರಿಪೀಟೆಡ್ ನಿಮಗೆ ಕಾಣಿಸುತ್ತೆ, ಓಕೆನಾ? ಸೊ ನಿನ್ನೆ ಏನು ಕಾನ್ಸೆಪ್ಟ್ ಬರ್ದಿದ್ವಿ ಅದನ್ನು ಇಲ್ಲಿ ಬರ್ಕೊಳ್ಳಿ. ಇವತ್ತು ಏನು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತೀವಿ ಅದನ್ನು ಇಲ್ಲಿ ಬರ್ಕೊಳ್ಳಿ. ಅಟ್ ಫೈನಲ್ ಕ್ಲಾಸ್ ಮುಗಿದ್ಮೇಲೆ ನೀವು ನೋಡಿ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರ್ತಿದೆ ಅಂತ ಕಂಪೇರ್ ಮಾಡ್ಕೊಳ್ಳಿ. ಇದು 2ನೇ ಕ್ಲಾಸಲ್ಲಿ ಮಾಡಿ, ಆಮೇಲೆ ನೆಕ್ಸ್ಟ್ 3ನೇ ಕ್ಲಾಸ್ಗೆ 4ನೇ ಕ್ಲಾಸ್ಗೆ ಇನ್ನೊಂದು ಪೇಪರ್ ತಗೊಂಡು ಅಲ್ಲೂ ಕಂಪೇರ್ ಮಾಡಿ. ಈ ಥರ ಒಂದು ನೀವು 5ರಿಂದ ಒಂದು 10 ಕ್ಲಾಸ್ ಆದಮೇಲೆ ಮತ್ತೆ ಕಂಪೇರ್ ಮಾಡಿರೋಂಥ ಒಂದು ಕಾನ್ಸೆಪ್ಟ್ಸ್ನ ನೋಡಿದ್ರೆ ನಿಮಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ. NTPC ಆಗಿರ್ಬೋದು, RRB ಆಗಿರ್ಬೋದು, ಲೋಕೋ ಪೈಲಟ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಎಲ್ಲ ಎಕ್ಸಾಮಲ್ಲೂ RRB ಸೇಮ್ ಪ್ಯಾಟರ್ನೇ ಫಾಲೋ ಮಾಡೋದು. ಅದೇ ರಿಪೀಟೆಡ್ ಕಾನ್ಸೆಪ್ಟ್ಸ್ ಮೇಲೆ ತಗೊಬರೋಂಥ ಒಂದು ಕ್ವಶನ್ಸ್, ಸರಿನಾ? ಇದಿಷ್ಟು ಸ್ಟ್ರಾಟಜಿನ ಯೂಸ್ ಮಾಡಿ. ಮತ್ತು 10 ಕ್ಲಾಸ್ ಆದಮೇಲೆ ನಿಮ್ಮ ರಿಸಲ್ಟು ನನಗೆ ಹೇಳಿ, ಓಕೆನಾ? ನೀವೇನು ಕಲ್ತಿದ್ದೀರಾ ಅಥವಾ ನಿಮ್ಗೆ ಏನು ಅರ್ಥ ಆಗಿದೆ ಅದು ನಿಮಗೆ ಹೇಳಿ. ಸೊ ಇದೊಂದು ನನ್ನ ರಿಕ್ವೆಸ್ಟು, ಈ ಸ್ಟ್ರಾಟಜಿನ ನೀವು ಕಂಪಲ್ಸರಿ ಫಾಲೋ ಮಾಡಲೇಬೇಕು, ಓಕೆನಾ? ಸೊ ಬೇಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕರ್ನಾಟಕದಲ್ಲಿ ಯಾರ್ಯಾರು ಓದ್ತಿದ್ದಾರೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಮೊದಲನೇ ಕ್ವಶನ್, ವೈ ಡಸ್ ದ ಟೆಂಪರೇಚರ್ ಆಫ್ ದ ಐಸ್ ರಿಮೈನ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ಮೆಲ್ಟಿಂಗ್ ಆಫ್ ಐಸ್? ಮಂಜುಗೆಡ್ಡೆ ಕರಗುವ ಸಮಯದಲ್ಲಿ ಅದರ ಉಷ್ಣತೆಯು ಏಕೆ ಸ್ಥಿರವಾಗಿರುತ್ತದೆ ಅಂತಂದರೆ ಕಾನ್ಸ್ಟೆಂಟ್ ಆಗಿ ಇದ್ಬಿಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಇದು ಐಸ್ ಕ್ಯೂಬ್, ಓಕೆನಾ? ಈ ಐಸ್ ಕ್ಯೂಬ್ನ ಈಚೆಗಡೆ ತಗೊಬರ್ತೀವಿ, ಅಥವಾ ನಾವು ಹೀಟ್ ಮಾಡ್ತೀವಿ, ಐಸ್ ಕ್ಯೂಬ್ನ ಹೀಟ್ ಮಾಡ್ತೀವಿ. ಈ ಹೀಟ್ ಮಾಡಿದ ತಕ್ಷಣ ಈ ಐಸ್ ಕ್ಯೂಬ್ ಹೀಟ್ ಆಗ್ಬಿಡುತ್ತಾ? ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ. ಐಸ್ ಕ್ಯೂಬು ಫುಲ್ಲು ಕರಗೋ ಗಂಟೆ ಏನಾಗಿರುತ್ತೆ? ಅದು ಕೂಲ್ ಆಗಿ ಇರುತ್ತೆ. ಅಂದರೆ ಟೆಂಪರೇಚರ್ ಏನಿರುತ್ತೆ, ಇನ್ಕ್ರೀಸ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್, ಈ ಐಸ್ ಕ್ಯೂಬು 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಐತೆ ಅನ್ಕೊಳ್ಳಿ. ನಾವು ಹೀಟ್ ಮಾಡಿದಾಗ ಇದು ಟೆಂಪರೇಚರ್ ರೈಸ್ ಆಗಲ್ಲ. ಯಾಕೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು ಕ್ಯೂಬ್ ಅಂದ್ರೇನು? ಸಾಲಿಡ್ ಅಲ್ವಾ? ಆ ಸಾಲಿಡ್ ಒಳಗಡೆ ಏನಿರುತ್ತೆ? ಸಾಲಿಡ್ ಒಳಗಡೆ ಪಾರ್ಟಿಕಲ್ಸ್ ಇರುತ್ತೆ, ಓಕೆನಾ? ಬಾಂಡ್ಸ್ ಅಂತ ಕರಿತೀವಿ. ಈ ಸಾಲಿಡ್ ಒಳಗಡೆ ಪಾರ್ಟಿಕಲ್ಸ್ ಇರುತ್ತೆ. ಈ ಪಾರ್ಟಿಕಲ್ಸ್ ಬ್ರೇಕ್ ಡೌನ್ ಆದ್ರೆ ನಮ್ಗೆ ಏನಾಗುತ್ತೆ? ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಐಸ್ ಪಾರ್ಟಿಕಲ್ಸ್ ಬ್ರೇಕ್ ಡೌನ್ ಆದ್ರೆ ಏನಾಗುತ್ತೆ? ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ವಾಟರ್ ಪೂರ್ತಿ ಕನ್ವರ್ಟ್ ಆದ್ಮೇಲೆ ನಮಗೆ ಟೆಂಪರೇಚರ್ ರೇಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಗಂಟ ಏನ್ ಮಾಡುತ್ತೆ? ಈ ಹೀಟ್ ಪ್ರೊಡ್ಯೂಸ್ ಆಗಿರುತ್ತಲ್ವಾ, ಇಲ್ಲಿ ಹೀಟ್ ಕೊಟ್ರೆ ಆ ಹೀಟ್ ಏನ್ ಮಾಡ್ತಿರುತ್ತೆ? ಈ ಒಂದು ಬಾಂಡ್ಸ್ಗಳನ್ನೆಲ್ಲ ನಾಶ ಮಾಡಿ ವಾಟರ್ ಆಗಿ ಕನ್ವರ್ಟ್ ಮಾಡ್ತಿರುತ್ತೆ.
ಈ ಎಲ್ಲಾ ಬಾಂಡ್ಗಳು ನಾಶ ಮಾಡಿ ವಾಟರ್ ಕನ್ವರ್ಟ್ ಆದ್ಮೇಲೆ ನಮಗೆ ಹೀಟು ಈಗ 0 ಡಿಗ್ರಿ ಸೆಲ್ಸಿಯಸ್ ಇತ್ತಾ, ಈಗ ನೆಕ್ಸ್ಟ್ ಎಲ್ಲಾ ಬಾಂಡ್ಸು ಫುಲ್ಲು ಡಿಸ್ಟ್ರಾಯ್ ಮಾಡಾದ್ಮೇಲೆ 1 ಡಿಗ್ರಿ ಸೆಲ್ಸಿಯಸ್ 2 ಡಿಗ್ರಿ ಸೆಲ್ಸಿಯಸ್ ಆಗಿ ಅದು ಟೆಂಪರೇಚರ್ ಜಾಸ್ತಿ ಆಗೋಕ್ಕೆ ಹೋಗುತ್ತೆ. ಅಲ್ಲಿ ತನಕ ಟೆಂಪರೇಚರು ಐಸ್ ಕ್ಯೂಬ್ ಅಲ್ಲಿ ಜಾಸ್ತಿ ಆಗಲ್ಲ. ಇದೇ ಅಂತಲ್ಲ, ಎಷ್ಟೊಂದು ಇದ್ರೊಳಗೂ ಕೂಡ ಫಾರ್ ಎಕ್ಸಾಂಪಲ್ ಇವಾಗ ನೀವು ಮನೆಯಲ್ಲಿ ನೀವು ಐಸ್ ಕ್ಯೂಬ್ ಎತ್ಕೊಂಡು ನೋಡಿ, ಅದನ್ನ ಬೆಂಕಿಗೆ ಇಟ್ಟು ನೋಡಿ, ತಕ್ಷಣನೇ ಕರಗ್ಬಿಡುತ್ತಾ, ಅದು ಬಿಸಿ ಆಗ್ಬಿಡುತ್ತಾ? ಇಲ್ಲ. ಯಾಕೆ? ಒಳಗಡೆ ಇರೋಂಥ ಒಂದು ಬಾಂಡ್ಸ್ಗಳು ಫುಲ್ಲು ನಾಶ ಆದ್ಮೇಲೆ, ಲಿಕ್ವಿಡ್ ಆದ್ಮೇಲೆ ಅದು ಎವಾಪರೇಟ್ ಆಗೋಕ್ಕೆ ಜಾಸ್ತಿ ಆಗುತ್ತೆ. ಸೊ ಈಗ ಆಪ್ಷನ್ಸ್ ನೋಡೋಣ. ಮಂಜುಗೆಡ್ಡೆಯು ಶಾಖವನ್ನು ಹೀರಿಕೊಳ್ಳುತ್ತದೆ ಆದರೆ ಕರಗುವುದಿಲ್ಲ. ಇದು ಯಾವ ತರ ಒಂದು ಸ್ಟೇಟ್ಮೆಂಟ್ ಹೇಳಿ? ಡೈರೆಕ್ಟ್ ಆಗಿ ಶಾಖ ಇರಿದ್ರೆ ಕರಗೋಗ್ಬಿಡ್ಬೇಕಲ್ವಾ? ಸೊ ಸಿಂಪಲ್. ಐಸ್ ಬಿಕಮ್ಸ್ ಡೆನ್ಸರ್. ಡೆನ್ಸರ್ ಅಂದ್ರೆ ಮಂಜುಗೆಡ್ಡೆಯ ಹೆಚ್ಚು ಸಂದ್ರವಾಗುತ್ತದೆ. ಅಂದ್ರೆ ಡೆನ್ಸರ್ ಅಂದ್ರೆ ಇನ್ನೂ ದಪ್ಪವಾಗುತ್ತಾ ಅಥವಾ ಥಿಕ್ನೆಸ್ ಜಾಸ್ತಿ ಇರುತ್ತಾ? ಹೀಟ್ ಇದ್ರೆ ಏನಾಗುತ್ತೆ? ಕರಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಐಸ್ನ ನೀವು 2 ನಿಮಿಷದಲ್ಲಿ ಬಿಸಿಲಲ್ಲಿ ಏನಾಗುತ್ತೆ? ಕರಗೋಗ್ಬಿಡುತ್ತೆ. ಅಂದ್ರೆ ಐಸ್ ಬಿಸಿ ಆಗುತ್ತಾ? ಇಲ್ಲ ತಾನೆ? ಇದೆ. ಜಸ್ಟ್ ಸಿಂಪಲ್, ಜಸ್ಟ್ ಲಾಜಿಕ್. ಅಂದ್ರೆ ಸಿಂಪಲ್ ಆಗಿ ಯೋಚನೆ ಮಾಡಿ. ಕೆಮಿಸ್ಟ್ರಿಯಲ್ಲಿ ಅಷ್ಟೇ ಸಿಂಪಲ್ ಆಗಿ ಯೋಚನೆ ಮಾಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ 3ನೇ ಆಪ್ಷನ್ ನೋಡಿ. ಹೀಟ್ ಈಸ್ ಯೂಸ್ ಟು ಬ್ರೇಕ್ ದ ಬಾಂಡ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್. ಒಳಗಡೆ ಏನಿರುತ್ತೆ? ಮಾಲಿಕ್ಯೂಲ್ಸ್ ಅಂದ್ರೆ ಗ್ರೂಪ್ ಆಫ್ ಆಟಮ್ಸ್. ಈ ಮಾಲಿಕ್ಯೂಲ್ಸ್ ಮಧ್ಯೆ ಇರೋ ಒಂದು ಬಾಂಡ್ಸ್ಗಳನ್ನ ಏನು ಬ್ರೇಕ್ ಮಾಡಿದಾಗ ಅದು ಏನಾಗುತ್ತೆ ಅಂದ್ರೆ ಫುಲ್ಲು ಒಳಗಡೆ ಇರೋ ಬಾಂಡ್ಸ್ ಬ್ರೇಕ್ ಆಗೋದು ಏನಾಗುತ್ತೆ? ಲಿಕ್ವಿಡ್ ಆಗುತ್ತೆ. ಲಿಕ್ವಿಡ್ ಆದ್ಮೇಲೆ ಏನಾಗುತ್ತೆ? ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅಲ್ಲಿ ಗಂಟೆ ಈ ಬಾಂಡ್ಸ್ ಏನಾದ್ರು ಇದ್ರೆ ಟೆಂಪರೇಚರ್ ಜಾಸ್ತಿ ಆಗಲ್ಲ. ನೋಡಿ, ಸಿಂಪಲ್ ಆನ್ಸರ್ ಅಲ್ವಾ? ನಾವ್ ಏನ್ ಯೋಚನೆ ಆರಾಮಾಗಿ ಯೋಚನೆ ಮಾಡ್ಬಿಡುದು. ಸೊ ಅದಕ್ಕೆ ನಾನು ಹೇಳಿದ್ದು ಮೆಲ್ಟಿಂಗ್ ಆಫ್ ಐಸ್ ಅಂದ್ರೇನು? ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋದನ್ನ, ಅದನ್ನ ನಾವು ಮೆಲ್ಟಿಂಗ್ ಅಂತ ಕರಿತೀವಿ. ಓಕೆನಾ? ಈ ಮೆಲ್ಟ್ ಆಗಿರೋ ಐಸ್ನ ಮತ್ತೆ ನಾವು ಫ್ರೀಜ್ ಅಲ್ಲಿ ಇಕ್ಕಿದ್ರೆ ನೀರ್ನ, ಆ ಮೆಲ್ಟ್ ಆಗಿರೋ ಐಸಿಂದ ನೀರ್ ಸಿಗುತ್ತೆ. ಆ ವಾಟರ್ನ ನಾವು ಮತ್ತೆ ಫ್ರೀಜರ್ ಅಲ್ಲಿ ಅಥವಾ ಫ್ರೀಜರ್ ಮಾಡಿದ್ರೆ ನಾವೇನಾಗುತ್ತೆ? ನಮಗೆ ಐಸ್ ಫಾರ್ಮ್ ಆಗುತ್ತೆ ಅಲ್ವಾ? ಐಸ್ ಗಡ್ಡೆಗಳು ಮತ್ತೆ ಫಾರ್ಮ್ ಆಗುತ್ತೆ. ಈ ಒಂದು ಪ್ರೊಸೆಸ್ನ ನಾವೇನಂತ ಕರಿತೀವಿ? ಫ್ರೀಸಿಂಗ್ ಅಂತ ಕರಿತೀವಿ ಅಲ್ವಾ? ಮತ್ತೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ಐಸ್ ಎಷ್ಟು ಅಂತ. ಸೊ ನೋಡಿ, ಕಾನ್ಸೆಪ್ಟ್ ಬಗ್ಗೆ ಇಲ್ಲಿ ನಾವು ನೋಟ್ಸ್ ಕೊಡ್ತಿರ್ತೀನಿ. ಮತ್ತು ಈ ಒಂದು PDF ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಯಾವಾಗ ಟೆಂಪರೇಚರ್, ಸೊ ಈಗ ನಾವು ಐಸ್ ದಿನ ನೋಡಿ 0 ಡಿಗ್ರಿ ಸೆಲ್ಸಿಯಸ್ ಅಂತಲೇ ತಗೋಣ. ನಾವು ಐಸ್ನ ಏನಾದ್ರು ಹೀಟ್ ಮಾಡಿದ್ರೆ ಅದು ತಕ್ಷಣ ಚೇಂಜ್ ಆಗಿಬಿಡುತ್ತಾ? ಆಗಲ್ಲ. ಯಾಕೆ? ಅಲ್ಲಿ ಒಳಗಡೆ ಅಂತ ಮಾಲಿಕ್ಯೂಲ್ಸು ಇನ್ನೂ ಬ್ರೇಕ್ ಡೌನ್ ಆಗಿರಲ್ಲ. ಸೊ ದ ಹೀಟ್, ನಾವು ಏನು ಹೀಟ್ ಕೊಟ್ಟಿರ್ತೀವಲ್ಲ ಅದು ಏನು ಮಾಡ್ತಿರುತ್ತೆ ಒಳಗಡೆ ಅಂದರೆ ಅಲ್ಲಿ ಇರೋವಂಥ ಒಂದು ಬಾಂಡ್ಸ್ಗಳನ್ನ ಬ್ರೇಕ್ ಡೌನ್ ಮಾಡ್ತಾ ಇರುತ್ತೆ. ಆ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆದಮೇಲೆ ಏನಾಗುತ್ತೆ? ವಾಟರ್ನ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅಲ್ಲಿ ಗಂಟ ಅದು ಕಡಿಮೆ ಜಾಸ್ತಿ ಆಗಲ್ಲ. ಈ ತರ ಒಂದು ಪ್ರಾಸೆಸ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಸುಪ್ತ ಉಷ್ಣ ಅಂತ ಕರಿತೀವಿ. ಈ ಶಾಖವನ್ನು ನಾವೇನಂತ ಕರಿತೀವಿ? ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ ಇದೊಂದು ಪ್ರಾಸೆಸ್ನ. ಓಕೆನಾ? ಇದಾದ್ಮೇಲೆ ಏನಾಗುತ್ತೆ? ಆಫ್ಟರ್ ದ ಐಸ್ ಬಿಕಮ್ಸ್ ವಾಟರ್. ಐಸ್ ಏನಾದ್ರು ಕಂಪ್ಲೀಟ್ ಆಗಿ ವಾಟರ್ ಆಗಿ ಬಂದಾದ್ಮೇಲೆ ದ ಅಂದ್ರೆ ಹೀಟ್ ಪ್ರೊಡ್ಯೂಸ್ ಆಗ್ತಿರುತ್ತಲ್ಲ, ಅವಾಗ ಟೆಂಪರೇಚರ್ ಆಫ್ ದ ವಾಟರ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲಿ ಗಂಟ ಜಾಸ್ತಿ ಆಗೋಲ್ಲ. ಇದನ್ನ ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಸರಿನಾ? ಅರ್ಥ ಆಯ್ತಾ ಹೇಗೆ ಕ್ವಶನ್ ಅನಾಲಿಸಿಸ್ ಮಾಡಬೇಕು ಅಂತ? ಮೆಲ್ಟಿಂಗ್ ಅಂತ ತಗೊಂಡ್ರೆ ಅದು ಮೆಲ್ಟಿಂಗ್ ಆಫ್ ಐಸ್ನು ನೋಡಬೇಕು, ಅಲ್ಲಿ ಯಾವ್ಯಾವ ಪ್ರಾಸೆಸ್ ಇನ್ವಾಲ್ವ್ ಆಗಿದೆ ಅಂತ ನೋಡಬೇಕು. ಐಸ್ ಇವಾಗೇನು ಸಾಲಿಡ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ತರ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ನೀವು ಇಟ್ಕೊಂಡ್ರೆ ನೀವು ಆರಾಮಾಗಿ ಮಾಡ್ಬೋದು. ಸರಿನಾ? ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ರಿಯಾಕ್ಷನ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇಲ್ಲಿ ಏನ್ರ ಬಗ್ಗೆ ಕೇಳ್ತಿದ್ದಾರೆ? ಒಂದು ರಿಯಾಕ್ಷನ್ಸ್ ಬಗ್ಗೆ ಕೇಳ್ತಿದ್ದಾರೆ. ರಿಯಾಕ್ಷನ್ಸ್ ಅಂದ್ರೇನು? ಒಂದು ಏನಾದ್ರೂ ಒಂದು ರಾಸಾಯನಿಕವಾಗಿ, ಫಾರ್ ಎಕ್ಸಾಂಪಲ್ ಈಗ ನಾವೇನು ಹೇಳ್ತೀವಿ? ರಿಯಾಕ್ಷನ್ ಏನೋ ಒಂದು 2 ಪ್ರಾಡಕ್ಟ್ ಸೇರಿ ಇನ್ನೊಂದು ರಿಯಾಕ್ಷನ್ ಆಯಿತು, ಒಂದು ಪ್ರಾಡಕ್ಟ್ ಆಯಿತು. ಅಂತಂದರೆ 2 ಪ್ರಾಡಕ್ಟ್ ಸೇರಿ ರಿಯಾಕ್ಷನ್ ಆಗಿ ಇನ್ನೊಂದು ಪ್ರಾಡಕ್ಟ್ ಆಯಿತು, ಅದನ್ನು ನಾವು ರಿಯಾಕ್ಷನ್ ಅಂತ ಕರಿತೀವಿ. ರಿಯಾಕ್ಷನಲ್ಲಿ 2 ಥರ ಇರುತ್ತೆ. ಒಂದು ಫಿಸಿಕಲ್ ರಿಯಾಕ್ಷನ್, ಇನ್ನೊಂದು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ? ಆಮೇಲೆ ಇನ್ನೊಂದು ಕೀ ಟರ್ಮಿನಾಲಜಿ ಕೊಟ್ಟಿದ್ದಾರೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಕೆಳಗಿನ ಯಾವ ವಿಧದ ರಾಸಾಯನಿಕ ಕ್ರಿಯೆಯು ತಟಸ್ಥಿತೀಕರಣ ಅಂದರೆ ನ್ಯೂಟ್ರಲೈಸೇಷನ್ ಕ್ರಿಯೆಯಾಗಿದೆ? ಸೊ ಈಗ ನ್ಯೂಟ್ರಲೈಸೇಷನ್ ಅಂದ್ರೇನು? ವರ್ಲ್ಡ್ ಅಲ್ಲಿ ಹೆಸರಲ್ಲೇ ಇದೆ. ನ್ಯೂಟ್ರಲ್ ಅಂದ್ರೆ ಯಾವುದೋ ಒಂದು ಏನೋ ಒಂದು ರಿಯಾಕ್ಷನ್ 2 ನ್ಯೂಟ್ರಲ್ ಆಗಿರುತ್ತೆ ಅಂತ ಅದು ಹೇಳ್ತಾ ಇದೆ. ಸೊ ಈಗ ರಿಯಾಕ್ಷನ್ಸ್ ನೋಡೋದಾದ್ರೆ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ಎ ಅನ್ನೋದು ಒಂದು ಎಲಿಮೆಂಟು ಪ್ಲಸ್ ಬಿ ಅನ್ನೋದು ಒಂದು ಎಲಿಮೆಂಟು. ಓಕೆನಾ? ಈ ಎ ಎಲಿಮೆಂಟು ಬಿ ಎಲಿಮೆಂಟು ಎರಡೂ ಸೇರಿ ಮಿಕ್ಸ್ ಆಗಿ ಅಥವಾ ರಿಯಾಕ್ಟ್ ಆಗಿ ನಮಗೆ ಎ ಬಿ ಎಲಿಮೆಂಟು ಫಾರ್ಮ್ ಆಗುತ್ತೆ. ಅದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನು? ಈ 2 ಎಲಿಮೆಂಟ್ ರಿಯಾಕ್ಷನ್ ಆದ್ರೆ ಒಂದು ಹೊಸ ಎಲಿಮೆಂಟು ಉಟ್ಕೊಳ್ಳುತ್ತೆ. ಓಕೆನಾ? ಫಾರ್ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ವುಡ್. ಫಾರ್ ಎಕ್ಸಾಂಪಲ್ ಯಾವುದು ಬೆಸ್ಟ್ ಎಕ್ಸಾಂಪಲ್? ವುಡ್ ಬರ್ನಿಂಗ್. ವುಡ್ನ ಬರ್ನ್ ಮಾಡ್ತೀವಿ ಅನ್ಕೊಳ್ಳಿ. ಓಕೆನಾ? ವುಡ್ ಅಂದ್ರೆ ಏನು? ಒಂದು ಮರದ ಪೀಸ್ನ ಬರ್ನ್ ಮಾಡ್ತೀವಿ. ಈಗ ಮರದ ಪೀಸ್ನ ಬರ್ನ್ ಮಾಡಿದ್ರೆ ನಾವು ಏನು ಮಾಡ್ತೀವಿ? ಬರ್ನ್ ಆದಾಗ ನಮ್ಗೆ ಏನು ಸಿಗುತ್ತೆ? ಅಂದ್ರೆ ಮರದ ಪೀಸ್ನ ವುಡ್ ಅಂತ ಕರಿತೀವಿ. ಯಾತ್ರ ಜೊತೆ ಬರ್ನ್ ಮಾಡ್ತೀವಿ? ಆಕ್ಸಿಜನ್. ಅಂದ್ರೆ ಆಕ್ಸಿಜನ್ ಇದ್ರೆ ನಾವು ಬೆಂಕಿನ ಹಚ್ಚಕ್ ಆಗೋದು. ಓಕೆನಾ? ಆಕ್ಸಿಜನ್ ಮೂಲಕ ನಾವು ಬರ್ನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತಪ್ಪ? ಈ ಬರ್ನ್ ಆದ್ಮೇಲೆ
ಆಶಸ್ ಸಿಗುತ್ತೆ. ಅಂದರೆ ಆಶಸ್ ಅಂದ್ರೇನು ಬೂದಿ ಸಿಗುತ್ತೆ. ಈಗ ಹೊಸ ಪ್ರಾಡಕ್ಟ್ ಏನಾಯಿತು, ಬೂದಿ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ವುಡ್ ಒಂದು ಎಲಿಮೆಂಟು, ಆಕ್ಸಿಜನ್ ಒಂದು ಎಲಿಮೆಂಟು, ಇವೆರಡು ಎಲಿಮೆಂಟ್ ರಿಯಾಕ್ಟ್ ಆದರೆ ನಮ್ಗೆ ಏನು ಸಿಕ್ತು, ಬೂದಿ ಸಿಕ್ತು. ಈ ಥರ ಒಂದು ರಿಯಾಕ್ಷನ್ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಮತ್ತು ಫಿಸಿಕಲ್ ರಿಯಾಕ್ಷನ್ ಅಂದರೆ ಏನು? ಫಿಸಿಕಲ್ ರಿಯಾಕ್ಷನ್ ಅಂದರೆ ಲಾಸ್ಟ್ ಕ್ವಶನ್ ನೋಡೋದಲ್ಲ, ಐಸ್. ಈಗ ಐಸ್ನ ನಾವು ಮೆಲ್ಟ್ ಮಾಡಿದ್ರೆ ಅದೇನಾಯಿತು, ಲಿಕ್ವಿಡ್ ಆಯಿತು. ಓಕೆನಾ, ಅದು ಲಿಕ್ವಿಡ್ ಆಯಿತು ಅಂದರೆ ತನ್ನ ಒಂದು ಫಾರ್ಮ್ನ ಚೇಂಜ್ ಮಾಡ್ಕೊಂತು. ಈಗ ಇದೇ ಲಿಕ್ವಿಡ್ನ ನಾವು ಫ್ರೀಸರಲ್ಲಿ ಇಕ್ಕಿದ್ರೆ ಏನಾಗುತ್ತೆ, ಮತ್ತೆ ಅದು ಐಸೇ ಆಗುತ್ತಲ್ವಾ. ಅಂದರೆ ಫಿಸಿಕಲ್ ಚೇಂಜಲ್ಲಿ ಆ ಥರ ಒಂದು ಆಕಾರ ಮಾತ್ರ ಚೇಂಜ್ ಆಗುತ್ತೆ, ಬಟ್ ಅದ್ರ ಪ್ರಾಪರ್ಟೀಸ್ ಚೇಂಜ್ ಆಗಲ್ಲ. ಈಗ ಅದೇ ಕೆಮಿಕಲ್ ರಿಯಾಕ್ಷನಲ್ಲಿ ಈ ವುಡ್ ಬರ್ನ್ ಆಗಿರೋಂಥ ವುಡ್ ಆಶಸ್ ಸಿಗುತ್ತಲ್ಲ, ಬೂದಿ ಸಿಗುತ್ತಲ್ಲ, ಈ ಬೂದಿಯಿಂದ ಮತ್ತೆ ಒಂದು ಮರದ ಪೀಸ್ನ ಮಾಡೋಕ್ಕಾಗುತ್ತಾ ನಾವು? ಇಲ್ಲ ಅಲ್ವಾ. ಅದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಈಗ ಕೆಮಿಕಲ್ ರಿಯಾಕ್ಷನ್ ವಿಧವಾದ ರಿಯಾಕ್ಷನ್ ಇದೆ, ಅದನ್ನು ನಾವು ಮುಂದೆ ಕ್ವಶನ್ಸ್ ಅದ್ರ ಮೇಲೂ ಜಾಸ್ತಿ ಕೇಳಿದ್ರೆ ಅದನ್ನು ನೋಡೋಣ. ಸದ್ಯಕ್ಕೆ ನಾವು ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ನೋಡೋಣ. ಸೊ ನೋಡಿ, ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ನ ಒಂದು ವಿಧಗಳು, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ನಾವು ಕರಿತೀವಿ. ಕಂಬಷನ್ ರಿಯಾಕ್ಷನ್ ಅಂದ್ರೇನು? ಕಂಬಷನ್ ಅಂದ್ರೇನು? ಯೂಸಿಂಗ್ ಆಕ್ಸಿಜನ್ನ ಯೂಸ್ ಮಾಡಿ ಒಂದು ರಿಯಾಕ್ಷನ್ ಆದರೆ ಅದನ್ನು ಕಂಬಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆಕ್ಸಿಜನ್, ಫಾರ್ ಎಕ್ಸಾಂಪಲ್ ಈಗ ಬರ್ನಿಂಗ್ ಆಫ್ ವುಡ್ ಅಲ್ಲಿ ಏನು ಮಾಡ್ತೀವಿ, ವುಡ್ ಜೊತೆಗೆ ಏನು ಆ್ಯಡ್ ಮಾಡ್ತೀವಿ ನಾವು, ಆಕ್ಸಿಜನ್ ಇದ್ರೆ ಮಾತ್ರ ನಾವು ಆ ಒಂದು ಬೆಂಕಿನ ಹಚ್ಚಕ್ಕೆ ಆಗೋದನ್ನ ಕಂಬಷನ್ ರಿಯಾಕ್ಷನ್ ಅಂತ ಕರಿತೀವಿ. ಬಟ್ ಇಲ್ಲಿ ಏನು ಕೇಳಿದ್ದಾರೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಈಗ ಡಿಕಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ಏನು? ಡಿಕಂಪೋಸಿಷನ್ ರಿಯಾಕ್ಷನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಂಪೌಂಡ್ ಇರುತ್ತೆ. ಓಕೆನಾ, ಎ ಮತ್ತು ಬಿ ಒಂದು ಕಾಂಪೌಂಡ್. ಈ ಎ ಮತ್ತು ಬಿ ಕಾಂಪೌಂಡು ರಿಯಾಕ್ಟ್ ಆಗಿ ಅಥವಾ ಏನಾದರೂ ಒಂದು ಬೇರೆ ಇದ್ರಿಂದ ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ರಿಯಾಕ್ಟ್ ಆಗಿ ಎ ಕಾಂಪೌಂಡೇ ಬೇರೆ ಆಗುತ್ತೆ ಮತ್ತು ಬಿ ಕಾಂಪೌಂಡೇ ಬೇರೆ ಆದರೆ ಅದನ್ನು ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ, ಅಂದರೆ ವಿಘಟನ ಕ್ರಿಯೆ ಅಂತ ಕರಿತೀವಿ. ಈಗ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನಾವು ನೋಡೋಣ. ಓಕೆನಾ, ಅದಕ್ಕಿಂತ ಮುಂಚೆ ನಾನು ಹಿಂಗೆ ನ್ಯೂಟ್ರಲೈಸೇಷನ್ ಕಾನ್ಸೆಪ್ಟ್ ಅಥವಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಏನು, ಅದು ಯಾವಾಗ ಆಕಾರ ಆಗುತ್ತೆ ಅಂತ ಹೇಳ್ತೀನಿ. ಒಂದು ಎಕ್ಸಾಂಪಲ್ ತಗೊಳ್ಳಿ. ನಾನು ನೆನ್ನೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಆಸಿಡ್ ಮತ್ತು ಬೇಸ್ ಇವೆರಡು ರಿಯಾಕ್ಟ್ ಆದಾಗ ಏನಾಗುತ್ತೆ, ಸಾಲ್ಟ್ ಪ್ಲಸ್ ವಾಟರ್ ಅಂತ ಆಗುತ್ತೆ. ಓಕೆನಾ, ನಮ್ಗೆ ರಿಯಾಕ್ಟ್ ಆದಾಗ ಏನು ಸಿಗುತ್ತೆ, ನಮಗೆ ಲವಣ ಮತ್ತು ನೀರು ಸಿಗುತ್ತೆ. ನೆನ್ನೆ ಓದಿದ್ರಿ ಅಲ್ವಾ, ನೆನ್ನೆ ಕ್ವಶನಲ್ಲಿ ನೀವು ಆಸಿಡ್ ಪ್ಲಸ್ ಬೇಸ್ ರಿಯಾಕ್ಟ್ ಆದ್ರೆ ಏನಂತ ಸಿಗುತ್ತೆ ಅಂತ ಹೇಳಿದ್ರಲ್ವಾ. ಆ ಕಾನ್ಸೆಪ್ಟ್ ನಾವೇನಂತ ಹೇಳಿದೆ ನಾನಲ್ಲಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ. ನೋಡಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಲೇ ಕ್ವಶನ್ಸ್ ಬಂದಿದೆ. ಅಂದರೆ ಒಂದು ಕಾನ್ಸೆಪ್ಟ್ನೇ ಅವರು ರಿಪೀಟೆಡ್ ಕಾನ್ಸೆಪ್ಟ್ನೇ ಆದರೆ ಬೇರೆ ಥರ ಕ್ವಶನ್ಸ್ ಕೇಳ್ತಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಈ ಕ್ವಶನ್ನೇ. ನೆನ್ನೆ ಕ್ಲಾಸಲ್ಲಿ ನಾನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಹೇಳಿದೆ, ಬಟ್ ಇಲ್ಲಿ ಡೈರೆಕ್ಟ್ ಕ್ವಶನ್ ಬಂದಿದೆ. ಓಕೆನಾ, ಸೊ ಈಗ ಆಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆದಾಗ ನಮ್ಗೇನು ಸಿಗುತ್ತೆ, ಸಾಲ್ಟ್ ಪ್ಲಸ್ ವಾಟರ್ ಸಿಗುತ್ತೆ. ಈಗ ಆಸಿಡ್ನ ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ತಗೊಳ್ಳಿ, HCl ಅಂತ ಕರಿತೀವಿ. ಈಗ ಬೇಸ್ ಅಂದ್ರೆ ಏನು, NaOH ಅಂತ ಕರಿತೀವಿ. ಓಕೆನಾ, ಈ ರಿಯಾಕ್ಟ್ ಆದಾಗ ನೋಡಿ, ಇಲ್ಲಿ NaOHನ ಡಿವೈಡ್ ಮಾಡಿ ಹೈಡ್ರೋಜನ್ ಮತ್ತು ಕ್ಲೋರಿಡ್ನ ಡಿವೈಡ್ ಮಾಡಿ. ರಿಯಾಕ್ಷನ್ ನಮ್ಗೆ ಹೇಗಾಗುತ್ತೆ ನ್ಯೂಟ್ರಲೈಸೇಷನ್ ರಿಯಾಕ್ಷನಲ್ಲಿ ಅಂತಂದರೆ, ಈಗ Na ಹತ್ರ ಏನಾಗುತ್ತೆ, Na ಹತ್ರ Cl ಹೋಗುತ್ತೆ, ಅಂದರೆ ಹೈಡ್ರೋಕ್ಲೋರಿನ್ ಹೋಗುತ್ತೆ. ಹೈಡ್ರೋಜನ್ ಇಲ್ಲೇ OH ಐತಲ್ಲ, ಇದೇನು ಹೈಡ್ರೋಜನ್ ಗ್ರೂಪ್ ಅಲ್ವಾ, ಒಂದು ಕಾರ್ಬನ್ ಗ್ರೂಪು. ಇದಕ್ಕೇನು ಸಿಗುತ್ತೆ, ಆಕ್ಸಿಜನ್ ಆ್ಯಡ್ ಆಗುತ್ತೆ. ಇಲ್ಲಿರೋಂಥ ಒಂದು ಹೈಡ್ರೋಜನ್ ಏನಾಗುತ್ತೆ, ಇಲ್ಲಿಗೋಗಿ ಆ್ಯಡ್ ಆಗುತ್ತೆ. ಅವಾಗ ಏನಾಗುತ್ತೆ, H2O ಅಂತ ನಮಗೆ ಸಿಗುತ್ತೆ. ಸೊ ಇಲ್ಲಿ ಯಾವುದೇ ಥರ ಒಂದು ಎಲಿಮೆಂಟ್ಸು ನಾಶ ಆಗಿಲ್ಲ. ನೋಡಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೀನು ಬೇರೆ ಅಂತ ಒಂದು ಎಲಿಮೆಂಟ್ಸು ಎಸ್ಕೇಪ್ ಆಗಿಲ್ಲ, ಬಟ್ ಇರೋ ಎಲಿಮೆಂಟ್ಸ್ಗಳೇ ಅಕ್ಕಪಕ್ಕವಾಗಿ ಅಥವಾ ಒಂದು ಬೇರೆ ಬೇರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ಕರಿತೀವಲ್ಲ, ಸಿಟ್ಟಿಂಗ್ ಚೇಂಜಸ್ ಮಾತ್ರ ಚೇಂಜ್ ಆಯಿತು ಅಂತ ನೆನ್ಪಿಟ್ಕೊಳ್ಳಿ. ಅದನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸೊ ದ ಆಸಿಡ್ ಆ್ಯಂಡ್ ಬೇಸ್ ನ್ಯೂಟ್ರಲೈಸ್ ಈಚ್ ಅದರ್. ಸೊ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಿಮ್ಗೇನಾದರೂ ಅಸಿಡಿಟಿ ಆಗಿದ್ರೆ ಡಾಕ್ಟರ್ ನಮ್ಗೆ ಏನು ಕೊಡ್ತಾರೆ, ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಅದು ಅದ್ರೊಳಗೆ ಏನು ಕಂಟೆಂಟ್ ಇರುತ್ತೆ, ಬೇಸ್ ಕಂಟೆಂಟ್ ಇರುತ್ತೆ. ಈಗ ನಮ್ಗೆ ಅಸಿಡಿಟಿ ಜಾಸ್ತಿ ಇದೆ, ನಾವು ಬೇಸ್ ಟ್ಯಾಬ್ಲೆಟ್ ತೊಗೊಂಡ್ರೆ ಏನಾಗುತ್ತೆ, ನಾರ್ಮಲ್ ಆಗಿ ಅಂದರೆ ನ್ಯೂಟ್ರಲ್ ಆಗುತ್ತೆ, ಯಾವುದೇ ಥರ ರಿಯಾಕ್ಷನ್ಸ್ ಕಾಣಲ್ಲ. ಅದನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ಸ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ? ಸೊ ಇಲ್ಲಿ HCl ಪ್ಲಸ್ NaOH ಏನಾಗುತ್ತೆ, NaCl ಪ್ಲಸ್ H2O ಅಂತ ನಾವು ಕರಿತೀವಿ. ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನ ಅಥವಾ ಇನ್ನೊಂದು ಏನಪ್ಪ ಅಂತಂದರೆ, ಇದನ್ನು ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲೂ ಕೂಡ ನೋಡ್ತೀವಿ. ನಾನು ಅಲ್ಲಿ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಅಂತ ಏನು ಅಂತ ಹೇಳಿಲ್ಲ, ಈಗ ಹೇಳ್ತೀನಿ ಕೇಳಿ. ಸೊ ಇಲ್ಲಿ ಎರಡು ಎಲಿಮೆಂಟ್ ಇದೆ. ಓಕೆನಾ, ಈ ಎಲಿಮೆಂಟ್ ಏನು ಮಾಡ್ತೈತೆ ಅಂದರೆ ತಮ್ಮಲ್ಲಿರುವಂಥ ಒಂದು ಅಯಾನ್ಸ್ಗಳನ್ನ, ಅಯಾನ್ಸ್ ಅಂದ್ರೆ ಏನು,
ಅದೊಂದು ಆಟಮ್ಸು ಅದರೊಳಗೆ ಕ್ಯಾಟಯಾನ್ ಮತ್ತು ಆ್ಯನಾಯಾನ್ಸ್ ಅಂತ ಇರುತ್ತೆ. ಕ್ಯಾಟನಾಯಾನ್ ಅಂದರೆ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳೋದನ್ನ ಕ್ಯಾಟಯಾನ್ ಅಂತೀವಿ, ಎಲೆಕ್ಟ್ರಾನ್ಸ್ನ ಪಡ್ಕೊಳ್ಳೋದನ್ನ ಆ್ಯನಾಯಾನ್ ಅಂತ ಕರಿತೀವಿ, ಸರಿನಾ. ಸೊ ಈ ಒಂದು ಎಲಿಮೆಂಟ್ ಜೊತೆ ರಿಯಾಕ್ಟ್ ಆದಾಗ ತಮ್ಮಲ್ಲಿರುವಂಥ ಒಂದು ಅಯಾನ್ಸ್ನ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಅದನ್ನು ನಾವೇನಂತ ಕರಿತೀವಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ, ಓಕೆನಾ. ಸೊ ಅದೇನಂತ ಕರಿತೀವಿ ನಾವು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, 2 ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ, ಸರಿನಾ. ಸೊ ಈ ಕ್ವಶನ್ ಬರೋಣ. ನಾವು ಡಿಕಾಂಪೋಸಿಷನ್ ನೋಡಿದ್ವಿ, ಅದು ಆಗಲ್ಲ. ಕಂಬಷನ್ ರಿಯಾಕ್ಷನ್ ಆಗಲ್ಲ. ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, 2 ಎಲಿಮೆಂಟ್ಸ್ ಯಾವಾಗಲೂ ನ್ಯೂಟ್ರಲ್ ಆಗಿರುತ್ತೆ ಮತ್ತು ತಮ್ಮ ಅಯಾನ್ಸ್ಗಳನ್ನ ಚೇಂಜ್ ಮಾಡ್ಕೊಂಡಿರುತ್ತೆ, ಓಕೆನಾ. ಇದು ಯಾವ ಒಂದು ಟೈಪ್ ಆಫ್ ನ್ಯೂಟ್ರಲ್ ರಿಯಾಕ್ಷನ್ ಅಂತಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು? ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಂದ್ರೆ ಒಂದು, ಈಗ ಫಾರ್ ಎ ಇದೊಂದು ಎಲಿಮೆಂಟು ಮತ್ತೆ ಬಿ ಅಂತ ಒಂದು ಎಲಿಮೆಂಟು. ಈ ಎ ಎಲಿಮೆಂಟು ಸಖತ್ತು ರಿಯಾಕ್ಟಿವ್ ಇರುತ್ತೆ, ಓಕೆನಾ, ಅದಕ್ಕೆ ರಿಯಾಕ್ಟಿವ್ ಪವರ್ ಜಾಸ್ತಿ ಇರುತ್ತೆ. ಬಿ ಎಲಿಮೆಂಟ್ಗೆ ರಿಯಾಕ್ಟಿವ್ ಪವರು ಕಡಿಮೆ ಇರುತ್ತೆ. ಇನ್ ಕೇಸ್ ಇದೇನಾದರೂ 2 ರಿಯಾಕ್ಟ್ ಆದಾಗ ಏನು ಮಾಡುತ್ತೆ, ಈ ಎ ಎಲಿಮೆಂಟು ಅಂದರೆ ಜಾಸ್ತಿ ರಿಯಾಕ್ಟ್ ಆಗುವಂಥ ಎಲಿಮೆಂಟು ಬಿ ಎಲಿಮೆಂಟ್ನ ಆಕ್ರಮಿಸ್ಕೊಬಿಟ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ, ಬಿ ಎಲಿಮೆಂಟ್ ಕಡಿಮೆ ರಿಯಾಕ್ಟಿವ್ ಅಲ್ವಾ, ಇಫ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ರೀಪ್ಲೇಸಸ್ ದ ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಆ ಥರ ಒಂದು ರಿಯಾಕ್ಷನ್ ಏನಾದರೂ ಆದರೆ ಅದನ್ನು ನಾವು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ ಈಗ? ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಜಿಂಕ್ ಮತ್ತು ಕಾಪರ್. ಜಿಂಕ್ ಸಲ್ಫೇಟು ಕಾಪರ್ನ ರೀಪ್ಲೇಸ್ ಮಾಡುತ್ತೆ. ಯಾಕೆ? ಜಿಂಕ್ ಒಂದು ಹೈ ರಿಯಾಕ್ಟಿವ್ ಮೆಟಲ್. ದ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಏಡ್ಸ್ ಇಸ್ ಕಾಸ್ ಬೈ ವಿಚ್ ಆಫ್ ದ ಫಾಲೋಯಿಂಗ್. ನೋಡಿ ಏನು ಕೇಳಿದ್ದಾರೆ, ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ನೆನ್ನೆನೂ ನಾವು ಏಡ್ಸ್ ಬಗ್ಗೆ ನೋಡಿದ್ವಿ. ಯಾಕೆ ಏಡ್ಸ್ ಸೇಫ್ ಸೆಕ್ಸ್ ಅಂತ ಒಂದು ಕ್ವಶನ್ ಬಂದಿತ್ತಲ್ವಾ, ಯಾಕೆ ಅದನ್ನು ನಾವು ಫಾಲೋ ಮಾಡಬೇಕು, ಆ ಥರ ಒಂದು ಮೆಷರ್ಸ್ ಯಾಕೆ ತಗೋಬೇಕು ಅಂತ ಕೇಳಿದ್ರು. ಇಲ್ಲಿ ಮತ್ತೆ ಅದ್ರ ಮೇಲೆ ಡೈರೆಕ್ಟ್ ಕ್ವಶನು. ಸೊ ಒಂದೇ ಕಾನ್ಸೆಪ್ಟು ನಮಗೆ ಕ್ವಶನ್ಸು ಕೇಳ್ತಿದ್ದಾರೆ. ಅರ್ಥ ಆಗ್ತಿದ್ಯಾ ನಿಮ್ಗೇನಾದ್ರು? ಸರ್ ಅಂದರೆ ಕಾನ್ಸೆಪ್ಟು ಅರ್ಥ ಆಗ್ತಿದೆ ಮತ್ತು ಅವ್ರು ಹೇಗೆ ಕೇಳ್ತಿದ್ದಾರೆ ಅನ್ನೋ ಪ್ಯಾಟರ್ನ್ ಅರ್ಥ ಆಗ್ತಿದೆ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ಇನ್ ಕೇಸ್ ನಿಮಗೆ ಅರ್ಥ ಆಗ್ತಿಲ್ಲ ಅಂತಂದರೆ ನೋಡಿ 9164864502, ಓಕೆನಾ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಈ ನಂಬರ್ಗೆ ಮೆಸೇಜ್ ಮಾಡಿ, ಸರ್ ನನಗೆ ಈ ಥರ ಒಂದು ಕಾನ್ಸೆಪ್ಟ್ಸು ನನಗೆ ಡೌಟ್ ಇದೆ, ನನಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಒಂದು ಕಾನ್ಸೆಪ್ಟ್ ಡೌಟ್ ಇದೆ, ನನಗೆ ಕಾಲ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅಥವಾ ಇದೊಂಚೂರು ಹೇಳ್ಕೊಡಿ ಅಂತ ಮೆಸೇಜ್ ಮಾಡಿದ್ರೆ ನಾನು ಖಂಡಿತ ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಇನ್ ಕೇಸ್ ಕಾಲ್ ಮಾಡೋಕ್ಕಾಗಿಲ್ಲ ಅಂದರೂ ನಾನು ಅಲ್ಲಿ ವಾಯ್ಸ್ ಮೆಸೇಜ್ನ ಕಳಿಸ್ತೀನಿ. ನೀವು ಕೂಡ ವಾಯ್ಸ್ ಮೆಸೇಜಲ್ಲಿ ಟೆಕ್ಸ್ಟ್ ಮಾಡ್ಬೋದು. ನಾವು ಎಷ್ಟು ಟೈಪ್ ಮಾಡಿ ಕಳಿಸಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ನಾನು ನಿಮಗೆ ವಾಯ್ಸ್ ಮೆಸೇಜಲ್ಲಿ ಕಳಿಸ್ತೀನಿ, ಇಲ್ಲಾಂದರೆ ಕಾಲ್ ಮಾಡಿನೇ ಅಟ್ಲೀಸ್ಟ್, ಇಲ್ಲಾಂದರೆ ಕಾನ್ಸೆಪ್ಟ್ ಏನಾದ್ರು ದೊಡ್ಡದಿತ್ತು ಅಂತಂದರೆ ನಾನೇ ನಿಮಗೆ ಕಾಲ್ ಮಾಡೋಕ್ಕೆ ಹೇಳ್ತೀನಿ. ಕಾಲ್ ಮಾಡಿ ಅವಾಗ ನಾನು ನಿಮಗೆ ಕಂಪ್ಲೀಟಾಗಿ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ. ಸೊ ಈಗ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ಏನು? ನಾವು ಯಾವಾಗ ಈ ಸೆಕ್ಷುವಲ್ ಆಕ್ಟಿವಿಟಿನ ಮಾಡ್ತೀವಿ ಆವಾಗ ಒಂದು ಡಿಸೀಸ್ ಟ್ರಾನ್ಸ್ಫರ್ ಆದ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಕರಿತೀವಿ. ಅದರೊಳಗೆ ಬೆಸ್ಟ್ ಒಂದು ಉದಾಹರಣೆ ಯಾವುದು? ಏಡ್ಸ್ ಅಂತ ಕರಿತೀವಿ. ಅದು ಯಾವ್ದ್ರಿಂದ ಆಗುತ್ತೆ? ಏಡ್ಸು ಯಾವ ಒಂದು ರೋಗದಿಂದ ನಮಗೆ ಉಂಟಾಗುತ್ತದೆ ಅಂತ ಕೇಳಿದರೆ, ಲೈಂಗಿಕ ಸಂಪರ್ಕದಿಂದ ಹರಡುವ ಏಡ್ಸ್ ರೋಗವು ಕೆಳಗಿನ ಯಾವುದರಿಂದ ಉಂಟಾಗುತ್ತದೆ? ಸೊ ಏಡ್ಸ್ ಅಂತ ಅಂದ್ರೆ ಏನು? ಅಕ್ವೈರ್ಡ್. ನೋಡಿ ಈ ಒಂದು ಕಾನ್ಸೆಪ್ಟ್ನ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಎಕ್ಸಾಮಲ್ಲಿ ಕೇಳ್ತಾರೆ. AIDS, ಓಕೆನಾ. ಅಕ್ವೈರ್ಡ್ ಅಂದ್ರೆ ಏನು? ಎ ಅಂದ್ರೆ ಏನು? ಅಕ್ವೈರ್ಡ್, ACQUIRED. ಅಕ್ವೈರ್ಡ್ ಅಂತ ಅಂದ್ರೆ ಅದು ತಾನಾಗ್ತಾನೆ ಬರ್ತಿಂದಾನು ಇರಲ್ಲ, ಬಂದು ಸೇರ್ಕೊಳ್ಳುತ್ತೆ, ಅಥವಾ ನಾವು ಅದನ್ನ ಅಕ್ವೈರ್ ಮಾಡ್ಕೊಳ್ತೀವಿ, ಪಡ್ಕೊಳ್ತೀವಿ ಅಂತ ಅಕ್ವೈರ್ಡ್. ಐ ಅಂದ್ರೆ ಏನು? ಇಮ್ಯೂನ್ಯೂ ಅಂದ್ರೆ ಏನು? ನಮ್ಮ ಬಾಡಿಲಿ ಇರೋಂಥ ಒಂದು ಇಮ್ಯೂನ್ ಅಥವಾ ಇಮ್ಯುನಿಟಿ ಪವರ್ ಅಂತ ಕರಿತೀವಲ್ಲ, ಅದನ್ನು ಇಮ್ಯೂನ್ ಅಂತ ಕರಿತೀವಿ. ಡೆಫಿಷಿಯನ್ಸಿ ಅಂದ್ರೆ ಏನು? ಕಡಿಮೆ ಅಥವಾ ನಮ್ಮ ಹತ್ರ ಏನಾದರೂ ಅದು ಇಲ್ಲ, ಡೆಫಿಷಿಯನ್ಸಿ ಅಂತ ಕರಿತೀವಿ. ಸೊ ಎಸ್ ಅಂದ್ರೆ ಏನು? ಸಿಂಡ್ರೋಮ್, SYNDROME. ಸೊ ಅಕ್ವೈರ್ಡ್ ಇಮ್ಯೂನ್ಯೂ ಡೆಫಿಷಿಯನ್ಸಿ, ಓಕೆನಾ. ಅಕ್ವೈರ್ಡ್ ಇಮ್ಯೂನ್ಯೂ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ, ಅಂದರೆ ಏಡ್ಸ್ನ. ಸೊ ಈ ಏಡ್ಸ್ ಹೇಗೆ ಫಾರ್ಮ್ ಆಗುತ್ತಪ್ಪ ಅಂತಂದರೆ, ಈ ರೋಗ ನಮ್ಗೆ ಹೇಗೆ ಬರುತ್ತೆ ಅಂತಂದರೆ HIV ಅನ್ನೋ ವೈರಸ್ಸಿಂದ. HIV ಅನ್ನೋ ವೈರಸ್ಸಿಂದ ನಮಗೆ ಇದು ಹರಡುತ್ತೆ, ಓಕೆನಾ. ಅಂದರೆ ಏನು? ಹ್ಯೂಮನ್ ಇಮ್ಯೂನ್ಯೂ ಡೆಫಿಷಿಯನ್ಸಿ ವೈರಸ್ ಅಂತ ನಾವು ಇದನ್ನು ಕರಿತೀವಿ. ಸೊ ನಮಗೆ ಏಡ್ಸ್ ಯಾವುದರಿಂದ ಬರುತ್ತೆ? ವೈರಸ್ಸಿಂದ ಬರುತ್ತೆ, ಓಕೆನಾ. ಅರ್ಥ ಆಯ್ತಾ? ನಮ್ಗೆ ಏಡ್ಸ್ ಯಾವುದರಿಂದ ಬರುತ್ತೆ? ವೈರಸ್ಸಿಂದ ಬರುತ್ತೆ. ಮತ್ತು ಪ್ರೋಟೋಜೋವಾ ಅಂದರೆ, ಪ್ರೋಟೋಜೋವಾದಿಂದ ಬರೋಂಥ ಡಿಸೀಸಸ್ ಯಾವುದು? ಮಲೇರಿಯಾ ಮತ್ತು ಅಮಿಬಾಯ್ಸಿಸ್ ಅಂತ ಕರಿತೀವಿ. ಅಮಿಬಾಯ್ಸಿಸ್ ಇಂದ ಬರೋದಂಥ ಡಿಸೀಸ್ ನಾವೇಂತ ಕರಿತೀವಿ? ಪ್ರೋಟೋಜೋವನ್ ಡಿಸೀಸ್ ಅಂತ ಕರಿತೀವಿ. ಹಲ್ಮಿನಿಟ್ಸ್ ಅಂತಂದರೆ, ಈ ಹಲ್ಮಿನಿಟ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಕಾಲು ಕೆರ್ತಾ ಆಗ್ತಾ ಇರುತ್ತೆ, ಒಂದು ಹುಳ ಯಾವುದೋ ಕಚ್ಬಿಟ್ಟು ನಿಮಗೆ ಕಾಲು ಫುಲ್ಲು ಒಂಥರ ರೋಗ ಬಂದ್ಬಿಟ್ಟಿರುತ್ತೆ, ಅದನ್ನು ನಾವು ಹಲ್ಮಿನಿಟ್ಸ್ ಡಿಸೀಸ್ ಅಂತ ಕರಿತೀವಿ. ಆ ಒಂದು ವೆಕ್ಟರ್ಸಿಂದ ಅಥವಾ ಆ ಒಂದು ಟೇಪ್ ವರ್ಮ್ಸಿಂದ ಹುಳಗಳಿಂದ ನಮಗೆ ಡಿಸೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದು? ಟೇಪ್ ವರ್ಮ್ಸ್ ಅಂತ ಕರಿತೀವಿ. ಈಗ ಬ್ಯಾಕ್ಟೀರಿಯಿಂದ ಬರೋಂಥ ಒಂದು ರೋಗಗಳು ಯಾವುದಪ್ಪ ಅಂದರೆ TB,
TB, ಅದಾದಮೇಲೆ ಕೊಲೆರಾ, ಈ ಥರ ಒಂದು ಡಿಸೀಸ್ಗಳು ಯಾವ್ದಿಂದ ಬರುತ್ತೆ, ಬ್ಯಾಕ್ಟೀರಿಯಾಗಳಿಂದ ನಮಗೆ ಬರುತ್ತೆ. ಸರಿನಾ? ನೋಡಿ, ಏಡ್ಸ್ ಅಂದರೆ ಫುಲ್ ಫಾರ್ಮ್ ಕೊಟ್ಟಿದ್ದೀನಿ. ನೀವು PPT ಓದ್ಬೇಕಾದ್ರೆ ನೀವು ಆರಾಮಾಗಿ ಓದ್ಕೋಬೋದು. ಮತ್ತು ಈಗ ಏಡ್ಸ್ HIV ವೈರಸ್ ಬರುತ್ತೆ. ಈ ವೈರಸ್ ಬಂದಿದ ತಕ್ಷಣ ಯಾವ ಸೆಲ್ಸ್ನ ಅಟ್ಯಾಚ್ ಮಾಡುತ್ತೆ ಅಂತಂದರೆ ನಮ್ಮ ಬಾಡಿಲಿ T ಸೆಲ್ಸ್ ಅಂತ ಕರಿತೀವಿ. ಓಕೆನಾ? T ಸೆಲ್ಸ್ನ ಅಂದರೆ ಅದೊಂದು ಹೆಲ್ಪರ್ ಸೆಲ್ಸು. ಆ T ಸೆಲ್ಸ್ನ ಡೈರೆಕ್ಟಾಗಿ ಅಟ್ಯಾಕ್ ಮಾಡುತ್ತೆ. ಆ T ಸೆಲ್ಸ್ ಎಲ್ಲಿರುತ್ತೆ, ನಮ್ಮ ಪ್ಲೇಟೆಟ್ಸ್, ವೈಟ್ ಬ್ಲಡ್ ಅಂತ ಕರಿತೀವಿ. ಓಕೆನಾ? ಈಗ ಬ್ಲಡ್ಡಲ್ಲಿ 3 ಥರ ಬ್ಲಡ್ ವಿಧ ಇರುತ್ತೆ. RBC ಅಂತ ಕರಿತೀವಿ, WBC ಅಂತ ಕರಿತೀವಿ, ಪ್ಲೇಟೆಟ್ಸ್ ಅಂತ ಕರಿತೀವಿ. RBC ಅಂದ್ರೇನು, ರೆಡ್ ಬ್ಲಡ್ ಸೆಲ್ಸ್. WBC ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್. ಈ ವೈಟ್ ಬ್ಲಡ್ ಸೆಲ್ಸ್ ಏನಾಗುತ್ತೆ, ನಮ್ಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಅದಕ್ಕೆ ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ಕೇಸ್ ಏನಾದ್ರು ಈ ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಆಗೋಯ್ತು ಅಂದ್ರೆ ನಾವು ಹುಷಾರಾಗಕ್ಕೆ ಕಷ್ಟ ಆಗುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಟಿಶ್ಯೂ? ಈ ಕೆಳಗಿನ ಯಾವುದು ಅಂಗಾಂಶ ಅಲ್ಲ. ಈಗ ಟಿಶ್ಯೂ ಅಂದ್ರೆ ಏನು? ಸೊ ನಮಗೆ ಸೆಲ್ ಅಂದ್ರೆ ಗೊತ್ತು. ಓಕೆನಾ? ಸೆಲ್ ಅಂದ್ರೆ ಗೊತ್ತು. ಈ ಗ್ರೂಪ್ ಆಫ್ ಸೆಲ್ನ ನಾವೇನಂತ ಕರಿತೀವಿ, ಟಿಶ್ಯೂ ಅಂತ ಕರಿತೀವಿ. ಓಕೆನಾ? ಈ ಗ್ರೂಪ್ ಆಫ್ ಸೆಲ್ನ ನಾವೇನಂತ ಕರಿತೀವಿ, ಟಿಶ್ಯೂ ಅಂತ ಕರಿತೀವಿ. ಈ ಗ್ರೂಪ್ ಆಫ್ ಟಿಶ್ಯೂ ನಾವೇನಂತ ಕರಿತೀವಿ ಅಂದ್ರೆ ಆರ್ಗನ್ ಅಂತ ಕರಿತೀವಿ. ಅಂದ್ರೆ ಆರ್ಗನ್ ಅಂತ ನಾವು ಕರಿತೀವಿ. ಸೊ ಈಗ ಟಿಶ್ಯೂ ಅಲ್ಲಿ ವಿಧವಾದ ಟಿಶ್ಯೂ ಐತೆ ನೋಡಿ. ಇಲ್ಲಿ ಕೀವರ್ಡ್ ಯಾವುದು, ಟಿಶ್ಯೂ. ಈ ಟಿಶ್ಯೂ ಅಂದ್ರೆ ಏನು, ಗ್ರೂಪ್ ಆಫ್ ಸೆಲ್ಸ್. ಸೆಲ್ಸ್ ಅಂದ್ರೆ ಏನಂತೀವಿ, ಕೋಶ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತೀವಿ, ಕೋಶ ಅಂತ ಕರಿತೀವಿ. ಅದೊಂದು ಸ್ಮಾಲೆಸ್ಟ್ ಲಿವಿಂಗ್ ಯೂನಿಟ್ ಆಫ್ ಅವರ್ ಬಾಡಿ, ಅಥವಾ ಒಂದು ಸೆಲ್ನ ಒಂದು ಸ್ಮಾಲಿಂಗ್ ಲಿವಿಂಗ್ ಯೂನಿಟ್ ಅಂತ ಕರಿತೀವಿ. ಈಗ ಈ ಟಿಶ್ಯೂ ಅಲ್ಲಿ ನಾವು ನಾನಾ ಥರ ಟಿಶ್ಯೂ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಟಿಶ್ಯೂ ಅಲ್ಲಿ ನರ್ವ್ ಟಿಶ್ಯೂ ಅಂತ ಐತೆ, ಮಸಲ್ ಟಿಶ್ಯೂ ಅಂತ ಐತೆ, ಕನೆಕ್ಟಿವ್ ಟಿಶ್ಯೂ ಅಂತ ಐತೆ. ಇನ್ನೊಂದು ನರ್ವ್ಸ್ ಟಿಶ್ಯೂ ಆಯಿತು, ಮಸಲ್ ಟಿಶ್ಯೂ ಆಯಿತು, ಕನೆಕ್ಟಿವ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೀವಿ. ಓಕೆನಾ? ಇದಿಷ್ಟು ಟಿಶ್ಯೂ ನಮ್ಮ ಬಾಡಿಲಿ ಫೌಂಡ್ ಆಗುತ್ತೆ. ಸೊ ಅದರೊಳಗೆ ಇದು ಯಾವುದು ಒಂದು ಟಿಶ್ಯೂ ಅಲ್ಲ ಅಂತ ನಮಗೆ ಕೇಳಿದ್ದಾರೆ. ಕೆಳಗಿನ ಯಾವುಗಳಲ್ಲಿ ಯಾವುದು ಅಂಗಾಂಶ ಅಲ್ಲ? ಸೊ ನರ್ವ್ ಟಿಶ್ಯೂ ಐತೆ. ಓಕೆನಾ? ಬ್ಲಡ್ ಟಿಶ್ಯೂ ಅಂತ ಕರಿತೀವಿ. ಬ್ಲಡ್ ಟಿಶ್ಯೂ ಅಂದರೆ ಎಲ್ಲಿ, ಯಾವುದು, ಕನೆಕ್ಟಿವ್ ಟಿಶ್ಯೂ ಅಂತ ನಾವು ಕರಿತೀವಿ ಬ್ಲಡ್ ಟಿಶ್ಯೂನ. ಮಸಲ್ ಟಿಶ್ಯೂನ ನಾವು ನೋಡಿದ್ವಿ. ಆದರೆ ಬ್ಲಡ್ ಒಳಗಡೆ ಏನಿರುತ್ತೆ, ನಾನು ಹೇಳಿದೆ ಬ್ಲಡ್ ಒಳಗಡೆ ಏನಿರುತ್ತೆ, RBCs ಇರುತ್ತೆ, RBC ಇರುತ್ತೆ, WBC ಇರುತ್ತೆ. ಈ RBC ಟಿಶ್ಯೂ ಅಲ್ಲ, ಅದೊಂದು ಸೆಲ್. ಓಕೆನಾ? ವೈಟ್ ಬ್ಲಡ್ ಸೆಲ್ ಅಂತ ಕರಿತೀವಿ, ರೆಡ್ ಬ್ಲಡ್ ಸೆಲ್ ಅಲ್ವಾ? ನಮ್ಗೆ ಓದ್ತಿದ್ದಾನೆ ಗೊತ್ತಾಗುತ್ತೆ ರೆಡ್ ಬ್ಲಡ್ ಸೆಲ್ಸ್ಗೂ ಟಿಶ್ಯೂಗೂ ಮೀನಿಂಗ್ ಗೊತ್ತಿದ್ರೆ ಈ ಆನ್ಸರ್ ನಮಗೆ ಗೊತ್ತಿತ್ತು. ಓಕೆನಾ? ಬೇಸಿಕ್ ಅಲ್ವಾ? ಎಷ್ಟು ಬೇಸಿಕ್ ಅಂದರೆ ಅಷ್ಟು ಬೇಸಿಕ್ ಕ್ವಶನ್ಸ್ ನಮಗೆ ಗ್ರೂಪ್ ಡಿ ಅಲ್ಲಿ ಕೇಳೋದು. ನೋಡಿ, ಟಿಶ್ಯೂ ಅಲ್ಲಿ 4 ಇರುತ್ತೆ. ಒಂದು ಮಸಲ್ಸ್ ಟಿಶ್ಯೂ, ನಮ್ಮ ಮಸಲ್ ಹತ್ರ ಬೋನ್ ಮೇಲೆ ಇರುತ್ತಲ್ವ ಟಿಶ್ಯೂಗಳು, ಅದೇನಂತ ಕರಿತೀವಿ ನಾವು, ಮಸಲ್ಸ್ ಟಿಶ್ಯೂ ಅಂತ ಕರಿತೀವಿ. ಈಗ ಎಪಿಥೀಲಿಯಲ್ ಟಿಶ್ಯೂ ಅಂದ್ರೆ ಏನು, ಅದು ನಮ್ಮ ಆರ್ಗನ್ಸ್, ಎಲ್ಲ ಥರ ಒಂದು ಆರ್ಗನ್ಸ್ನ ಕವರ್ ಮಾಡಿರುತ್ತೆ. ಓಕೆನಾ? ಮೇಲ್ಗಡೆ ಅಂತ ಲೇಯರ್. ಫಾರ್ ಎಕ್ಸಾಂಪಲ್, ಇವಾಗ ನಮ್ಗೇನೋ ಕೈ ಕುಯ್ಕೊಂತು ಅಂತಂದ್ರೆ ನೆಕ್ಸ್ಟ್ ಅದೇನು ಜೋಡಣೆ ಆಗ್ತಿರುತ್ತಲ್ವ ಆರ್ಗನ್ಸ್, ಅದನ್ನು ನಾವು ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೀವಿ. ಆ ಥರ ಒಂದು ಆರ್ಗನ್ಸ್ನ, ಟಿಶ್ಯೂನ. ನೆಕ್ಸ್ಟ್ ನರ್ವ್ ಟಿಶ್ಯೂ ಅಂದ್ರೆ ಏನು, ಈಗ ನರ್ವಸ್ ಸಿಸ್ಟಮ್ನ ನೋಡಿದ್ವಿ. ಆ ನರ್ವಸ್ ಸಿಸ್ಟಮ್ ಯಾವ್ದಾವ್ದು ಪಾರ್ಟ್ ಇದೆ ಅದ್ರ ಮೇಲೆ ಏನಾದ್ರು ಒಂದು ಟಿಶ್ಯೂಸ್ ಇದ್ರೆ ಅಥವಾ ಮಸಲ್ಸ್ ಥರ ಏನಾದ್ರು ಇದ್ರೆ ಅದನ್ನು ನಾವೇನಂತ ಕರಿತೀವಿ, ನರ್ವಸ್ ಟಿಶ್ಯೂಸ್ ಅಂತ ಕರಿತೀವಿ. ನರ್ವ್ ಟಿಶ್ಯೂ ಯಾಕೆ ಹೆಲ್ಪ್ ಮಾಡುತ್ತೆ ಅಂದರೆ ಮೆಸೇಜ್ನ ಸೆಂಡ್ ಮಾಡೋಕ್ಕೆ ಅಥವಾ ರಿಸೀವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಏನು, ಕನೆಕ್ಟಿವ್ ಟಿಶ್ಯೂ ಅಂದರೆ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆನಾ? ಹೋಲ್ಡ್ಸ್ ಪಾರ್ಟ್ಸ್ ಆಫ್ ದ ಟುಗೆದರ್, ಸಪೋರ್ಟ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್ ಅವರ್ ಬಾಡಿ. ಈಗ ಇದು ಮೂಳೆ, ಈ ಮೂಳೆ ಪಕ್ಕ ಏನೈತಿ, ಇದೊಂದು ಮಸಲ್ ಐತೆ, ಅದು ನಾವೇನಂತ ಕರಿತೀವಿ, ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಸರಿನಾ? ಈಗ ಇದು ನಮ್ಮ ಕೈ ಅಂತ ಅನ್ಕೊಳ್ಳಿ, ಕೈ ಈ ಮೂಳೆ ಐತೆ, ಈ ಮೂಳೆ ಮೇಲೆ ಈ ಕಡೆ ಮೇಲ್ಗಡೆನೂ ನಮಗೆ ಮಾಂಸಗಳು ಕಾಣುತ್ತೆ, ಮೂಳೆಗಳು. ಆ ಥರ ಒಂದು ಟಿಶ್ಯೂನ ನಾವೇನಂತ ಕರಿತೀವಿ, ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಮತ್ತು ಬ್ಲಡ್ ಕೂಡ ಒಂದು ಕನೆಕ್ಟಿವ್ ಟಿಶ್ಯೂ. ಯಾಕೆ, ಬ್ಲಡ್ ಎಲ್ಲ ಕಡೆಗೂ ಸಪ್ಲೈ ಆಗಬೇಕಲ್ವಾ. ಬ್ಲಡ್ ಇಸ್ ಅ ಟಿಶ್ಯೂ, ಬಟ್ ಬ್ಲಡ್ ಒಳಗಡೆ ಇರೋಂಥ ಒಂದು ಪಾರ್ಟ್ಗಳು ಅಥವಾ RBC, WBC ಅವೆಲ್ಲ ಏನಾಗುತ್ತೆ, ಸೆಲ್ಸ್ ಆಗಿ ಇರುತ್ತೆ. ಸರಿನಾ? ಈಗ ಎಪಿಥೀಲಿಯಲ್ ಟಿಶ್ಯೂ ಏನು ಮಾಡುತ್ತೆ, ನಮ್ಮ ಬಾಡಿನ ಕವರ್ ಮಾಡುತ್ತೆ, ಮೇಲ್ಗಡೆ ಒಂದು ರೀಸನ್. ಈಗ ಕನೆಕ್ಟಿವ್ ಟಿಶ್ಯೂ ಅಂದರೆ ಅದರ್ ಬಾಡಿಗಳನ್ನ ಅಥವಾ ಕನೆಕ್ಟ್ ಮಾಡುತ್ತೆ, ಜಾಯಿಂಟ್ಸ್ ಆಗಿ. ಕನೆಕ್ಟಿವ್ ಅಂದ್ರೆ ಏನು, ಕನೆಕ್ಟ್ ಮಾಡೋ ಥರ, ಅದನ್ನು ನೆನ್ಪಿಟ್ಕೊಳ್ಳಿ. ನಮ್ಮ ಬೇರೆ ಒಂದು ಬಾಡಿ ಪಾರ್ಟ್ಸ್ಗಳನ್ನ ಕನೆಕ್ಟ್ ಮಾಡುತ್ತೆ. ಮತ್ತು ಬ್ಲಡ್ ಇಸ್ ಆಲ್ಸೋ ಕನೆಕ್ಟಿವ್ ಟಿಶ್ಯೂ. ಮಸಲ್ ಟಿಶ್ಯೂಸ್ ಅಂದರೆ ನಾವು, ಮಸಲ್ಸ್ ಅಂದ್ರೆ ಏನು, ನಮ್ಮ ಬೋನ್ನ ಮೂವ್ಮೆಂಟ್ ಮಾಡ್ತೀವಿ, ಹಿಂಗೆಲ್ಲ ಆಡಿಸ್ತೀವಲ್ವ, ಅವಾಗ ಬೋನ್ ಅಕ್ಕಪಕ್ಕ ಇರೋಂಥ ಒಂದು ಮಸಲ್ಸ್ನ ಅಥವಾ ಟಿಶ್ಯೂ ನಾವೇನಂತ ಕರಿತೀವಿ, ಮಸಲ್ ಟಿಶ್ಯೂಸ್ ಅಂತ ಕರಿತೀವಿ. ನರ್ವಸ್ ಸಿಸ್ಟಮ್ ಅಂದರೆ ನರ್ವ್ ಇಂಪಲ್ಸ್, ನಾನು ಹೇಳಿದ್ದೆ, ನರ್ವ್ಸಲ್ಲಿ ಇರುವಂಥ ಒಂದು ಟಿಶ್ಯೂಸು, ಮತ್ತು ಅದೇನು ಮಾಡುತ್ತೆ, ಸಂದೇಶಗಳನ್ನ ಸಾಗಿಸುತ್ತದೆ. A girl clapped her hands near a cliff and heard the echo after 4 seconds. What is the distance of the cliff from the girl if the speed of the sound is taken as 320 meters per second? ಒಬ್ಬ ಹುಡುಗಿಯು ಬಂಡೆಯ ಸಮೀಪ ಕೈತಟ್ಟಿ 4 ಸೆಕೆಂಡ್ಗಳ ನಂತರ ಪ್ರತಿಧ್ವನಿಯನ್ನು ಕೇಳಿದಳು. ಶಬ್ದದ ವೇಗ 320 ಮೀಟರ್ ಸೆಕೆಂಡ್ ಆಗಿದ್ದರೆ ಬಂಡೆಯು ಹುಡುಗಿಯಿಂದ ಎಷ್ಟು ದೂರದಲ್ಲಿದೆ? ಸೊ ಇಲ್ಲಿ ಏನು ಕೇಳ್ತಿದ್ದಾರೆ, ಡಿಸ್ಟೆನ್ಸ್ನ ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ, ಡಿಸ್ಟೆನ್ಸ್ನ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಕೀ ಟರ್ಮಿನಾಲಜಿ ಅಂದ್ರೆ ಏನು, ಎಕೋ ಒಂದು ಕೀ ಟರ್ಮಿನಾಲಜಿ. ಎಕೋ ಅಂದ್ರೆ ಏನು, ಎಕೋ ಅಂದ್ರೆ ಏನಪ್ಪ, ಸೊ
ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ವ್ಯಕ್ತಿ ಇಲ್ಲಿ ನಿಂತಿದ್ದಾನೆ ಅನ್ಕೊಳ್ಳಿ, ಓಕೆನಾ. ಒಬ್ಬ ವ್ಯಕ್ತಿ ಇಲ್ಲಿ ನಿಂತಿದ್ದಾನೆ, ಅವ್ನು ಏನೋ ಒಂದು ಕೂಗ್ತಾ ಇದ್ದಾನೋ ಅಥವಾ ಆಟ ಆಡ್ತಿದ್ದಾನೋ ಅಥವಾ ಯಾರೋ ಅವ್ರು ಏನೋ ಇಷ್ಟವಾದ ಹೆಸರನ್ನ ಕೂಗ್ತಿದ್ದಾನೆ, ಅಥವಾ ಇಲ್ಲೊಂದು ಬಂಡೆ ಇರುತ್ತೋ ಅಥವಾ ಇಲ್ಲೊಂದು ಗುಹೆನೇ ಐತೆ ಅಂತ ಅನ್ಕೊಳ್ಳಿ. ಈ ವಾಯ್ಸ್ ಇವ್ನು ಕೂಗಿದ್ದು ಈ ಗುಹೆ ಗಂಟ ಹೋಗುತ್ತೆ, ಓಕೆನಾ. ಈ ಗುಹೆ ಗಂಟ ಹೋಗಿ ಮತ್ತೆ ಏನಾಗುತ್ತೆ, ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಆ ವಾಯ್ಸ್ ಮತ್ತೆ ರಿಫ್ಲೆಕ್ಟ್ ಬ್ಯಾಕ್ ಆಗಿ ಅವ್ನು ಏನು ಕೂಗಿರ್ತಾನೆ ಸ್ವಲ್ಪ ಸಮಯದಾದ್ಮೇಲೆ ಅದು ಅವನಿಗೆ ಕೇಳಿಸುತ್ತೆ. ಅದನ್ನು ನಾವೇನಂತ ಕರಿತೀವಿ, ಎಕೋ ಅಂತ ಕರಿತೀವಿ, ಸರಿನಾ. ಸೊ ಈ ಎಕೋ ಯಾವ ಥರ ಒಂದು ಸಿಚುವೇಶನ್ ಆಗುತ್ತೆ, ಸೌಂಡ್ ರಿಫ್ಲೆಕ್ಟ್ ಬ್ಯಾಕ್ ಆದರೆ ಅದು ನಾವು ಮಾತಾಡಿರೋಂಥದ್ದು ನಾವು ಏನಾದರೂ ಒಂದು ಗೋಡೆಗೆ ತಟ್ಟೋ ಅಥವಾ ಒಂದು ಬಂಡೆಗೆ ತಟ್ಟೋ ಅದು ರಿಫ್ಲೆಕ್ಟ್ ಬ್ಯಾಕ್ ಆದದನ್ನು ಎಕೋ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವೊಂದು ಹೊಸ ಮನೆಗೆ ಹೋಗಿರ್ಬೋದು ಅಥವಾ ಒಂದು ದೊಡ್ಡ ರೂಮ್ಗೆ ಹೋಗಿ ನಾವು ಕಿರ್ಚಿದ್ರೆ ಏನಾಗ್ತಿರುತ್ತೆ, ನಮ್ಮ ವಾಯ್ಸು ಎಕೋ ಆಗ್ತಾ ಇರುತ್ತಲ್ವಾ, ಅದನ್ನು ನಾವೇನಂತ ಕರಿತೀವಿ, ಎಕೋ ಅಂತ ಕರಿತೀವಿ. ಸೊ ಈಗ ನಮ್ಗೆ ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಎಕೋ ಮೇಲೆ, ನಾವಿಲ್ಲಿ ಒಂದು ಡಿಸ್ಟೆನ್ಸ್ನ ಕಂಡುಹಿಡಿಯಬೇಕು. ಸೊ ಈಗ ನಾವು ಎಕೋದಲ್ಲಿ ಡಿಸ್ಟೆನ್ಸ್ನ ಹೇಗೆ ಕಂಡುಹಿಡಿತೀವಿ ಅಂತಂದರೆ, ನಾರ್ಮಲ್ ಫಾರ್ಮುಲಾನೇ. ಡಿಸ್ಟೆನ್ಸ್ ಕಂಡುಹಿಡಿಯೋಕೆ ನಮ್ಗೆ ಏನು ಫಾರ್ಮುಲಾ, ಸ್ಪೀಡ್ ಇಂಟು ಟೈಮ್, ಓಕೆನಾ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ನಮಗೆ ಇಲ್ಲಿ ಏನು ಗೊತ್ತು, ಸ್ಪೀಡ್ ಗೊತ್ತು. What is the distance of the cliff from the girl if the speed of the sound is taken as 320? So speed ಎಷ್ಟು ನಮಗೆ 320. ಸೊ ಟೈಮ್ ಎಷ್ಟು ನಮಗೆ 4 seconds, ಓಕೆನಾ. ಬಟ್ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಏನೋ ಆ್ಯಡ್ ಮಾಡಬೇಕು. ನಾನು ಹೇಳಿದ್ದೆ, ಈಗ ಎಕೋದಲ್ಲಿ ಫಾರ್ ಎಕ್ಸಾಂಪಲ್ ಇದು ಒಂದು ಗುಹೆ ಅಂದ್ಕೊಳ್ಳಿ. ಈಗ ಈ ಹುಡುಗ ಏನೋ ಒಂದು ಕೂಗ್ತಾನೆ, ಅದು ಇಲ್ಲಿ ಗಂಟ ಹೋದಾಗ ಇದು ಎಷ್ಟು ಸೆಕೆಂಡ್ ಆಗಿದೆ, 320 ಸೆಕೆಂಡ್ಸ್ ಆಗಿದೆ, ಓಕೆನಾ. 320 ಮೀಟರ್ ಸೆಕೆಂಡ್ ಆಗಿದೆ, ಓಕೆನಾ. ಡಿಸ್ಟೆನ್ಸು ಇಲ್ಲಿಂದ ಇಲ್ಲಿಗೆ ಸ್ಪೀಡಲ್ಲಿ ಟ್ರಾವೆಲ್ ಆಗಿದೆ. ಬಟ್ ರಿಫ್ಲೆಕ್ಟ್ ಆದಾಗೂ ಬರುತ್ತೆ ಅಲ್ವಾ ಸೌಂಡು, ರಿಫ್ಲೆಕ್ಟ್ ಆದಾಗೂ ಅದೇ ಸ್ಪೀಡಲ್ಲಿ ಆ ಸೌಂಡು ಬರುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಡಿವೈಡೆಡ್ ಬೈ 2 ಅಂತ ಮಾಡ್ಕೊತೀವಿ. ಯಾಕೆ, ಸೌಂಡು ಇಲ್ಲೂ ಒಂದ್ಸಲಿ ಹೋಗುತ್ತೆ ಮತ್ತು ವಾಪಸ್ ರಿಟರ್ನ್ ಬ್ಯಾಕ್ ಆಗು ಬರುತ್ತೆ. ಅದಕ್ಕೋಸ್ಕರ ನಾವೇನು ಡಿವೈಡೆಡ್ ಬೈ 2 ಮಾಡ್ಕೊತೀವಿ. ಸೊ ಇದಿಷ್ಟು ಈಕ್ವೇಷನ್ ಆಯಿತು. ನಾವಿವಾಗ ಸಾಲ್ವ್ ಮಾಡೋಣ. 2 1s 2 2s. ಸೊ ಆನ್ಸರ್ ಏನಾಗುತ್ತೆ, 32 ಇಂಟು 2 64, ಒಂದು 0. ಸೊ ಆನ್ಸರ್ ಏನು, 640 ಮೀಟರ್. ಆ ಹುಡುಗಿ ಎಷ್ಟು ದೂರದಲ್ಲಿ ನಿಂತ್ಕೊಂಡು ಕಿರ್ಚ್ತಿತ್ತು, 640 ಮೀಟರಲ್ಲಿ ನಿಂತ್ಕೊಂಡು ಕಿರ್ಚ್ತಿತ್ತು. ಇದೇ ಎಕೋದಲ್ಲಿ ಅಂತ ಬಂದಾಗ ನಾವು ಬೈ 2 ಅಂತ ಮಾಡ್ಕೋಬೇಕು. ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಇರೋದಿಲ್ಲ. ವೇರ್ ಆರ್ ಪ್ರೋಟಾನ್ಸ್ ಫೌಂಡ್ ಇನ್ ಆನ್ ಅಟಾಮ್ಸ್? ಪರಮಾಣುವಿನಲ್ಲಿ ಪ್ರೋಟಾನ್ಗಳು ಎಲ್ಲಿ ಕಂಡು ಬರುತ್ತದೆ? ಸೊ ಈಗ ಅಟಾಮ್ ಅಂದ್ರೆ ಏನು, ಒಂದು ಮ್ಯಾಟರು. ಫಾರ್ ಎಕ್ಸಾಂಪಲ್ ಈಗ ಮ್ಯಾಟರ್ ಒಳಗಡೆ ಏನಿರುತ್ತೆ, ಆಟಮ್ಸ್ ಇರುತ್ತೆ, ಓಕೆನಾ. ಮ್ಯಾಟರ್ಸ್ ಒಳಗಡೆ ಸಣ್ಣ ಸಣ್ಣ ಟೈನಿ ಪಾರ್ಟಿಕಲ್ಸ್ ಇರುತ್ತೆ, ಅದನ್ನು ನಾವು ಆಟಮ್ ಅಂತ ಕರಿತೀವಿ. ಈ ಆಟಮ್ ಒಳಗಡೆ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಈ ನ್ಯೂಕ್ಲಿಯಸ್ನ ಯಾರು ಕಂಡುಹಿಡಿದಿರ್ತಾರೆ, ರಾಬರ್ಟ್ ಬ್ರೌನ್ ಅಲ್ಲ, ರುಥರ್ಫರ್ಡ್ ಅವರು ನ್ಯೂಕ್ಲಿಯಸ್ನ ಕಂಡುಹಿಡಿತಾರೆ, ಓಕೆನಾ. ಈ ನ್ಯೂಕ್ಲಿಯಸ್ನ ಯಾರು ಕಂಡುಹಿಡಿರ್ತಾರೆ, ರುಥರ್ಫರ್ಡ್ ಅವರು ಕಂಡುಹಿಡಿದಿರ್ತಾರೆ. ಮತ್ತು ಆಟಮ್ ಅಂತ ಬಂದಾಗ ನಮಗೆ ಅಟಾಮಿಕ್ ಮಾಡೆಲ್ಸ್ ಇಂಪಾರ್ಟೆಂಟು. ಜೆ ಥಾಮ್ಸನ್ ಥಿಯರಿ ಗೊತ್ತಿರಬೇಕು, ರುಥರ್ಫರ್ಡ್ ಮಾಡೆಲ್ ಗೊತ್ತಿರಬೇಕು, ಅದಾದಮೇಲೆ ರುಥರ್ಫರ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಗೊತ್ತಿರಬೇಕು, ಅದಾದಮೇಲೆ ನೀಲ್ಸ್ ಬೋರ್ನ ಎಕ್ಸ್ಪೆರಿಮೆಂಟ್ ಏನು ಅಂತ ಗೊತ್ತಿರಬೇಕು, ಡಾಲ್ಟನ್ ಅಪ್ರೋಚ್ ಟು ಮಾಡೆಲ್ ಆಟಮ್ ಅಂತ ಅಂದರೆ ಏನು, ಅದೆಲ್ಲ ನಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನಾವು ಸಿಂಪಲಾಗಿ ಹೇಳ್ತೀನಿ, ಆಟಮು, ಈ ಆಟಮ್ ಒಳಗಡೆ ಏನಿರುತ್ತೆ, ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಈ ನ್ಯೂಕ್ಲಿಯಸ್ ಒಳಗಡೆ ಯಾವುದಿರುತ್ತೆ ಅಂತಂದರೆ, ಮೊದಲನೇದು ಪ್ರೋಟಾನ್ ಇರುತ್ತೆ, ಇನ್ನೊಂದನೇದು ನ್ಯೂಟ್ರಾನ್ ಇರುತ್ತೆ. ಪ್ರೋಟಾನ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡು, ನ್ಯೂಟ್ರಾನ್ ಅಂದರೆ 0 ನ್ಯೂಟ್ರಲಲ್ಲಿ ಇರುತ್ತೆ. ಬಟ್ ಈ ಆಟಮ್ನ ಒಂದು ಏನೋ ಸುತ್ತುತ್ತಾ ಇರುತ್ತೆ, ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ, ಅದನ್ನು ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಎಲೆಕ್ಟ್ರಾನ್ಸ್ ಏನು, ನೆಗೆಟಿವ್ಲಿ ಚಾರ್ಜ್. ಸೊ ಇಲ್ಲಿ ಏನು ಕೇಳಿದ್ದಾರೆ, ಪ್ರೋಟಾನ್ಸ್ ಎಲ್ಲಿ ಕಂಡು ಬರುತ್ತೆ, ನ್ಯೂಕ್ಲಿಯಸ್ ಒಳಗಡೆ ಕಂಡು ಬರುತ್ತೆ. ಸೊ ಈಗ ಎನರ್ಜಿ ಲೆವೆಲ್ಸ್ ಅಂದ್ರೆ ಏನು, ಈ ಆಟಮ್ ಸುತ್ತ ನಮಗೆ ಆರ್ಬಿಟ್ಸ್ ಇರುತ್ತೆ, ಓಕೆನಾ. ಈ ಆರ್ಬಿಟ್ಸಲ್ಲಿ ಎಲೆಕ್ಟ್ರಾನ್ಸು ಲೊಕೇಟ್ ಆಗಿರುತ್ತೆ, ಓಕೆನಾ. ಈ ಆರ್ಬಿಟ್ಸಲ್ಲಿ ಎಲೆಕ್ಟ್ರಾನ್ಸು ತಿರುಗ್ತಾ ಇರುತ್ತೆ, ಅದನ್ನು ನಾವು ಎನರ್ಜಿ ಲೆವೆಲ್ಸ್ ಅಂತ ಕರಿತೀವಿ. ಅದನ್ನು ನಾವು ಮುಂದಿನ ಕ್ವಶನಲ್ಲಿ ನೋಡೋಣ, ಯಾಕಂದರೆ ರಿಪೀಟೆಡ್ ಕ್ವಶನ್ಸ್ ಇದ್ರ ಮೇಲೆ ಬಂದಿದೆ. ಆ ರೆಗ್ಯುಲರ್ ಚೇಂಜಸ್ ಇನ್ ದ ಓವರಿ ಆ್ಯಂಡ್ ಯುರೇಟರ್ಸ್ ಡ್ಯೂರಿಂಗ್ ದ ಎಗ್ ಫಾರ್ಮೇಷನ್ ಆರ್ ಕಾಲ್ಡ್. ಅಂಡಾಣು ರಚನೆಯ ಸಮಯದಲ್ಲಿ ಅಂಡಾಶಯ ಮತ್ತು ಗರ್ಭಾಶಯದಲ್ಲಿ ನಿಯಮಿತವಾಗಿ ನಡೆಯುವ ಬದಲಾವಣೆಗಳು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಕೀವರ್ಡ್ಸು, ಒಂದು ಓವರಿ, ಇನ್ನೊಂದು ಯುಟೆರಸ್. ಈಗ ಓವರಿ ಎಲ್ಲಿ ಫೌಂಡ್ ಆಗುತ್ತೆ, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಥವಾ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನಮಗೆ ಇದು ಕಂಡು ಬರುತ್ತೆ, ಓಕೆನಾ. ಹಂಗಾರೆ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಡ್ಯೂರಿಂಗ್ ಎಗ್ ಫಾರ್ಮೇಷನ್ ಅಂದರೆ ಯಾವೊಂದು ಸ್ಟೇಜಲ್ಲಿ ಇದು, ಅಥವಾ ಒಂದು ಮೆನ್ಸ್ಟ್ರುಯಲ್ ಸ್ಟೇಜ್ ಬಗ್ಗೆ ಇದನ್ನು ಮಾತಾಡ್ತಿದ್ದಾರೆ. ನೋಡಿ ಕ್ವಶನ್ ನಾವು ಅಷ್ಟು ಅರ್ಥ ಮಾಡ್ಕೊಂಡ್ರೆ ಅವ್ರು ಏನರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಾವು ಹೇಳ್ಬೋದು ಅಲ್ವಾ. ಸೊ ಅದಕ್ಕೆ ಹೇಳೋದು. ಮತ್ತು ನಾವು ಒಂದು ಇದನ್ನು ಕಲ್ತ್ಕೋಬೇಕು, ಏನಪ್ಪ ಅಂತಂದರೆ ಇಲ್ಲಿ ಎಷ್ಟು ಕೂಲಾಗಿ ಕ್ವಶನ್ ಓದ್ತೀವೋ ಅದೇ ಥರ ಕೂಲ್ ಮೈಂಡ್ಸೆಟ್ಟು ನಮಗೆ ಎಕ್ಸಾಮಲ್ಲಿ ಬರೋ ಥರ ನಾವು ಮಾಡ್ಕೋಬೇಕು. ಅದೊಂದು ಅಭ್ಯಾಸ ನೀವು ಮಾಡಿ. ಡೈಲಿ 11 ಮಿನಿಟ್ಸ್ ಯೋಗ ಮಾಡಿ,
11 ಮಿನಿಟ್ಸ್ ಯೋಗ ಮಾಡಿ ಏನು ಮಾಡ್ತಿದ್ದೀರಾ, ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ದೀರಾ, ಬಟ್ ನೀವು ಕೂಲ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಆ ಥರ ಒಂದು ಪರ್ಸೆಪ್ಷನ್ ನಿಮ್ಮ ಮೈಂಡಲ್ಲಿ ಹಾಕೊಂಡು ನೀವು ಯೋಗನ ಮಾಡಿ. ಓಕೆನಾ, 11 ಮಿನಿಟ್ಸ್ ಮಾಡಿ, ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಡೆಫಿನೆಟ್ಲಿ ಆ ಥರ ಈಗ ಹೇಗೆ ನೀವು ಓದ್ತಾ ಇದ್ದೀರಾ ಕೂಲಾಗಿ, ಅದೇ ಥರನೇ ಅಲ್ಲೂ ಓದಬೇಕು. ಸರಿನಾ. ಸೊ ಈಗ ರೆಗ್ಯುಲರ್ ಚೇಂಜಸ್ ಆಫ್ ಓವರಿ ಯುಟೆರಸ್ ಯಾವಾಗ ನಡೆಯುತ್ತೆ ಅಂತಂದರೆ ಮೆನ್ಸ್ಟ್ರುಯೇಷನ್ ಆಗಬೇಕಾರೆ, ಮೆನ್ಸ್ಟ್ರು ಅಂದರೆ ಋತುಚಕ್ರ ಆಗ್ಬೇಕಾದ್ರೆ ಇದು ನಡೆಯುತ್ತೆ. ಓಕೆನಾ. ಸೊ ಈಗ ಏನು ಮೆನ್ಸ್ಟ್ರುಯೇಷನ್ ಅಂತಂದರೆ ಒಂದು ಮಂತ್ಲಿ ಸೈಕಲ್ ಅಂತ ಕರಿತೀವಿ. ಏನು, ಮಹಿಳೆಯರಿಗೆ ಪ್ರತಿ ತಿಂಗಳು ನಡೆಯುವ ಸಹಜ ಪ್ರಕ್ರಿಯೆ ಅಂತ ನಾವು ಕರಿತೀವಿ. ಸೊ ಎಲ್ಲಿ ಕಂಡು ಬರುತ್ತೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಅದು ಕಂಡು ಬರುತ್ತೆ. ಯಾವುದು, ಮೆನ್ಸ್ಟ್ರುಯಲ್ ಸೈಕಲ್, ಕೃತಕ ಚಕ್ರ ಅಂತ ಕರಿತೀವಿ. ಈ ಮೆನ್ಸ್ಟ್ರುಯಲ್ ಸೈಕಲ್ ಪ್ರಾಸೆಸ್ ಏನಿಲ್ಲ, ಇದು ಪ್ರತಿ ತಿಂಗಳು ಒಂದು ಫೀಮೇಲ್ ಇದನ್ನು ಏನು ಮಾಡುತ್ತೆ, ಫೀಮೇಲ್ ಹ್ಯೂಮನ್ನ ತನ್ನ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಮಾಡುತ್ತೆ. ಓಕೆನಾ, ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಮಾಡುತ್ತೆ. ಹಾಗಾದರೆ ಪ್ರತಿ ತಿಂಗಳು ಒಂದು ಎಗ್ನ ರಿಲೀಸ್ ಆಗುತ್ತೆ. ಯಾವ್ದು ರಿಲೀಸ್ ಮಾಡುತ್ತೆ, ಓವರಿ ರಿಲೀಸ್ ಮಾಡುತ್ತೆ. ಓಕೆನಾ, ಓವರಿ ಏನು ಮಾಡುತ್ತೆ, ಪ್ರತಿ ಒಂದು ಇಷ್ಟು ಟೈಮ್ ಅದಕ್ಕೆ ಸೈಕಲ್ ಅಂತ ಕರಿತೀವಿ ಅದನ್ನು, ಇಷ್ಟೇ ದಿನಗಳಲ್ಲಿ ಒಂದು ಎಗ್ನ ರಿಲೀಸ್ ಮಾಡುತ್ತೆ. ಇಫ್ ಈ ಎಗ್ ಏನಾದರೂ ಸ್ಪರ್ಮ್ ಬಂದು ಫರ್ಟಿಲೈಸ್ ಆದರೆ ನಮ್ಗೆ ಏನು ಫಾರ್ಮ್ ಆಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ಅಂದರೆ ಝೈಗೋಟು ಫಾರ್ಮ್ ಆಗುತ್ತೆ. ಇನ್ ಕೇಸ್ ಏನಾದರೂ ಫರ್ಟಿಲೈಸ್ ಆಗಿಲ್ಲ ಅಂತ ಅಂದಾಗ ಇದೆಲ್ಲೋ ಹೋಗಿ ಕುತ್ಕೊಳ್ಳುತ್ತೆ ಅಂದರೆ ಯುಟೆರಸ್ ಅಲ್ಲಿ ಒಂದು ದೊಡ್ಡ ಪರ್ದ ಇರುತ್ತೆ. ಆ ಪರ್ದ ಏನಾಗುತ್ತೆ, ಈ ಎಗ್ಗು ಟ್ರಾವೆಲ್ ಆದಾಗ ಯುಟೆರಸ್ ಒಂದು ಪರ್ದ ಏನಾಗುತ್ತೆ, ದಪ್ಪವಾಗಿರುತ್ತೆ. ಆ ದಪ್ಪ ಆಗೋದಾಗ ಏನೋದು ಆ ಎಗ್ ಹೋಗ್ಬಿಟ್ಟು ಇನ್ ಕೇಸ್ ಏನೋ ಫರ್ಟಿಲೈಸೇಷನ್ ಆಗಿದೆ, ಯುಟೆರಸ್ ಅಲ್ಲಿ ಇಂಪ್ಲಾಂಟ್ ಆಗ್ತಿತ್ತು. ಅಂದರೆ ಝೈಗೋಟ್ ಫಾರ್ಮ್ ಆಗೋಕ್ಕೆ ಅದು ಅಲ್ಲೇ ಓದು ಫಾರ್ಮ್ ಆಗ್ತಾ ಇತ್ತು. ಸರಿನಾ. ಇನ್ ಕೇಸ್ ಆಗಿಲ್ಲ ಅಂತ ಅಂದರೆ, ಎಗ್ಗೇನ ಫರ್ಟಿಲೈಸ್ ಆಗಿಲ್ಲ ಅಂದರೆ ಅದೇನಾಗುತ್ತಪ್ಪ ಅಂತಂದರೆ, ಸೊ ಗರ್ಭಧಾರಣೆ ಒಳಪದರವನ್ನು ದಪ್ಪಗೊಳಿಸುತ್ತೆ. ಅದು ಯುಟರಸ್ಸು. ಗರ್ಭಧಾರಣೆ ಆಗದಿದ್ದರೆ, ಇನ್ ಕೇಸ್ ಏನಾದರೂ ಎಗ್ ಫರ್ಟಿಲೈಸೇಷನ್ ಆಗದೆ ಅಂದರೆ ಆ ಒಳಪದರವು ರಕ್ತದೊಂದಿಗೆ ಹೊರ ಬರುತ್ತದೆ. ಅಂದರೆ ಈಚೆಗಡೆಗೆ ಬ್ಲಡ್ ಆಗಿ ಅದು ಈಚೆಗಡೆ ಬರುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಕರಿತೀವಿ. ಎಲ್ಲಿಂದ ಬರುತ್ತೆ, ಥ್ರೂ ವೆಜಿನಾಯಿಂದ ಆ ಬ್ಲಡ್ಡು ಈಚೆಗಡೆ ಬರುತ್ತೆ. ಅಂದರೆ ಬ್ಯಾಡ್ ಬ್ಲಡ್ ಅದು. ಓಕೆನಾ. ಸೊ ಇದನ್ನು ನಾವು ಮೆನ್ಸ್ಟ್ರುಯಲ್ ಪೀರಿಯಡ್ ಅಥವಾ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ನಾವು ಕರಿತೀವಿ. ಈಗ ಹೇಗೆ ಈ ಬ್ಲಡ್ ಈಚೆ ಕಡೆ ಬಂದಾದ್ಮೇಲೆ ನೆಕ್ಸ್ಟ್ ಆ ಒಂದು ಸೆವರಲ್ ಡೇಸ್ ಆದಮೇಲೆ ಈ ಒಂದು ಪ್ರೊಸೆಸ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಓಕೆ, ಅದಕ್ಕೆ ನಾವು ಇದನ್ನು ಸೈಕಲ್ ಅಂತ ಕರಿತೀವಿ. ಸೊ ಇದೊಂದು ಸರಿ ನಮಗೆ ಕ್ವಶನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಕೇಳಿದ್ರು. ಈ ಪೇಪರಲ್ಲಿ ನಮ್ಗೆ ಎಂತ್ರ ಬಗ್ಗೆ ಕೇಳಿದ್ದಾರೆ, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ. ಅಂದರೆ ಕ್ವಶನ್ ಎಕ್ಸಾಮಿನರ್ಗೆ ಯಾವ ಥರ ಕ್ವಶನ್ಸ್ ನಮಗೆ ಕೇಳ್ತಿದ್ದಾರೆ ಅಂತಂದರೆ, ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಪೇಪರಲ್ಲಿ ಬರ್ಕೊಳ್ಳಿ ಯಾವ ಕಾನ್ಸೆಪ್ಟ್ಸ್ ಕೇಳ್ತಿದ್ದಾರೆ ಅಂತ. ವಾಟ್ ಡಸ್ ದ ಪ್ರೆಸೆನ್ಸ್ ಆಫ್ ದ ಪ್ಯಾರಲಲ್ ಸ್ಟ್ರೈಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ದ ಸಾಲನಾಯ್ಡ್ ಇಂಡಿಕೇಟ್? ಸಾಲನಾಯ್ಡ್ನ ಒಳಭಾಗದ ಸಮಾನಾಂತರವಾದ ನೇರ ಕಾಂತಕ್ಷೇತ್ರ ರೇಖೆಗಳ ಕಂಡು ಬಂದರೆ ಅದು ಏನನ್ನು ಸೂಚಿಸುತ್ತದೆ? ಸೊ ಈಗ ನಾವು ಇದೆಲ್ಲ ಕ್ವಶನ್ನ ಓದೋಕ್ಕಿಂತ ಮುಂಚೆ ಸ್ಯಾಲನಾಯ್ಡ್ ಅಂದರೆ ಏನು, ಯಾರಿಗಾರು ಗೊತ್ತಾ ಸ್ಯಾಲನಾಯ್ಡ್ ಅಂದರೆ ಏನಂತ? ಸ್ಯಾಲನಾಯ್ಡ್ ಅಂದರೆ ಏನಿಲ್ಲ, ಈ ಒಂದು ಸಿಲಿಂಡ್ರಿಕಲ್ ಟೈಪ್ ಆಫ್ ಸ್ಟ್ರಕ್ಚರ್. ಓಕೆನಾ, ಇದೇನು ಸಿಲಿಂಡ್ರಿಕಲ್ ಟೈಪ್ ಆಫ್ ಸ್ಟ್ರಕ್ಚರ್. ಈ ಸಿಲಿಂಡ್ರಿಕಲ್ ಟೈಪ್ ಆಫ್ ಸ್ಟ್ರಕ್ಚರ್ಗೆ ನಾವು ಕಾಪರ್ ವೈರ್ನ ಸುತ್ತಿರ್ತೀವಿ. ನೀವು ನೋಡಿರ್ಬೋದು, ನೀವು ಫಾರ್ ಎಕ್ಸಾಂಪಲ್ ನೀವು ಯಾರು ಹಳ್ಳಿಲಿ ಕೆಲಸ ಮಾಡ್ತಿದ್ರೆ ಮೋಟ್ರುಗಳಾದ್ರೂ ಇರುತ್ತೆ. ಓಕೆನಾ, ಮೋಟ್ರುಗಳಲ್ಲಿ ಏನು ಮಾಡ್ತಾರೆ, ಒಂದು ಕಾಪರ್ ಕಾಯಿಲ್ನ ಸುತ್ತಿರ್ತಾರೆ. ಅದನ್ನ ಸುತ್ತಿರೋಂಥ ಎಂತಕ್ಕೆ ಸುತ್ತಿರ್ತಾರೆ ಹೇಳಿ, ಒಂದು ರಾಡ್ ಥರ ಇರುತ್ತೆ. ಅದನ್ನ ಸ್ಯಾಲನಾಯ್ಡ್ ಅಂತ ಕರಿತೀವಿ. ಸರಿನಾ. ಈ ಸ್ಯಾಲನಾಯ್ಡ್ಗೆ ಕಾಪರ್ ವೈರ್ನ ಸುತ್ತಿರ್ತಾರೆ. ಈ ಕಾಪರ್ ವೈರ್ಗೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾರೆ. ಸರಿನಾ. ಈ ಕಾಪರ್ ವೈರ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾರೆ. ಯಾವಾಗ ಈ ಸಾಲನಾಯ್ಡ್ ಕಾಪರ್ ವೈರ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾರೋ ಅದು ಹೇಗೆ ಆ್ಯಕ್ಟ್ ಮಾಡುತ್ತೆ ಅಂದರೆ, ಒಂದು ಬಾರ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅದರೊಳಗೆ ಉಂಟಾಗುತ್ತೆ. ಯಾಕೆ, ಎಲೆಕ್ಟ್ರಿಸಿಟಿ ಕಾಪರ್ ವೈರಲ್ಲಿ ಫ್ಲೋ ಆಗ್ತಿರೋದಕ್ಕೆ. ಸರಿನಾ. ಅವಾಗ ಈ ಒಂದು ಸಾಲನಾಯ್ಡು ಒಂದು ನಾರ್ತ್ ಪೋಲ್ ಆಗಿ ಇನ್ನೊಂದು ಸೌತ್ ಪೋಲ್ ಆಗಿ ದಿಕ್ಕನ್ನು ಇದು ಮಾಡ್ಕೊಬಿಡುತ್ತೆ, ಅಂದರೆ ಸೃಷ್ಟಿಸ್ಕೊಬಿಡುತ್ತೆ. ಬಾರ್ ಮ್ಯಾಗ್ನೆಟ್ ಥರನೇ ಅದು ಆ್ಯಕ್ಟ್ ಮಾಡೋಕ್ಕೆ ಶುರು ಆಗುತ್ತೆ. ಇಷ್ಟು ಅರ್ಥ ಆಯ್ತಾ ಸಾಲನಾಯ್ಡ್ ಅಂದರೆ ಏನಂತ? ಈಗ ನೆಕ್ಸ್ಟು ಈ ಸಾಲನಾಯ್ಡಲ್ಲಿ ಕರೆಂಟ್ ಬಂದಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕ್ರಿಯೇಟ್ ಆಗುತ್ತೆ. ಓಕೆನಾ, ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಕ್ರಿಯೇಟ್ ಆಗುತ್ತೆ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆಯಿಂದ ಕ್ರಿಯೇಟ್ ಆಗುತ್ತೆ. ಒಳಗಡೆಯಿಂದ ಬಂದು ಏನಾಗುತ್ತೆ, ಅದು ಸುತ್ತೋಡ್ಕೊಂಡು ಮತ್ತೆ ಆ ಒಂದು ಫೀಲ್ಡ್ಗೆ ಜಾಯ್ನ್ ಆಗುತ್ತೆ. ಈ ಫೀಲ್ಡ್ನ ಹಿಂಗೆ ಕರೆಂಟ್ ಹಿಂಗೆ ಅಥವಾ ಈ ಮ್ಯಾಗ್ನೆಟಿಕ್ ಪವರ್ ಈ ಥರ ಫ್ಲೋ ಆಗ್ತಿರೋ ನಾವೇನಂತ ಕರಿತೀವಿ, ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ಕರಿತೀವಿ. ಸರಿನಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡು ಹೇಗೆ ಫ್ಲೋ ಆಗುತ್ತೆ ಕರೆಂಟ್ ಅಂದರೆ, ನಾರ್ತಿಂದ ಸೌತ್ಗೆ ಫ್ಲೋ ಆಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಸರಿನಾ. ಸೌತಿಂದ ನಾರ್ತ್ಗೆ ಫ್ಲೋ ಆಗುತ್ತೆ. ಅದು ಈಗ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಆಯಿತು. ಈಗ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕರೆಂಟು ಫ್ಲೋ ಆಗ್ತೈತೆ ಅಂದರೆ ಮ್ಯಾಗ್ನೆಟಿಕ್ ಎನರ್ಜಿ ಫ್ಲೋ ಆಗ್ತೈತೆ. ಅರ್ಥ ಆಯ್ತಾ ಇದಿಷ್ಟು? ಅದಾದಮೇಲೆ ಈಗ ಈಚೆಗಡೆ ಬಂದಾಗ ನೋಡಿ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಏನೈತೆ, ಎಲ್ಲನೂ ಪ್ಯಾರಲಲ್ ಆಗೈತೆ. ಅಂದರೆ ಒಂದೇ ಸ್ಪೇಸ್ ಐತೆ, ಒಂದೇ ಕಡೆ ಆದ ಸ್ಪೇಸ್ ಐತೆ, ಅದು ಸಾಲನಾಯ್ಡ್ ಒಳಗಡೆ. ಬಟ್ ಈಚೆಗಡೆ ಬಂದಾಗ ಏನಾಗುತ್ತೆ, ಅದು ದಿಕ್ಕನ್ನು ಬದಲಾಯಿಸ್ಕೊಬಿಡುತ್ತೆ. ಅಂದರೆ ಪ್ಯಾರಲಲ್ ಆಗಿಲ್ಲ, ಸ್ವಲ್ಪ ಸ್ಪೇಸ್ಗಳು ಕೂಡ ಕಡಿಮೆ ಆಗಿಲ್ಲ,
ಇಲ್ಲೆಲ್ಲ ನೋಡಿ ಒಂದೇ ಥರ ಸ್ಪೇಸ್ ಇದ್ರೊಳಗಡೆ, ಬಟ್ ಈಚೆಗಡೆ ಏನು ಸ್ಪೇಸು ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಈ ಒಳಗಡೆ ಏನೈತೆ ಎನರ್ಜಿ ಕಾನ್ಸ್ಟೆಂಟ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಎನರ್ಜಿ ಯಾವಾಗಲೂ ಕೂಡ ಸೇಮ್ ಆಗಿರುತ್ತೆ. ಇನ್ ಕೇಸ್ ಈ ಸೊಲೆನಾಯ್ಡಿಂದ ಈಚೆ ಬಂದಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಎನರ್ಜಿ ಕಡಿಮೆ ಆಗುತ್ತೆ. ಮ್ಯಾಗ್ನೆಟಿಕ್ ಎನರ್ಜಿ ಕಡಿಮೆ ಆದಾಗ ಏನಾಗುತ್ತೆ, ತನ್ನಲ್ಲಿರೋಂಥ ಎನರ್ಜಿ ಪಾರ್ಟಿಕಲ್ಸು ದೂರ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಓಕೆನಾ. ಸೊ ನೋಡಿ ಇಲ್ಲಿಂದ ಒಂದು ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಎಷ್ಟು ಅಂತರ ಐತಲ್ವಾ, ಬಟ್ ಅದೇ ಥರ ಒಳಗಡೆ ಇಲ್ಲ. ಯಾಕೆ, ಅಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಜಾಸ್ತಿ ಇತ್ತು, ಇಲ್ಲಿ ಮ್ಯಾಗ್ನೆಟಿಕ್ ಎನರ್ಜಿ ಕಡಿಮೆ ಐತೆ. ಅದಕ್ಕೋಸ್ಕರ ನಾವು ಸೊಲೆನಾಯ್ಡ್ ಅಲ್ಲಿ ಒಳಗಡೆ ಯಾವಾಗಲೂ ಯೂನಿಫಾರ್ಮ್ ಮೋಷನ್ ಇರುತ್ತೆ, ಅಂದರೆ ಯೂನಿಫಾರ್ಮ್ ಆಗಿರುತ್ತೆ. ಬಟ್ ಈಚೆಗಡೆ ಏನಾಗಿರುತ್ತೆ, ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅದೊಂದು ಇಮ್ಯಾಜಿನ್ ಲೈನ್ಸು. ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡು. ಸೊ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ನ ನಾವು ಹೇಗೆ ಕಂಡುಹಿಡಿತೀವಿ ಅಂತಂದರೆ ಅದು ಯಾವ ಡೈರೆಕ್ಷನಲ್ಲಿ ಹೋಗ್ತೈತೆ ಮತ್ತು ಎಷ್ಟು ಸ್ಟ್ರೆಂತು ಅದರೊಳಗೆ ಇದೆ ಅಂತ ಕರಿತೀವಿ. ಸರಿನಾ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಲೈನ್ಗಳು ಏನಾದ್ರು ಹತ್ರ ಇದ್ರೆ ಅಲ್ಲಿ ಜಾಸ್ತಿ ಏನಿರುತ್ತೆ, ಜಾಸ್ತಿ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಇನ್ ಕೇಸ್ ಏನಾದ್ರು ದೂರ ಹೋದ್ರೆ ಅದಕ್ಕೆ ವೀಕ್, ಅಂದರೆ ಅದರೊಳಗೆ ಮ್ಯಾಗ್ನೆಟಿಕ್ ಪವರ್ ಕಡಿಮೆ ಆಗುತ್ತೆ. ಸರಿನಾ. ಇಫ್ ದೇ ಆರ್ ಪ್ಯಾರಲಲ್ ಆ್ಯಂಡ್ ಈಕ್ವಲಿ ಸ್ಪೇಸ್ ದೇರ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಯೂನಿಫಾರ್ಮ್. ಅಂದರೆ ಸೊಲೆನಾಯ್ಡ್ ಒಳಗಡೆ ಏನಿರುತ್ತೆ, ಈಕ್ವಲ್ ಆಗಿ ಸ್ಪೇಸ್ ಐತೆ ಮತ್ತು ಪ್ಯಾರಲಲ್ ಆಗೈತೆ, ಅಂದರೆ ಅದೇನು ಯೂನಿಫಾರ್ಮ್ ಆಗಿ ಕಂಡು ಬರುತ್ತೆ. ಸೊ ಈಗ ಅವಾಗ ಏನಾದರೂ ಅದು ಸ್ಟ್ರೈಟ್ ಆಗಿಲ್ಲ, ಪ್ಯಾರಲಲ್ ಆಗಿಲ್ಲ ಅಥವಾ ಈಕ್ವಲಿ ಸ್ಪೇಸ್ ಆಗಿಲ್ಲ ಅಂತಂದರೆ ಅದು ನಾವೇನಂತ ಕರಿತೀವಿ, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಈಗ ನಮ್ಮ ಸೊಲೆನಾಯ್ಡಲ್ಲಿ ನೋಡೋದಾದ್ರೆ ದ ಫೀಲ್ಡ್ ಲೈನ್ ಸ್ಪ್ರೆಡ್ ಔಟ್ ಯಾವಾಗ ಈಚೆಗಡೆ ಬಂದಾಗ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ವೀಕನ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಅದು ಈಚೆಗಡೆ ಇದ್ದಾಗ. ಅದೇ ಒಳಗಡೆ ಇದ್ದಾಗೇನು ಒಂದೇ ಥರದ ಒಂದು ಸ್ಪೇಸಸ್ ಇತ್ತು, ಪ್ಯಾರಲಲ್ ಲೈನ್ಸ್ ಇತ್ತು. ಅರ್ಥ ಆಯ್ತಾ. ಈಗ ಸೊಲೆನಾಯ್ಡ್ ಏನಂದ್ರೆ ಏನು ಅಂತ ಈಗ ಕ್ವಶನ್ ಓದಿ ಆನ್ಸರ್ ಉತ್ತರಿಸಿ. ವಾಟ್ ಡಸ್ ದ ಪ್ರೆಸೆನ್ಸ್ ಆಫ್ ದ ಪ್ಯಾರಲಲ್ ಸ್ಟ್ರೈಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ಸೈಡ್ ದ ಸೊಲೆನಾಯ್ಡ್ ಇಂಡಿಕೇಟ್? ಅಂದರೆ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಅದರೊಳಗಡೆ ಸಮಾನಾಂತರವಾದ ನೇರ ಕಾಂತಕ್ಷೇತ್ರ ರೇಖೆಗಳ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡು ಬಂದರೆ ಅದನ್ನು ಏನನ್ನು ಸೂಚಿಸುತ್ತದೆ? ಸೊ ಒಳಗಡೆ ಹೇಗಿರುತ್ತೆ, ಸೇಮ್ ಎನರ್ಜಿ ಇರುತ್ತಾ, ಎಲ್ಲ ಇದಕ್ಕೂ ಎನರ್ಜಿ ಸೇಮ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಪ್ಯಾರಲಲ್ ಆಗಿರುತ್ತೆ ಮತ್ತು ಡಿಸ್ಟೆನ್ಸು ಕೂಡ ಸೇಮ್ ಇರುತ್ತೆ. ಇಲ್ಲಿಂದ ಇಲ್ಲಿಗೂ ಡಿಸ್ಟೆನ್ಸ್ ಒಂದೇ, ಇಲ್ಲಿಂದ ಇಲ್ಲಿಗೂ ಡಿಸ್ಟೆನ್ಸ್ ಒಂದೇ ಆಗಿರುತ್ತೆ. ಸೊ ಅದು ಆ ಥರ ಒಂದು ಆಪ್ಷನ್ ಯಾವುದೇ ಇದೆ ನೋಡೋಣ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಯೂನಿಫಾರ್ಮ್ ಇನ್ಸೈಡ್ ದ ಸೊಲೆನಾಯ್ಡ್. ಮೊದಲನೇ ಆಪ್ಷನ್ ಕೊಟ್ಟಿದ್ದಾರೆ, ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್. ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏಕರೂಪವಾಗಿರುತ್ತದೆ. ಇನ್ನು ಮಿಕ್ಕಿದ ಆಪ್ಷನ್ ನೀವು ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೋಣ. ಫ್ರಮ್ ಅ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಆನ್ ಆಬ್ಜೆಕ್ಟ್ ಮೂವ್ಸ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಓಕೆನಾ. ಒಂದು ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಬಗ್ಗೆ ನೋಡ್ತಿದ್ದಾರೆ, ಒಂದು ಗ್ರಾಫ್ ಬರ್ಕೊಳ್ಳಿ. ಮತ್ತು ಇಲ್ಲೊಂದು ಆಬ್ಜೆಕ್ಟ್ ಎ ಐತೆ, ಇನ್ನೊಂದು ಆಬ್ಜೆಕ್ಟ್ ಬಿ ಐತೆ. ಓಕೆನಾ. ಈ ಆಬ್ಜೆಕ್ಟ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೊರಡುತ್ತೆ. ಅದು ಎಷ್ಟು ಟೈಮ್ ತಗೊಳುತ್ತೆ ಅಂದರೆ ಕವರಿಂಗ್ ಅ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ದಾರೆ ಅವರು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು S2 ಮೈನಸ್ S1 ಅಂತ ಹೇಳಿದ್ದಾರೆ, ಅವರೇ ಕೊಟ್ಬಿಟ್ಟಿದ್ದಾರೆ. ಅಂದರೆ ಡಿಸ್ಟೆನ್ಸ್ 2 ಇಲ್ಲಿ S2 ಮತ್ತು S1 ಡಿಸ್ಟೆನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇನ್ ಟೈಮ್ ಫಾರ್ ಎಕ್ಸಾಂಪಲ್ ಈಗ ಬೇಡ, ಇದು ನಾವು S ಮತ್ತು T ಅಂತಲೇ ತಗೊಳ್ಳೋಣ. ಓಕೆನಾ. S ಮತ್ತು T ಅಂತಲೇ ತಗೊಳ್ಳೋಣ. ಈ ಆಬ್ಜೆಕ್ಟ್ ಎ ಟು ಬಿ ಓಕೆ ಅದೇ ಇಲ್ಲಿ. ಮತ್ತು ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ರು, S1 ಮೈನಸ್ S2 ಅಂತ ಕೊಟ್ಟಿದ್ರು. ಓಕೆನಾ. ಈಗ ಟೈಮ್ ಏನಂತ ಕೊಟ್ಟಿದ್ದಾರೆ, T2 ಮೈನಸ್ T1 ಅಂದರೆ ಮೊದಲನೇ ಟೈಮು ಮೈನಸ್ ಎರಡನೇ ಟೈಮು. ಸೊ ಇದು ಒಂದು ಪ್ರಾಪರ್ ಅರೇಂಜ್ಮೆಂಟಲ್ಲಿ ಅವರು ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್? ಸೊ ನಾವು ಗ್ರಾಫ್ ಬರೆಯೋ ಅವಶ್ಯಕತೆ ಇಲ್ಲ, ಅವ್ರು ಏನು ಕೇಳ್ತಿದ್ದಾರೆ, ಯಾವ ಒಂದು ಫಾಲೋಯಿಂಗ್ ಆಪ್ಷನ್ಸು ಸ್ಪೀಡ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ನಮಗೆ ಸ್ಪೀಡ್ನ ಫಾರ್ಮುಲಾ ಏನು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಲ್ವಾ, ಇದೆ ಅಲ್ವಾ ಫಾರ್ಮುಲಾ. ಸ್ಪೋಸ್ ನಾವು ಏನಂತ ಹಾಕ್ಬೋದು, ಸ್ಪೀಡ್ ನಮ್ಗೆ ಕಂಡುಹಿಡೋಕ್ಕೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಏನು S1 ಮೈನಸ್ S2 ಮೈನಸ್ S1, S2 ಮೈನಸ್ S1 ಡಿಸ್ಟೆನ್ಸು. ಟೈಮ್ ಏನು ಕೊಟ್ಟಿದ್ದಾರೆ, ಸೊ ಒಂದು ನಿಮಿಷ, ಸ್ಪೀಡ್ ಈಸ್ ಈಕ್ವಲ್ ಟು S2 ಮೈನಸ್ S1. ಸೊ ಟೈಮ್ ಏನು T2 ಮೈನಸ್ T1. ಈ ಒಂದು ಆಪ್ಷನ್ ಯಾವ್ದು ಇರುತ್ತೋ ಅದೇ ಆನ್ಸರು. ನೋಡಿ ಅದು ವ್ಯಾಲ್ಯೂ ಕೊಟ್ಟಿಲ್ಲ, ಜಸ್ಟ್ ಇಷ್ಟೇ ಕೇಳಿದ್ದಾರೆ. ನಮ್ಗೆ ಇನ್ನೇನು ಕೇಳ್ತಿಲ್ಲ ಗುರು, ಅವ್ರು ಕೇಳ್ತಿರೋದು ಬರೀ ಫಾರ್ಮುಲಾ ಅಷ್ಟೇ. ಅಂದರೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಬೇರೆಯವರಿಂದ ನಮ್ಮನ್ನ ಟ್ರ್ಯಾಪ್ ಮಾಡೋಕ್ಕೋಸ್ಕರ ಈ ಥರ ಒಂದು ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ಅದು ಬಿಟ್ಟರೆ ನಮಗೆ ಕಾನ್ಸೆಪ್ಟ್ ಒಂದೇನೆ. ಸೊ ಯಾವ ಒಂದು ಆಪ್ಷನ್ ಅಪ್ಪ ಐತೆ ಇರುತ್ತೆ ನೋಡಿ, ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರ್. ಎಷ್ಟು ಈಸಿ ಅಲ್ವಾ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ಅಕಾರ್ಡಿಂಗ್ ಟು ದ ಸೈನ್ ಕನ್ವೆನ್ಷನ್ ಆಫ್ ದ ಸ್ಪಿರಿಕಲ್ ಲೆನ್ಸಸ್? ನೋಡಿ ಇಲ್ಲಿ ಕೀ ಟರ್ಮ್ ಏನು, ಲೆನ್ಸಸ್. ಒಂದು ಏನು ಕೀ ಟರ್ಮ್ ಯಾವುದಪ್ಪ ಅಂದರೆ ಮೊದಲನೇದು ಲೆನ್ಸು, ಇನ್ನೊಂದು ಸೈನ್ ಕನ್ವೆನ್ಷನ್ ಆಫ್ ಸ್ಪಿರಿಕಲ್ ಲೆನ್ಸಸ್. ಇವೆರಡು ಕೀ ಟರ್ಮ್ ಆಗಿರುತ್ತೆ. ಓಕೆನಾ. ಸೊ ಈಗ ನಾವು ಫಸ್ಟು ಟಾಪಿಕ್ ಬಗ್ಗೆ ನೋಡ್ಕೋಬೇಡ. ನಮಗೆ ಟರ್ಮಿನಲ್ ಲೆನ್ಸಸ್ ಅಂದರೆ ಏನು, ಲೆನ್ಸ್ ಅಂತಂದರೆ ಒಂದು ಗ್ಲಾಸ್ ಲೆನ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಲೆನ್ಸ್ ಆಗಿರ್ಬೋದು. ಯಾವಾಗ ಈ ಲೆನ್ಸ್ ಒಳಗಡೆ ಲೈಟ್ ರಿಫ್ಲೆಕ್ಟ್ ಆಗುತ್ತೋ ಆವಾಗ ಲೈಟ್ ಏನಾಗುತ್ತೆ, ಬೆಂಡ್ ಆಗುತ್ತೆ. ಓಕೆನಾ. ಈ ಕಡೆ ಆದರೂ ಬೆಂಡ್ ಆಗುತ್ತೆ, ಈ ಕಡೆ ಆದರೂ ಬೆಂಡ್ ಆಗುತ್ತೆ. ಅದನ್ನು ನಾವು ಲೆನ್ಸಸ್ ಅಂತ ಕರಿತೀವಿ. ಯಾವೊಂದು ಆಬ್ಜೆಕ್ಟು ಲೈಟ್ನ ಬೆಂಡ್ ಮಾಡುತ್ತೋ ಅದನ್ನು ನಾವು ಲೆನ್ಸ್ ಅಂತ ಕರಿತೀವಿ. ಓಕೆನಾ. ಲೆನ್ಸ್ ಇಸ್ ಅ ಟ್ರಾನ್ಸ್ಪರೆಂಟ್ ಪೀಸ್ ಆಫ್ ಗ್ಲಾಸ್ ದಟ್ ಬೆಂಡ್ಸ್ ದ ಲೈಟ್. ಓಕೆನಾ.
ಸೊ ಲೆನ್ಸಲ್ಲಿ ಎರಡು ಥರ ನೋಡ್ತೀವಿ, ಒಂದು ಕಾನ್ವೆಕ್ಸ್ ಮಿರರ್ ಅಂತ ನೋಡ್ತೀವಿ, ಇನ್ನೊಂದು ಕಾನ್ಕೇವ್ ಮಿರರ್ ಅಂತ ನೋಡ್ತೀವಿ. ಉಬ್ಬ ಮೊಸರು ಮತ್ತು ಅವತಲ ಮೊಸರು ಅಂತ ನಾವು ನೋಡ್ತೀವಿ, ಮುಸುರ ಅಂತ ನೋಡ್ತೀವಿ. ಸೊ ಈಗ ಕಾನ್ವೆಕ್ಸ್ ಲೆನ್ಸ್ ಅಂದರೆ ಅದು ಯಾವ ಥರ ಇರುತ್ತೆ, ಈ ಥರ ಇರುತ್ತೆ, ಬಲ್ಜ್ ಆಗಿರುತ್ತೆ. ಕಾನ್ವೆಕ್ಸ್ ಅಂದರೆ ದಪ್ಪವಾಗಿರುತ್ತೆ, ಸರಿನಾ. ಸೊ ಲೈಟ್ ಏನಾದ್ರು ಹೀಗೆ ಪಾಸ್ ಆಗ್ತಾ ಇದೆ ಅದೇನಾಗುತ್ತೆ, ಬೆಂಡ್ ಆಗುತ್ತೆ, ಈ ಕಡೆಯಿಂದ ಆಗಿದ್ರೆ ಈ ಕಡೆ ಆಗುತ್ತೆ, ಈ ಕಡೆಯಿಂದ ಮತ್ತೆ ಅದು ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗುತ್ತೆ. ಓಕೆನಾ, ಫೋಕಲ್ ಲೆಂತ್ಗೆ ಬಂದು ಜಾಯಿನ್ ಆಗಿ ಮತ್ತೆ ಆ ಥರ ಒಂದು ಬೇರೆ ಒಂದು ಬೆಂಡ್ ಆಗಿ ಮತ್ತೆ ಲೈಟ್ ಟ್ರಾವೆಲ್ ಆಗುತ್ತೆ. ಅದನ್ನು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಕಾನ್ಕೇವ್ ಲೆನ್ಸ್ ಅಂದ್ರೆ ಏನು, ಡೈವರ್ಜ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಲೈಟ್ಗಳು ಕನ್ವರ್ಜ್ ಆಗ್ತಾ ಇರುತ್ತೆ. ಕಾನ್ವೆಕ್ಸ್ ಅಲ್ಲಿ ಕನ್ವರ್ಜ್ ಆಗುತ್ತೆ, ಕಾನ್ಕೇವ್ ಅಲ್ಲಿ ಏನಾಗುತ್ತೆ, ಲೈಟ್ಗಳು ಮೀಟ್ ಆಗಿ ಡೈವರ್ಜ್ ಆಗುತ್ತೆ. ಓಕೆನಾ, ಅಂದರೆ ದೂರ ಡಿಸ್ಪರ್ಸ್ ಆಗುತ್ತೆ. ಅದನ್ನು ನಾವು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತು ಈಗ ಕಾನ್ವೆಕ್ಸ್ ಅಂದ್ರೇನು, ಕಾನ್ವೆಕ್ಸ್ ಅಂದ್ರೇನು, ಕಾನ್ಕೇವ್ ಅಂತ. ಈಗ ಮುಂದಿನ ಚಾಪ್ಟರ್ ಕ್ವಶನ್ಸ್ ಕೇಳಿದರೆ ನಾವು ಅವಾಗ ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇವಾಗ ಜಸ್ಟ್ ಲೆನ್ಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಇನ್ನೊಂದೇನೋ ಹೇಳಿದ್ರು, ಕಾರ್ಟಿಸನ್ ಸೈನ್ ಕನ್ವೆನ್ಷನ್ ಅಂತ ಕರಿತೀವಿ. ಬಟ್ ಯಾವ್ದ್ರ ಮೇಲೆ ಇಲ್ಲಿ ಸೈನ್ ಕನ್ವೆನ್ಷನ್ ಅಂತ ಏನೋ ಕೇಳಿದ್ದಾರೆ, ನಮಗೆ ಕಾರ್ಟಿಸನ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಸೈನ್ ಕನ್ವೆನ್ಷನ್ ಆಫ್ ಸ್ಪೆರಿಕಲ್ ಲೆನ್ಸಸ್ ಅಂತ ಕರಿತೀವಿ. ಈ ಒಂದು ಸೈನ್ ಕನ್ವೆನ್ಷನ್ ಯಾರು ಕೊಟ್ಟಿರ್ತಾರೆ ಅಂದರೆ ಕಾರ್ಟಿಸನ್ ಅನ್ನೋರು ಕೊಟ್ಟಿರ್ತಾರೆ. ಓಕೆನಾ, ಸೊ ಅದಕ್ಕೆ ನಮಗೆ ಈ ಕಾನ್ಸೆಪ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್, ಲೆನ್ಸಲ್ಲಿರುವಂಥ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡೋಕ್ಕೆ ಕಾರ್ಟಿಸನ್ ಅವರು ಸ್ವಲ್ಪ ಸೈನ್ಸ್ನ ಕೊಟ್ಟಿದ್ದಾರೆ. ಏನು ಹೇಳ್ತಾರಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದು ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ಕೊಳ್ಳಿ. ಈ ಕಾನ್ವೆಕ್ಸ್ ಲೆನ್ಸ್ ಇಲ್ಲಿ ಇತ್ತಂತಂದರೆ ಅದು ಸೆಂಟರ್ನ ನಾವು ಓ ಅಂತ ಮೆನ್ಷನ್ ಮಾಡ್ತೀವಿ, ಅಂತ ಓ ಅಂತ ಕರಿತೀವಿ ಅಂತ ಹೇಳ್ತಾರೆ. ಈ ಓ ಇಂದ ಬಲಭಾಗದಲ್ಲಿ ಏನೇನಿರುತ್ತೆ ನೋಡಿ, ಈ ಓ ಇಂದ ಬಲಭಾಗದಲ್ಲಿ ಏನೇನಿರುತ್ತೆ ಅದು ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಏನು, ಡಿಸ್ಟೆನ್ಸ್ ಮೆಜರ್ ಟು ದ ರೈಟ್ ಆಫ್ ಓ, ಇಲ್ಲಿಂದ ಬರೋಂಥ ಒಂದು ಡಿಸ್ಟೆನ್ಸ್ ಏನಾಗಿರುತ್ತೆ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ, ಮತ್ತು ಅದ್ರ ಲೆಫ್ಟಿಗೆ ಹೋದ್ರೆ ಏನಾಗುತ್ತೆ ನೆಗೆಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆನಾ, ಇದು ಕಾನ್ಕೇವಲಿ ಮತ್ತು ಕಾನ್ವೆಕ್ಸಲ್ಲಿ ಯಾವಾಗಲೂ ಕೂಡ ಸೇಮ್ ಆಗಿರುತ್ತೆ. ಅರ್ಥ ಆಯ್ತಾ, ರೈಟಿಗೆ ಬಂದರೆ ಪಾಸಿಟಿವ್, ಲೆಫ್ಟಿಗೆ ಹೋದರೆ ನೆಗೆಟಿವ್, ಎಲ್ಲ ಮಿರರಲ್ಲೂ ಸೇಮ್. ಮತ್ತು ಈಗ ನೆಕ್ಸ್ಟ್ ಫೋಕಲ್ ಲೆಂತ್ ಬಗ್ಗೆ ಹೇಳ್ತಾರೆ. ಈ ಫೋಕಲ್ ಲೆಂತ್ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ಈ ಕಾನ್ವೆಕ್ಸ್ ಲೆನ್ಸಲ್ಲಿ ಇದು ಕಾನ್ವೆಕ್ಸ್ ಲೆನ್ಸು ಫೋಕಲ್ ಲೆಂತ್ ಯಾವಾಗಿರುತ್ತೆ ರೈಟ್ ಸೈಡ್ ಐತೆ ನೋಡಿ. ಫೋಕಲ್ ಲೆಂತ್ ಏನಿರುತ್ತೆ, ಫೋಕಲ್ ಪಾಯಿಂಟ್ ಯಾವಾಗಿರುತ್ತೆ ರೈಟ್ ಸೈಡ್ ಐತೆ. ಓಕೆನಾ, ಇದನ್ನು ಫೋಕಲ್ ಲೆಂತ್ ಅಂತ ಕರಿತೀವಿ. ಈ ರೈಟ್ ಸೈಡ್ ಇದ್ರೆ ಏನಂತ ನಾವು ಇಂಡಿಕೇಟ್ ಮಾಡ್ತೀವಿ, ಪಾಸಿಟಿವ್ ಅಂತ ಕರಿತೀವಿ. ಈ ಫೋಕಲ್ ಲೆಂತು ಲೆಫ್ಟ್ ಸೈಡ್ ಐತಿಲಿ, ಯಾವ್ದ್ರೊಳಗೆ ಕಾನ್ಕೇವ್ ಮಿರರಲ್ಲಿ ಲೆಫ್ಟ್ ಸೈಡ್ ಐತೆ. ಹಂಗೆ ಲೆಫ್ಟ್ ಸೈಡ್ ಇದ್ರೆ ನಾವೇನಂತ ಕರಿತೀವಿ, ಮೈನಸ್ ಅಂದರೆ ನೆಗೆಟಿವ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಇದಿಷ್ಟೇ ಕಾರ್ಟಿಸನ್ ಸೈನ್ ಏನು ಹೇಳ್ತಾನೆ ಅಂದರೆ, ಒಂದು ಮಿರರ್ನ ಬಲ್ಭಾಗದಲ್ಲಿದೆ ಅದು ಪಾಸಿಟಿವ್, ಒಂದು ಮಿರರ್ನ ಡಿಸ್ಟೆನ್ಸ್ ಎಡಭಾಗದಲ್ಲಿದ್ರೆ ಅದು ನೆಗೆಟಿವ್ ಅಂತ ಕರಿತೀವಿ. ಆದರೆ ಫೋಕಲ್ ಲೆಂತು ಕಾನ್ವೆಕ್ಸ್ ಮಿರರಲ್ಲಿ ಏನಿರುತ್ತೆ ಪಾಸಿಟಿವ್ ಆಗಿರುತ್ತೆ, ಅದು ಕಾನ್ವೆಕ್ಸ್ ಅಲ್ಲಿ. ಫೋಕಲ್ ಲೆಂತ್ ಕಾನ್ಕೇವ್ ಮಿರರ್ ಏನಾಗುತ್ತೆ ನೆಗೆಟಿವ್ ಆಗಿ ಇರುತ್ತೆ. ಈಗ ಕಾರ್ಟಿಸನ್ ಥಿಯರಿ ಅಂದ್ರೆ ಅರ್ಥ ಆಯ್ತಾ. ಇದಿಷ್ಟು ನಾವೇನಂತೀವಿ, ಕಾರ್ಟಿಸನ್ ಸೈನ್ ಕನ್ವೆನ್ಷನ್ ಅಂತ ಕರಿತೀವಿ. ಈಗ ಡೈರೆಕ್ಟ್ ಕ್ವಶನ್ ನೋಡೋಣ. ನೋಡಿದ ತಕ್ಷಣ ನಮ್ಗೆ ಆರಾಮಾಗಿ ಉತ್ತರ ಸಿಕ್ಬಿಡುತ್ತಪ್ಪ. ಸೊ ಫೋಕಲ್ ಲೆಂತ್ ಆಫ್ ಅ ಕಾನ್ವೆಕ್ಸ್ ಲೆನ್ಸ್ ಇಸ್ ಟೇಕನ್ ಆಸ್ ನೆಗೆಟಿವ್. ನೋಡಿ ಏನ್ ಕೇಳಿದರೆ, ಫೋಕಲ್ ಲೆಂತ್ ಅಂತ ಕೇಳಿದ್ದಾರೆ. ನಾವು ಫೋಕಲ್ ಲೆಂತ್ ಆಫ್ ಯಾವ್ದು ಲೆನ್ಸ್ ಅಂತ ಕೇಳಿರೋದು, ಕಾನ್ವೆಕ್ಸ್ ಲೆನ್ಸ್. ಸೊ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಏನಾಗಿರುತ್ತೆ ಇಲ್ಲಿ ಈ ಕಡೆ ಐತೆ ಅಂತ ಬಲ್ಭಾಗದಲ್ಲಿ ಐತೆ ಅನ್ನೋದು ಪಾಸಿಟಿವ್ ಆಗಿರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಸ್ ಟೇಕನ್ ಆಸ್ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ. ನೋಡಿ ಮೊದಲನೇ ಕ್ವಶನ್ ಅಲ್ಲೇ ನಾವು ಟ್ರ್ಯಾಪ್ ಮಾಡ್ಬಿಟ್ಟು ಕ್ವಶನ್ ಏನು ಮಾಡ್ತೀವಿ, ಅವ್ರು ನಮ್ಮನ್ನ ಟ್ರ್ಯಾಪ್ ಮಾಡಕ್ಕೆ ನೋಡ್ತಿದ್ರು. ನಮ್ಮ ಮೊದಲನೇ ಕ್ವಶನ್ ಅಲ್ಲೇ ನಾವು ಕಂಡು ಹಿಡಿದ್ಬಿಟ್ಟು, ಸೊ ಅವ್ರು ಏನು ಕೇಳೋದು, ವಿಚ್ ಆಫ್ ದ ನಾಟ್ ಈಸ್ ಕರೆಕ್ಟ್ ಅಂತ ಕೇಳಿದ್ರೆ, ಸೊ ಮೊದಲನೇ ಆಪ್ಷನ್ ಕರೆಕ್ಟ್ ಅಲ್ಲ, ಇನ್ನು ಮಿಕ್ಕಿದ ಆಪ್ಷನ್ ಎಲ್ಲನೂ ಕರೆಕ್ಟ್ ಆಗಿರುತ್ತೆ. ಇಷ್ಟು ಸಿಂಪಲ್ ಅಲ್ವಾ, ಒಂದು ಆಪ್ಷನ್ ಈಸಿಯಾಗಿ ಕೊಟ್ಟಿರ್ತಾರೆ ಅವರು. ಸೊ ಇದನ್ನು ನಾವು ಕಾರ್ಟಿಸನ್ ಸೈನ್ ಕನ್ವೆನ್ಷನ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ಕೀ ಟರ್ಮಿನಾಲಜಿಲಿ ಏನು, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಗುರುತ್ವಾಕರ್ಷಣೆಯಿಂದ ಉಂಟಾಗುವ ತತ್ವವನ್ನೇ ಕುರಿತು ಕೆಳಗಿನ ಹೇಳಿಕೆಯನ್ನು ಯಾವುದು ಅಥವಾ ಯಾವುವು ಸತ್ಯ. ದ ವ್ಯಾಲ್ಯೂ ಆಫ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಪೆಂಡ್ಸ್ ಅಪಾನ್ ದ ಮಾಸ್ ಆಫ್ ದ ಆಬ್ಜೆಕ್ಟ್ ಫಾಲಿಂಗ್ ಅಂಡರ್ ದ ಎಫೆಕ್ಟ್ ಆಫ್ ಗ್ರಾವಿಟಿ. ಸೊ ಈಗ ಗ್ರಾವಿಟಿ ಅಂದ್ರೆ ಏನು, ಗ್ರಾವಿಟೇಷನಲ್ ಮೂವ್ಮೆಂಟ್ ಅಂದ್ರೆ ಏನು, ಆಕ್ಸಿಲರೇಷನ್ ಗ್ರಾವಿಟಿ ಅಂದ್ರೆ ಏನು, ಇದಿಷ್ಟು ನಾವು ತಿಳ್ಕೊಬೇಕಾಗಿರೋಂಥ ಒಂದು ಕಾನ್ಸೆಪ್ಟು. ನಾವು ಬರೀ ಕ್ವಶನ್ನ ಆನ್ಸರ್ ಮಾಡಿದ್ರೆ ನಮಗೆ ಏನೂ ಸಿಗೋಲ್ಲ. ನಾನು ಈಗಲೇ ಹೇಳ್ಬಿಡ್ತೀನಿ, ನೀವು ಕ್ವಶನ್ ನೋಡಿ ಆನ್ಸರ್ ಮಾಡಿಕೊಂಡು ಇದ್ರೆ ನಮಗೆ ಏನೂ ಸಿಗಲ್ಲ. ಆ ಥರ ಒಂದು ಕೆಲಸ ನಾವು 10 ಪೇಪರ್ನ 5 ದಿವಸದಲ್ಲೇ ಮುಗಿಸ್ಬೋದು. ಸೊ ನಾವು ಒಂದು ಪೇಪರ್ನ 1 ದಿವಸದಲ್ಲಿ ಮುಗಿಸೋದೇ ಕಷ್ಟ, ಯಾವಾಗ ನಾವು ನೀಟಾಗಿ ಅನಾಲಿಸಿಸ್ ಮಾಡಿದ್ರೆ. ಗ್ರಾವಿಟಿ ಅಂದ್ರೆ ಏನಿಲ್ಲ, ಅದೊಂದು ಫೋರ್ಸು. ಓಕೆನಾ, ಆ ಫೋರ್ಸು ಎಲ್ಲಿರುತ್ತೆ ಅಂತಂದರೆ ಅರ್ತ್ ಪುಲ್ ಮಾಡ್ತಾ ಇರುತ್ತೆ. ಗ್ರಾವಿಟಿ ಇಸ್ ಅ ಫೋರ್ಸ್ ಬೈ ವಿಚ್ ಅರ್ತ್ ಪುಲ್ಸ್ ದ ಆಬ್ಜೆಕ್ಟ್ಸ್ ಟುವರ್ಡ್ಸ್ ದ ಸೆಂಟರ್. ಅದನ್ನು ನಾವು ಗ್ರಾವಿಟಿ ಅಂತ ಕರಿತೀವಿ. ಗುರುತ್ವಾಕರ್ಷಣೆ ಎಂದರೆ ಭೂಮಿಯು ವಸ್ತುಗಳನ್ನು ತನ್ನ ಕೇಂದ್ರದ ಕಡೆಗೆ ಎಳೆಯುವ ಒಂದು ಬಲ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಆ್ಯಪಲ್ ಮರದಲ್ಲಿ ಇರುತ್ತೆ. ಆ್ಯಪಲ್ ಏನಾದ್ರು ಮರದಿಂದ ಒಂದು ರೆಂಬೆ ಅಂತ ಅಥವಾ ಒಂದು
ತುದಿ ಕಟ್ಟಾದಾಗ ಯಾಕೆ ಕೆಳಗೆ ಬೀಳುತ್ತೆ? ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ನಾವು ಚಿಕ್ಕ ವಯಸ್ಸಲ್ಲಿ ಯೋಚನೆ ಮಾಡಿರಲಿಲ್ಲ. ಯಾಕೆ? ಅದಕ್ಕೆ ಸುಮ್ಮನೆ ಏನು ಇಟ್ಕೊಳಕ್ಕೆ ಏನು ಆಧಾರ ಇಲ್ಲ, ಕೆಳಗೆ ಬಿದ್ದುಬಿಡುತ್ತೆ ಅಂತ ನಾವು ಅಂತೀವಿ. ಅದು ಕೆಳಗೆ ಬೀಳೋದಲ್ಲ, ಏನಪ್ಪ ಆಗುತ್ತೆ ಅಂತಂದರೆ, ಈಗ ಭೂಮಿಯಿಂದ ಅದೇನಾದ್ರು ಕನೆಕ್ಟ್ ಆಗಿಲ್ಲ ಅಂತಂದರೆ ಆ ಒಂದು ಏನಾಗುತ್ತೆ, ಈ ಒಂದು ಆ್ಯಪಲ್ಲು ಭೂಮಿ ಹತ್ರ ಬರುತ್ತೆ. ಯಾಕೆ? ಡ್ಯೂ ಟು ದ ಗ್ರಾವಿಟೇಷನಲ್ ಪೂಲ್ ಆಫ್ ದ ಅರ್ತ್. ಓಕೆನಾ? ಅರ್ಥಲ್ಲಿ ಗ್ರಾವಿಟೇಷನಲ್ ಪುಲ್ ಇರುತ್ತೆ. ಸೊ ನಾವು ಇವಾಗ ಏನೇ ಇದ್ರೂ ಈಗ ಮೇಲಿಂದ ಹಿಂಗೆ ಪೆನ್ ಬಿಟ್ಟರು ಪೆನ್ ಹೋಗ್ಬಿಟ್ಟು ಕೆಳಗೆ ಬೀಳುತ್ತೆ. ಯಾಕೆ? ಗ್ರಾವಿಟೇಷನ್ ಫುಲ್ಲು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನಾವೇನಂತ ಕರಿತೀವಿ? ಗ್ರಾವಿಟಿ ಅಂತ ಕರಿತೀವಿ. ಸರಿನಾ? ಈಗ ಇದೇನಾದ್ರು ಕಲ್ಸ್ಕೊಂಡು ಬಿದ್ದರೆ ಅದು ಕೆಳಗೆ ಬೀಳುತ್ತೆ. ಯಾಕೆ? ಮೇಲ್ಕಡೆನೇ ಹೋಗ್ಬೋದಲ್ಲ, ಯಾಕೆ ಮೇಲಕ್ಕೆ ಹೋಗಲ್ಲ? ಇದನ್ನು ಯಾವ ಥರ ಯೋಚನೆ ಮಾಡಿದ್ದೀವಾ? ಮೇಲೆ ಹೋಗಲ್ಲ, ಕೆಳಗೆ ಬಿಡುತ್ತೆ. ಯಾಕೆ? ಇದ್ರ ಮಾಸ್ ಏನಾಗುತ್ತೆ, ಈ ಒಂದು ಆಬ್ಜೆಕ್ಟ್ನ ಗ್ರಾವಿಟೇಷನ್ ಫುಲ್ಲು ಎಳಿತಾ ಇರುತ್ತೆ. ಅದಕ್ಕೆ ಅದು ಯಾವಾಗಲೂ ಕೆಳಗೆ ಬೀಳ್ತಾ ಇರುತ್ತೆ. ಸರಿನಾ? ಇದನ್ನು ನಾವು ಗ್ರಾವಿಟಿ ಅಂತ ಕರಿತೀವಿ. ಮತ್ತು ಇವಾಗ ನಾವು ಬ್ಯಾಸ್ಕೆಟ್ ಬಾಲ್ ಆಗಿರ್ಬೋದು, ಈಗ ಬಾಲ್ನ ಮೇಲೆ ಕೆಸಿದ್ರೆ ಅದು ಯಾಕೆ ಇನ್ನೂ ಮೇಲ್ಕೆ ಹೋಗಲ್ಲ? ನಾವೀಗ ಎಸಿಬೇಕಾದ್ರೆ ನಾವು ಪುಷ್ನ ಜಾಸ್ತಿ ಕೊಡ್ತೀವಿ, ಅದಕ್ಕೆ ಮೇಲೆ ಹೋಗುತ್ತೆ. ಬಟ್ ಸರ್ಟನ್ ಪುಷ್ನ ಕೊಡ್ತೀವಿ, ನಾವು ಎಷ್ಟು ಶಕ್ತಿ ಎಸಿತೀವೋ ಅಷ್ಟು ಮಾತ್ರ ಮೇಲೆ ಹೋಗುತ್ತೆ. ಬಟ್ ಮತ್ತೆ ಕೆಳಗೆ ಬರುತ್ತೆ. ಯಾಕೆ? ಗ್ರಾವಿಟಿ ಎಳ್ಕೊಳ್ತಾ ಇರುತ್ತೆ ಅದನ್ನು. ಅದಕ್ಕೋಸ್ಕರ ನಾವು ಅದನ್ನು ಗ್ರಾವಿಟಿ ಅಂತ ಕರಿತೀವಿ. ಈಗ ನಮ್ಮ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ವೆನ್ ಎನ್ ಆಬ್ಜೆಕ್ಟ್ ಫಾಲ್ಸ್ ಫ್ರೀ ಇಟ್ಸ್ ಸ್ಪೀಡ್ ಇನ್ಕ್ರೀಸಸ್. ಈಗ ಒಂದು ಆಬ್ಜೆಕ್ಟು, ಈಗ ನಾವು ಒಂದು ಬಾಲ್ನ ಈಗ ಹಿಂಗೆ ಮೇಲ್ಗಡೆ ಕ್ಯಾಚ್ ಆಡ್ತಿದ್ದೀವಿ ಅಂದ್ಕೊಳ್ಳಿ, ಇಬ್ಬರು ಹುಡುಗರು. ಓಕೆನಾ? ಇಲ್ಲಿ ಇಬ್ಬರು ಹುಡುಗರು ಕ್ಯಾಚ್ ಆಡ್ತಿದ್ದೀವಿ. ಈ ಬಾಲ್ನ ಮೇಲೆ ಎಸೆಕ್ಕೆ ನಾವು ಜಾಸ್ತಿ ಫೋರ್ಸ್ ಹಾಕಬೇಕು. ಓಕೆನಾ? ಜಾಸ್ತಿ ಫೋರ್ಸ್ ಹಾಕಬೇಕು. ಬಟ್ ಈ ಬಾಲ್ ಮತ್ತೆ ಹೈಟ್ಗೆ ಹೋಗಿ ಮತ್ತೆ ಕೆಳಗೆ ಬರ್ತೈತೆ ಅಂತಂದರೆ ಈ ಬಾಲಿನ ಫೋರ್ಸ್ ಏನಾಗಿರುತ್ತೆ? ಈಗ ಫೋರ್ಸ್ಗಿಂತ 2x ಆಗಿರುತ್ತೆ. ಅಂದರೆ ಇದು ಎಕ್ಸ್ ಅಂತಂದರೆ ಇದಕ್ಕಿಂತ ಡಬಲ್ ಆಗಿರುತ್ತೆ ಫೋರ್ಸು. ಯಾಕಪ್ಪ ಅಂತಂದರೆ ಈ ಮೇಲ್ಕೋದಾಗಿಂದ ಇಲ್ಲಿಗೆ ಕೆಳಗೆ ಏನಾಗ್ತಿರುತ್ತೆ ಅಂದರೆ ಇವ್ನು ಭೂಮಿ ಮೇಲೆ ನಿಂತಿರ್ತಾನಲ್ವ, ಗ್ರಾವಿಟೇಷನ್ ಫುಲ್ಲು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಮೇಲಿಂದ ಬೀಳೋ ಆಬ್ಜೆಕ್ಟು ಯಾವಾಗಲೂ ಕೂಡ ಸ್ಪೀಡು ಜಾಸ್ತಿ ಇರುತ್ತೆ. ಸರಿನಾ? ಅದನ್ನು ನಾವು ಗ್ರಾವಿಟೇಷನಲ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಈ ಥರ ಒಂದು ಸ್ಪೀಡು ಇನ್ಕ್ರೀಸ್ ಆಗ್ತಿದ್ರೆ ಅದು ನಾವೇನಂತ ಕರಿತೀವಿ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ, ಅಥವಾ ಗುರುತ್ವ ತ್ವರಣೆ ಅಂತ ನಾವು ಕರೀತೇವೆ. ಸರಿನಾ? ಈಗ ಗ್ರಾವಿಟೇಷನ್ ಎಲ್ಲ ಒಂದು ಪ್ಲಾನೆಟ್ಸಲ್ಲಿ ಅಥವಾ ಎಲ್ಲ ಒಂದು ಯೂನಿವರ್ಸಲ್ಲಿ ಸೇಮ್ ಆಗಿರುತ್ತಾ? ಯೂನಿವರ್ಸಲ್ಲಿ ಎಲ್ಲ ಒಂದು ಪ್ಲಾನೆಟ್ಸ್ಗೆ, ನಮ್ಮ ಅರ್ತ್ಗೆ ಬೇರೆ ಗ್ರಾವಿಟಿ ಐತೆ, ಸ್ಯಾಟ್ರನ್ಗೆ ಬೇರೆ ಗ್ರಾವಿಟಿ ಐತೆ, ಬೇರೆ ಡೆನ್ಸಿಟಿ ಐತೆ, ಮತ್ತು ಮೂನ್ಗೆ ಬೇರೆ ಗ್ರಾವಿಟಿ ಐತೆ. ಸೊ ನಮ್ಮ ಅರ್ತ್ನ ಗ್ರಾವಿಟಿ ಎಷ್ಟಪ್ಪ ಅಂತಂದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ನಾವು ಕರಿತೀವಿ. ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ 10 ಅಂತ ಕೊಟ್ಟಿರ್ತೇವೆ, ಬಟ್ ನಾವು ರೈಲ್ವೆ ಎಕ್ಸಾಮ್ಸಲ್ಲಿ 9.8 ಅಂತಲೇ ಕರೆಯೋದು. ಸರಿನಾ? ಇದು ಅರ್ಥಲ್ಲಿ ಯಾವಾಗಲೂ ಕೂಡ ಗ್ರಾವಿಟೇಷನ್ ಎಷ್ಟಿರುತ್ತೆ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರೇ ಇರುತ್ತೆ. ನಮ್ಗೆ ಇದ್ರ ಮೇಲೂ ಕ್ವಶನ್ಸ್ ಕೇಳಿದ್ದಾರೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಬ್ಯಾಸ್ಕೆಟ್ ಬಾಲ್ನ ಎಸಿತೀರಾ. ಓಕೆನಾ? ಮೇಲ್ಕೆ ಎಸಿತೀರಾ, ಮತ್ತೆ ಒಂದು ಅಥವಾ ಒಂದು ಬ್ಯಾಸ್ಕೆಟ್ ಬಾಲ್ನ ಮೇಲಿಂದ ಕೆಳಗೆ ಬಿಡ್ತೀರಾ, ಮತ್ತೆ ಒಂದು ಯಾವುದೋ ಒಂದು ರೆಕ್ಕೆನ ಅಥವಾ ಗರಿನ ಕೆಳಗಡೆ ಬಿಡ್ತೀರಾ. ಬ್ಯಾಸ್ಕೆಟ್ ಬಾಲು ಬೇಗ ಬಂದು ಕೆಳಗೆ ಬಿದ್ದುಬಿಡುತ್ತೆ, ಬಟ್ ರೆಕ್ಕೆ ಬೇಗ ಬಂದು ಕೆಳಗೆ ಬೀಳಲ್ಲ. ಯಾಕೆ ಅಂದರೆ ನೀವು ಹೇಳ್ಬೋದು ಬ್ಯಾಸ್ಕೆಟ್ ಬಾಲ್ನ ವೆಯ್ಟು ಜಾಸ್ತಿ ಐತೆ ಸರ್, ರೆಕ್ಕೆ ವೆಯ್ಟು ಕಡಿಮೆ ಐತೆ ಅಂತ. ತಪ್ಪು. ಆನ್ಸರ್ ಅದಲ್ಲ. ಗ್ರಾವಿಟಿ ಯಾವುದೇ ಕಾರಣಕ್ಕೂ ಮಾಸ್ ಮೇಲೆ ಡಿಪೆಂಡ್ ಆಗಲ್ಲ. ಓಕೆನಾ? ಈಗ ಅದು ಭಾರ ಜಾಸ್ತಿ ಐತೆ ಅಂದಿದ ತಕ್ಷಣ ಅದು ಬೇಗ ಬೀಳುತ್ತೆ ಅಂದರೆ ಅದು ತಪ್ಪು. ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನೀವು ನಾರ್ಮಲ್ ರೂಮಲ್ಲಿ ನೀವು ಒಂದು ಬಿಡಿ. ಓಕೆ, ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದು, ಒಂದು ನಾರ್ಮಲ್ ರೂಮಲ್ಲಿ ಒಂದು ಒಂದು ಬಾಲ್ನ ಬಿಡಿ, ಇನ್ನೊಂದು ಗರಿನ ಬಿಡಿ. ಫಸ್ಟು ಬಾಲ್ ಬಂದು ಕೆಳಗೆ ನೆಲಕ್ಕೆ ತಾಕೋತೆ, ಗರಿ ಬಂದು ನೆಲಕ್ಕೆ ತಾಕಲ್ಲ. ಯಾಕೆ ಅಂತಂದರೆ ಇಲ್ಲಿ ಏರದ ಕಂಟೆಂಟ್ ಜಾಸ್ತಿ ಇರುತ್ತೆ. ನಾರ್ಮಲ್ ರೂಮಲ್ಲಿ ಏರ್ ಕಂಟೆಂಟ್ ಇರುತ್ತೆ. ಅದೇ ಥರ ಒಂದು ವ್ಯಾಕ್ಯೂಮ್ ಕಂಟೈನ್ ಅಥವಾ ವ್ಯಾಕ್ಯೂಮ್ ಫೀಲ್ಡ್ ರೂಮಲ್ಲಿ ಏರ್ ಇರಲ್ಲ. ಓಕೆನಾ? ಏರು ಆಬ್ಸೆನ್ಸ್ ಇರುತ್ತೆ. ವ್ಯಾಕ್ಯೂಮ್ ಅಂದ್ರೆ ಏನು? ಅದರೊಳಗೆ ಏರ್ ಅಂದರೆ ಏರು ಇರೋದಿಲ್ಲ. ಸರಿನಾ? ಆ ವ್ಯಾಕ್ಯೂಮಲ್ಲಿ ನಾವು ಬಾಲ್ನ ಏನಾದರೂ ಬಿಟ್ಟಾಗ ಅಥವಾ ಗರಿ ಏನಾದರೂ ಬಿಟ್ಟಾಗ ಬಾಲು ಒಂದೇ ಸರಿ ಬಂದು ಕೆಳಗೆ ಕುತ್ಕೊಳ್ಳುತ್ತೆ, ಗರಿನೂ ಕೂಡ ಅದೇ ಟೈಮಿಗೆ ಬಂದು ಕೆಳಗೆ ಕುತ್ಕೊಳ್ಳುತ್ತೆ. ಸೊ ನಮಗೆ ಇಲ್ಲಿ ಏರ್ ಇರೋ ಕಾರಣ ಏನಾಗ್ತೈತೆ, ರೆಕ್ಕೆ ಬರೋಕ್ಕೆ ನಮಗೆ ಏರ್ ಏನು ಮಾಡ್ತೈತೆ, ಇಗ್ನೋರ್ ಮಾಡ್ತೈತೆ. ಅಂದರೆ ಮೇಲ್ಗಡೆಗೆ ಕಳಿಸ್ತೈತೆ ಅಥವಾ ದೂರದಿಂದ ಆ ರೆಕ್ಕೆ ರೀಚ್ ಆಗೋಕ್ಕೆ ತುಂಬ ಲೇಟ್ ಆಗ್ತೈತೆ. ಸೊ ಇಲ್ಲಿ ಏರ್ ಇಲ್ಲ, ಅದಕ್ಕೋಸ್ಕರ ರೆಕ್ಕೆನೂ ಒಂದೇ ಸಮಯ ಬಂದು ಕುತ್ಕೊಂತು, ಬಾಲು ಒಂದೇ ಸಮಯ ಬಂದೇ ಕುತ್ಕೊಂತು. ಸೊ ಇದರಿಂದ ನಾವು ಹೇಳ್ಬೋದು ಗ್ರಾವಿಟಿ ಒಂದು ವಸ್ತುವಿನ ಆಬ್ಜೆಕ್ಟ್ ಅಂದರೆ ವಸ್ತುವಿನ ತೂಕದಿಂದ ಡಿಪೆಂಡ್ ಆಗಿಲ್ಲ ಅಂತ ನಾವು ಇದರಿಂದ ಹೇಳ್ಬೋದು. ಸೊ ಅದೇ ಥರನೇ ಈಗ ಬೇರೆ ಬೇರೆದು ಯೂನಿವರ್ಸ್ಗಳಿಗೆ ಒಂಥರ ಯೂನಿವರ್ಸಲ್ಲಿ ಎಲ್ಲ ಥರ ಒಂದು ಸೇಮ್ ಗ್ರಾವಿಟಿ ಇಲ್ಲ. ನಮ್ಮ ಅರ್ಥಲ್ಲಿ ಎಷ್ಟೈತೆ ಗ್ರಾವಿಟಿ? 9.8 ಮೀಟರ್ ಸ್ಕ್ವೇರ್ ಐತೆ. ಮೂನಲ್ಲಿ ಎಷ್ಟೈತೆ? 1.63 ಮೀಟರ್ ಸ್ಕ್ವೇರ್ ಗ್ರಾವಿಟಿ ಐತೆ. ನೋಡಿ, ನೆನೆ ನಾವು ಮೂನ್ ಬಗ್ಗೆ ಮಾತಾಡಿದ್ವಾ? ಮೂನ್ ಗ್ರಾವಿಟಿ ಬಗ್ಗೆ ಮಾತಾಡಿದ್ವಾ? ಅರ್ತ್ ಗ್ರಾವಿಟಿ ಬಗ್ಗೆ ಮಾತಾಡಿದ್ವಾ? ಇವತ್ತಾಗಲಿ ಅದೇ ಕ್ವಶನ್ ಕಣ್ರಿ. ಈಸಿ ಅಲ್ವಾ? ಸೊ ಕ್ವಶನ್ಸು ರಿಪೀಟ್ ಅಂದರೆ ಕಾನ್ಸೆಪ್ಟ್ಸು ರಿಪೀಟ್ ಆಗ್ತೈತೆ. ನಮ್ಮ ಮೂನ್ ಗ್ರಾವಿಟಿ ಎಷ್ಟು? 9.3. ಅರ್ಥನ ಗ್ರಾವಿಟಿ 9.8.
ಮೂನ್ನ ಗ್ರಾವಿಟಿ 1.63. ಸೊ ಯೂನಿವರ್ಸಲಿ ಗ್ರಾವಿಟೇಷನು ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ. ಈಗ ಆಪ್ಷನ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಟ್ರೂ ಅಂತ ಕೇಳಿದರೆ, ದ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಪೆಂಡ್ಸ್ ಆನ್ ದ ಮಾಸ್ ಆಫ್ ದ ಆಬ್ಜೆಕ್ಟ್ ಫಾಲಿಂಗ್ ಅಂಡರ್ ದ ಎಫೆಕ್ಟ್ ಆಫ್ ಗ್ರಾವಿಟಿ. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಒಂದು ಆಬ್ಜೆಕ್ಟ್ ಅಥವಾ ಒಂದು ವಸ್ತುವಿನ ತೂಕದ ಮೇಲೆ ಡಿಪೆಂಡ್ ಆಗುತ್ತಾ? ನಾನೇನು ಹೇಳಿದೆ, ತೂಕದ ಮೇಲೆ ಡಿಪೆಂಡ್ ಆಗಲ್ಲ. ದ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಯೂನಿವರ್ಸಲಿ ಕಾನ್ಸ್ಟೆಂಟ್ಸ್. ತತ್ವರಣೆ ಮೌಲ್ಯವು ಸಾರ್ವತ್ರಿಕವಾಗಿ ಸ್ಥಿರವಾಗುತ್ತದೆ. ಅಂದರೆ ಎಲ್ಲ ಒಂದು ಇಡೀ ಪ್ರಪಂಚದಲ್ಲೇ ಗ್ರಾವಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ನಾನು ಹೇಳಿದೆ ಅರ್ಥಗೆ ಎಷ್ಟು 9.82, ಮೂನ್ಗೆ 1.63 ಗ್ರಾವಿಟಿ. ಓಕೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಏನು ಯೂನಿವರ್ಸಲ್ಲಿ ಬೇರೆ ಬೇರೆ ಒಂದು ಪ್ಲಾನೆಟ್ಗೆ ಬೇರೆ ಬೇರೆ ಥರದ ಒಂದು ಗ್ರಾವಿಟಿ ಇದೆ. ಸೊ ಇಲ್ಲಿ ಏನು ಎರಡು ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ನೀದರ್ 1 nor 2 ಈಸ್ ಕರೆಕ್ಟ್. ಅರ್ಥ ಆಗ್ತಿದ್ಯಾ? ಕಮೆಂಟಲ್ಲಿ ತಿಳಿಸ್ಕೊಡಿ. ಅಥವಾ ನಮಗೆ ಟೀಚಿಂಗ್ ಏನಾದರೂ ನಿಮಗೆ ಸಜೆಷನ್ ಇಲ್ಲ ಸರ್ ಈ ಥರ ಇಲ್ಲಿ ಅಂತ ಏನಾದರೂ ಇದ್ದರೆ ನೀವು ದಯವಿಟ್ಟು ನಿಮ್ಮ ಕಮೆಂಟಲ್ಲಿ ತಿಳಿಸ್ಕೊಡಿ, ಸರಿನಾ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ ದ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್? ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕೇಳಿದ್ದಾರೆ. ಏನಿದು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್? ಕೀ ಟರ್ಮಿನಾಲಜಿ ನೋಡಿ, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಸಂಪೂರ್ಣ ವಕ್ರೀಭವನ ಸೂಚಂಕ ಕುರಿತು ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ಈಗ ನೋಡೋಣ, ರಿಫ್ರಾಕ್ಷನ್ ಅಂದ್ರೆ ಏನು? ಈಗ ಇದೊಂದು ಗೋಡೆ, ಓಕೆನಾ? ನಾವೊಂದು ಲೈಟ್ನ ಬಿಡ್ತೀವಿ, ಆ ಲೈಟು ಬೌನ್ಸ್ ಬ್ಯಾಕ್ ಆಗುತ್ತೆ ಈ ಕಡೆಗೆ. ಅದನ್ನಂತ ನಾವೇನಂತ ಕರಿತೀವಿ? ಇದನ್ನು ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಇದೇ ಲೈಟ್ ಏನಾದರೂ ಈ ಗೋಡೆ ಒಳಗಡೆ ಹಿಂಗೆ ಪಾಸ್ ಆದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀರಂತ ತಗೊಳ್ಳಿ, ಆಕಾಶದಿಂದ ನೀಲಿ ಕಲರ್ ಐತೆ, ಮತ್ತೆ ಲೈಟ್ ಏನಾದರೂ ರಿಫ್ಲೆಕ್ಟ್ ಆಗ್ತೈತೆ. ಈ ಲೈಟ್ ಏನಾದರೂ ಬೆಂಡ್ ಆಗಿ ಈ ಥರ ಬಂದರೆ ಅದು ನಾವೇನಂತ ಕರಿತೀವಿ? ರಿಫ್ರಾಕ್ಷನ್ ಅಂತ ಕರಿತೀವಿ. ಅಂದರೆ ಆ ಒಂದು ಆಬ್ಜೆಕ್ಟ್ ಒಳಗೆ ಆ ಲೈಟ್ ಪಾಸ್ ಆದನ್ನು ರಿಫ್ಲೆಕ್ಷನ್ ಅಂತ ಕರಿತೀವಿ, ಆ ಆಬ್ಜೆಕ್ಟ್ಗೆ ರಿಫ್ಲೆಕ್ಟ್ ಆದನ್ನು ರಿಫ್ಲೆಕ್ಷನ್ ಅಂತ ನಾವು ಕರಿತೀವಿ, ಸರಿನಾ? ಈ ರಿಫ್ರಾಕ್ಷನ್ನು ಯಾವಾಗ ಆಗುತ್ತೆ? ಏನಾಗುತ್ತೆ ಅಂತಂದರೆ, ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಟು ದ ಅನದರ್ ಟ್ರಾನ್ಸ್ಪರೆಂಟ್ ಮೀಡಿಯಮ್. ಸೊ ವಾಟರ್ ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಮ್, ಆ ವಾಟರ್ಗೆ ಏನಾದರೂ ಬೌನ್ಸ್ ಬ್ಯಾಕ್ ಆದ ಲೈಟ್ ಅದನ್ನು ರಿಫ್ಲೆಕ್ಷನ್ ಅಂತ ಕರಿತೀವಿ, ಅದ್ರ ಒಳಗಡೆ ಹೋದನ್ನು ರಿಫ್ರಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಗ್ಲಾಸ್ ವಾಟರ್ ಆಗಿರ್ಬೋದು, ವಾಟರಿಂದ ಗ್ಲಾಸ್ಗೆ ಹೋಗಿರ್ಬೋದು, ಇದನ್ನೆಲ್ಲ ನಾವೇನಂತ ಕರಿತೀವಿ? ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಈ ರಿಫ್ರಾಕ್ಷನ್ ಆಗಬೇಕಾದ್ರೆ ನೋಡಿ, ಇದು ನೀರು, ಇದು ಒಂದು ಲೈಟು. ಈ ಲೈಟ್ ಬರಬೇಕಾದ್ರೆ ಇದ್ರ ಸ್ಪೀಡ್ ಏನಾಗುತ್ತೆ? ಫುಲ್ಲು ಫಾಸ್ಟ್ ಇರುತ್ತೆ, ಓಕೆನಾ? ಲೈಟ್ ಟ್ರಾವೆಲ್ಸ್ ಫಾಸ್ಟ್, ಸರಿನಾ? ಫಾಸ್ಟರ್ ದೆನ್ ಸೌಂಡ್. ನೆನ್ನೆ ಕ್ವಶನ್ ನಾವು ನೋಡಿದ್ವಿ. ಈ ರಿಫ್ರಾಕ್ಷನ್ ಆದಮೇಲೆ ಏನಾಗುತ್ತೆ? ಈ ಲೈಟ್ ಸ್ಪೀಡ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಏನಾಗುತ್ತೆ? ಲೈಟ್ ಸ್ಪೀಡು ಡಿಕ್ರೀಸ್ ಆಗುತ್ತೆ, ಸರಿನಾ? ಯಾವಾಗ? ಲೈಟು ಬೆಂಡ್ ಆದಮೇಲೆ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಸ್ಪೀಡ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಲೈಟದು ಒಂದು ಸ್ಪೀಡ್ ಇರುತ್ತೆ, ಸರಿನಾ? ಸೊ ಈಗ ಅಬ್ಸಲ್ಯೂಟ್ ರಿಫ್ರಾಕ್ಷನ್ ಇಂಡೆಕ್ಸ್ ಅಂದರೆ ಏನು? ಸೊ ನಾನು ನಿಮಗೆ ಎರಡು ವಸ್ತುನ ಕೊಡ್ತೀನಿ. ಒಂದು ನಾರ್ಮಲ್ ಮೀಡಿಯಮ್, ಓಕೆನಾ? ನಾರ್ಮಲ್ ರೂಮ್ ಟೆಂಪರೇಚರ್ ಲೈಟ್ನ ಟ್ರಾವೆಲ್ ಮಾಡಿಸಿ, ಇನ್ನೊಂದು ವ್ಯಾಕ್ಯೂಮಲ್ಲಿ ಲೈಟ್ನ ಟ್ರಾವೆಲ್ ಮಾಡಿಸಿ. ವ್ಯಾಕ್ಯೂಮ್ ಅಂದರೆ ಏನು? ಆ ಒಂದು ಕಂಟೈನರ್ ಅಥವಾ ಆ ಒಂದು ರೂಮಲ್ಲಿ ಏನಿರಲ್ಲ, ಏರು ಇರೋದಿಲ್ಲ, ಓಕೆನಾ? ಸೊ ಇವಾಗ ಲೈಟು ನಾರ್ಮಲ್ ಟೆಂಪರೇಚರಲ್ಲಿ ಏನಾಗುತ್ತೆ? ನಾರ್ಮಲ್ ಆಗಿ ಆರಾಮಾಗಿ ರೀಚ್ ಆಗುತ್ತೆ, ಓಕೆನಾ? ಏರ್ ಇರೋಂಥ ಒಂದು ಟೆಂಪರೇಚರ್ ಮೀಡಿಯಮಲ್ಲಿ. ಏರ್ ಇಲ್ಲದೆ ಇರೋಂಥ ಮೀಡಿಯಮಲ್ಲಿ ಅದು ಇನ್ನೂ ಇದಕ್ಕಿಂತ ಡಬಲ್ ಆಗಿ ಹೋಗುತ್ತೆ, ಓಕೆನಾ? ಸೊ ಅದನ್ನೇ ಇಲ್ಲಿ ಹೇಳ್ತಿರೋದು, ದ ಸ್ಪೀಡ್ ಆಫ್ ದ ಲೈಟ್ ಈಸ್ ಮ್ಯಾಕ್ಸಿಮಮ್ ಇನ್ ವ್ಯಾಕ್ಯೂಮಲ್ಲಿ ಏನಿರುತ್ತೆ? ನಿರ್ವಾತದಲ್ಲಿ ಬೆಳಕಿನ ವೇಗವು ಅತಿ ದೊಡ್ಡವಾಗಿರುತ್ತೆ. ಎಷ್ಟಿರುತ್ತೆ? 3 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಅಂದರೆ ಇದ್ರ ಸ್ಪೀಡ್ ಆಗಿರುತ್ತೆ, ಸರಿನಾ? ಅದೇ ಥರ ಒಂದು ನಾರ್ಮಲ್ ಮೀಡಿಯಮಲ್ಲಿ ಏನಿರುತ್ತೆ? ಇದಕ್ಕಿಂತ ಏನಿರುತ್ತೆ? ಅದು ಕಡಿಮೆ ಇರುತ್ತೆ. ಇದಕ್ಕಿಂತ ಏನಿರುತ್ತೆ? ಕಡಿಮೆ ಇರುತ್ತೆ, ಸರಿನಾ? ಸೊ ಇಲ್ಲಿ ಏನು ಹೇಳ್ತೀರಾ ಅಂತಂದರೆ, ನಾರ್ಮಲ್ ಅಂದರೆ ವ್ಯಾಕ್ಯೂಮ್ಗಿಂತ ನಾರ್ಮಲ್ ಮೀಡಿಯಮಲ್ಲಿ ಸ್ಪೀಡು ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು C/V ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಈ C/V ಅಂತಂದರೆ ವ್ಯಾಕ್ಯೂಮ್ ಯಾವಾಗಲೂ ಏನಿರುತ್ತೆ? ಜಾಸ್ತಿ ಇರುತ್ತೆ. ವ್ಯಾಕ್ಯೂಮ್ಗಿಂತ ಏನಿರುತ್ತೆ? ನಾರ್ಮಲ್ ಮೀಡಿಯಮಲ್ಲಿ ಯಾವಾಗಲೂ ಸ್ಪೀಡು ಕಡಿಮೆ ಇರುತ್ತೆ. ಅಂದರೆ ಇದನ್ನು ನಾವು ಏನೇ ಮಲ್ಟಿಪ್ಲಿಕೇಶನ್ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಇವಾಗ ವ್ಯಾಕ್ಯೂಮಲ್ಲಿ ಸ್ಪೀಡ್ ಎಷ್ಟು? 30 ಅಂತ ಅಂದ್ಕೊಳ್ಳಿ, ಓಕೆನಾ? 30 ಅಂತ ಅಂದ್ಕೊಳ್ಳಿ. ಈ ನಾರ್ಮಲ್ ಮೀಡಿಯಮಲ್ಲಿ ಸ್ಪೇಸ್ ಎಷ್ಟು? 3 ಅಂತ ಅಂದ್ಕೊಳ್ಳಿ. ಸೊ ಇದನ್ನೆರಡು ಡಿವೈಡ್ ಮಾಡಿದ್ರೆ ಎಷ್ಟು? ಅಂದರೆ ಅಬ್ಸಲ್ಯೂಟ್ ರಿಫ್ರಾಕ್ಷನ್ ಎಷ್ಟು ಬರುತ್ತೆ? ಅಂದರೆ 10 ಬರುತ್ತೆ. ಅಂದರೆ ಇಟ್ ಈಸ್ ಗ್ರೇಟರ್ ದೆನ್ ಏನು? 1ಗಿಂತ ಯಾವಾಗಲೂ ಕೂಡ ಗ್ರೇಟರ್ ಆಗಿರುತ್ತೆ. ಸೊ ಫಾರ್ಮುಲಾ ಇದರಲ್ಲಿ ಏನು ಹೇಳುತ್ತೆ ಅಂದರೆ, V ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ C, ಓಕೆನಾ? C ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ V, ಮತ್ತು C/V ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1. ಅಂದರೆ 1ಗಿಂತ ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಯಾರು ಹೇಳ್ತಾರೆ ಅಂತಂದರೆ, ಅಬ್ಸಲ್ಯೂಟ್ ರಿಫ್ರಾಕ್ಷನ್ ಇಂಡೆಕ್ಸ್ ಅವರು ಇದನ್ನು ಹೇಳ್ತಾರೆ, ಓಕೆನಾ? ಸೊ ಈಗ ಅದ್ರ ಪ್ರಕಾರನೇ ನೋಡೋದಾದರೆ, ಸಂಪೂರ್ಣ ವಕ್ರಭವನ ಸೂಚಂಕ ಕುರಿತು ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇಟ್ ಈಸ್ ಈಕ್ವಲ್ ಟು 1.
ಇಟ್ ಈಸ್ ಈಕ್ವಲ್ ಟು ಒನ್ ಅಂದರೆ ಏನು C/V ಇಸ್ ಈಕ್ವಲ್ ಟು ಏನು ಗ್ರೇಟರ್ ದ್ಯಾನ್ ಒನ್ ಅಂದರೆ ಸಾರಿ ಇದು ಹೆಸರು ಆಯಿತು ಗ್ರೇಟರ್ ದ್ಯಾನ್ ಒನ್ ಅಂತ ನಾವು ಕರಿತೀವಿ ಓಕೆನಾ. ಬಟ್ ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಒನ್, ಇದು ಆಗಲ್ಲ ಇದು ಆಗಲ್ಲ. ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಒನ್, ನೋಡಿ ಆಲ್ವೇಸ್ ಏನು ಯಾವಾಗಲೂ ಕೂಡ ಗ್ರೇಟರ್ ದ್ಯಾನ್ ಒನ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಏನು ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹೌ ಈಸ್ ದ ಟೈಮ್ಲಿ ಸೋಯಿಂಗ್ ಆಫ್ ಕ್ರಾಪ್ಸ್ ಹೆಲ್ಪ್ಫುಲ್ ಫಾರ್ ಫಾರ್ಮರ್ಸ್? ಸಮಯಕ್ಕೆ ಸರಿಯಾಗಿ ಬೆಳೆ ಬಿತ್ತನೆ ಮಾಡುವುದರಿಂದ ರೈತನಿಗೆ ಹೇಗೆ ಪ್ರಯೋಜನವಾಗುತ್ತದೆ? ಸೊ ಈಗ ಫಾರ್ಮರ್ ಸೋಯಿಂಗ್ ಅಂತ ಕರಿತೇವೆ. ಸೋಯಿಂಗ್ ಅಂದ್ರೆ ಏನು, ಕಾಳುಗಳನ್ನ ಅವನು ಉಳುಮೆ ಮಾಡಿದಂಥ ಒಂದು ಮಣ್ಣಲ್ಲಿ ಅದನ್ನ ಹಾಕೋದು. ಸೊ ಏನಕ್ಕೆ ಬೆನಿಫಿಷಿಯಲ್ ಆಗುತ್ತೆ ಅಂತಂದ್ರೆ ಟೈಮ್ಲಿ ಕರೆಕ್ಟ್ ಟೈಮ್ಗೆ ಹಾಕಿದ್ರೆ ಅವನಿಗೆ ಕರೆಕ್ಟ್ ಟೈಮ್ಗೆ ಬೆಳೆ ಸಿಗುತ್ತಾ. ಅದಾದಮೇಲೆ ಆಪ್ಷನ್ಸ್ ನೋಡೋದಾದ್ರಲ್ಲಿ ಇಟ್ ಇನ್ಕ್ರೀಸಸ್ ವೀಡ್ ಗ್ರೋತ್. ವೀಡ್ ಅಂದರೆ ಏನು, ಕಳೆಗಳು. ಅಲ್ಲಿ ಇವಾಗ ನೀವು ಇದೊಂದು ಮಣ್ಣು ತೋಡಿರ್ತೀರ ಓಕೆ, ಮಣ್ಣೊಳಗಡೆ ಇಲ್ಲಿ ಬೀಜ ಹಾಕಿರ್ತೀರ, ಇಲ್ಲಿ ಪ್ಲ್ಯಾಂಟ್ ಬರೋಕ್ಕಂತ ಸ್ಥಾನ. ಈಗ ಒಂದು ಗಿಡ ಇಲ್ಲಿ ಬೆಳೆದೈತೆ ಓಕೆನಾ, ಫಾರ್ ಎಕ್ಸಾಂಪಲ್ ಏನು ಇಲ್ಲಿ ಗಿಡ ಬೆಳೆದೈತೆ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಇದು ಗಿಡ ಬೆಳೆದೈತೆ, ಇದು ಲೀವ್ಸು, ಇದು ಗಿಡ ಅಂತ ಅನ್ಕೊಳ್ಳಿ ಸರಿನಾ. ಈ ಗಿಡ ಪಕ್ಕ ಸಣ್ಣ ಸಣ್ಣ ಸಸಿಗಳು ಬೆಳೆದಿರುತ್ತೆ, ಅದೇನಕ್ಕೂ ಯೂಸ್ಫುಲ್ ಇರಲ್ಲ, ಸುಮ್ಮನೆ ಸಣ್ಣ ಸಣ್ಣ ಸಸಿಗಳು ಬೆಳ್ಕೊಬಿಟ್ಟಿರುತ್ತೆ ಓಕೆನಾ. ಅದನ್ನು ನಾವು ವೀಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೀಡ್ಸ್ ಅಂತ ಕರಿತೀವಿ ಓಕೆನಾ. ಸಣ್ಣ ಸಣ್ಣ ಸಸಿಗಳು, ಕಳೆಗಳು ಅಂತ ನಾವು ಕರಿತೀವಿ, ಅದನ್ನು ವೀಡ್ಸ್ ಅಂತ ಕರಿತೀವಿ. ಈಗ ನಾವು ಪ್ರಾಪರ್ ಟೈಮ್ಗೆ ಸೋ ಮಾಡಲಿಲ್ಲ ಅಂತ, ಸೀಡ್ ಬೆಳೆನ ಅಂದರೆ ಬೀಜನ ಬಿತ್ತನೆ ಮಾಡಿಲ್ಲ ಅಂತ ಏನಾಗುತ್ತೆ, ಒಂದು ಈ ವೀಡ್ಸ್ಗಳು ಜಾಸ್ತಿ ಆಗಿಬಿಡುತ್ತಾ, ಈ ಕಳೆಗಳು ಏನಾಗುತ್ತೆ ಜಾಸ್ತಿ ಕಳೆಗಳು ಬೆಳ್ಕೊಬಿಡುತ್ತೆ. ಅವಾಗ ನಾವು ಬೀಜನ ಎಲ್ಲಿ ಬಿತ್ತುತ್ತೀವೋ ಆಮೇಲೆ ಬೀಜ ಆ ಪ್ಲ್ಯಾಂಟ್ ಉಟ್ಕೊಳ್ಳೋಷ್ಟೊಳಗೆ ಈ ಕಳೆಗಳು ಏನಾಗುತ್ತೆ ಇನ್ನೂ ದೊಡ್ಡದಾಗ್ಬಿಟ್ಟಿರುತ್ತೆ. ಸೊ ಏನಾಗುತ್ತೆ ಅಂದರೆ ನಾವು ಕರೆಕ್ಟ್ ಟೈಮ್ಗೆ ಹಾಕಿಲ್ಲ ಅಂದರೆ ಈ ಕಳೆಗಳು ತುಂಬ ದೊಡ್ಡದಾಗಿ ಬೆಳ್ಕೊಬಿಡುತ್ತೆ ಮತ್ತು ನಮಗೆ ಬೀಜ ಬಿತ್ತಕ್ಕೆ ತೊಂದರೆ ಆಗುತ್ತೆ. ಆಪ್ಷನ್ಸ್ ನೋಡೋಣ. ಇದು ಕಳೆಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಬೀಜ ಹಾಕಿದ್ರೆ ನಾವು ಕಳೆಗಳ ಬೆಳವಣಿಗೆ ಹೆಚ್ಚುತ್ತಾ ಅನ್ನೋ. ಬೀಜ ಈಗ ಒಂದು ಮಣ್ಣನ್ನು ನಾವು ಇದು ಮಾಡಿದ್ದೀವಿ ಅಂತ ಅಂದರೆ ಅಲ್ಲಿ ನಾವು ಬೀಜ ನೆಟ್ಟಿದ್ರೆ ಫಸ್ಟು ಬರೋದು ಈ ಬೀಜದಿಂದ ಬರೋಂಥ ಪ್ಲ್ಯಾಂಟು ಬೇಗ ಬೆಳೆಯುತ್ತೆ, ಅಕ್ಕಪಕ್ಕದಲ್ಲಿ ಆಮೇಲೆ ಕಳೆಗಳು ಆಮೇಲೆ ನಿಧಾನಕ್ಕೆ ಬೆಳೆಯುತ್ತೆ. ಇನ್ ಕೇಸ್ ಏನೋ ನಾವು ಕರೆಕ್ಟ್ ಟೈಮ್ಗೆ ಹಾಕಿಲ್ಲ ಅಂದರೆ ಫಸ್ಟು ಕಳೆಗಳೇ ಬಂದ್ಬಿಟ್ಟಿರುತ್ತೆ ಓಕೆನಾ. ಇಟ್ ಅವಾಯ್ಡ್ಸ್ ಕಾಂಪಿಟೇಷನ್ ವಿತ್ ವೀಡ್ಸ್ ಓಕೆನಾ. ಯಾವುದು ಬೀಜ ಬೆಳೆದ್ರೆ ಆಮೇಲೆ ಇದು ಕಳೆಗಳೊಂದಿಗೆ ಸ್ಪರ್ಧೆಯನ್ನು ತಪ್ಪಿಸುತ್ತದೆ. ಇಟ್ ಅಟ್ರಾಕ್ಟ್ಸ್ ಪೆಸ್ಟು ಇದು ಬರೋದೇ ಇಲ್ಲ ಕೀಟಾಣುಗಳು. ಇಟ್ ಡಿಕ್ರೀಸಸ್ ದ ಕ್ರಾಪ್ ಈಲ್ಡ್. ನೋಡಿ ಏನು, ಇಟ್ ಅವಾಯ್ಡ್ಸ್ ದ ಕಾಂಪಿಟೇಷನ್ ವಿತ್ ದ ವೀಡ್ಸ್. ನಾನು ಹೇಳ್ದೆ ಅಲ್ವಾ, ಬೀಜ ಬಿತ್ತಕ್ಕಿಂತ ಮುಂಚೆ ಬೀಜ ಏನಾದ್ರು ಟೈಮ್ ಸರಿಗೆ ಬಿತ್ತಲಿಲ್ಲ ಅಂತಂದರೆ ಅಕ್ಕಪಕ್ಕದಲ್ಲಿರೋ ಕಳೆಗಳೇನಾಗುತ್ತೆ ಜಾಸ್ತಿ ಬೆಳ್ಕೊಬಿಟ್ಟಿರುತ್ತೆ. ಸೊ ಅದಕ್ಕೆ ಬೀಜ ಬಿತ್ತಾದ್ಮೇಲೆ ಆ ಒಂದು ಪ್ಲ್ಯಾಂಟು ಅಥವಾ ಆ ಒಂದು ಗಿಡ ಜಾಸ್ತಿ ದೊಡ್ಡದಾಗಿ ಬೆಳೆಯುತ್ತೆ, ಆಮೇಲೆ ಸಣ್ಣದಾಗಿ ಆ ಒಂದು ಕಳೆಗಳು ಬೆಳೆದಿರುತ್ತೆ. ಅವಾಗ ನಮಗೆ ಸಪ್ರೇಟ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬೇಸ್ ಡ್ಯಾಶ್ ಫಾರ್ ಪ್ರೋಟೀನ್ ಸಿಂಥಸಿಸ್ ವೈಲ್ ಸ್ಮೂತ್ ಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಿಂಥಸಿಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಒರಟಾದ ಅಂತಂ ಪ್ರದ್ರವ್ಯ ಜಲ ಪ್ರೋಟೀನ್ ಸಂಶ್ಲೇಷಣೆಗಾಗಿ ಡ್ಯಾಶ್ ಅನ್ನು ಹೊಂದಿರುತ್ತದೆ, ಆದರೆ ನಯವಾದ ಅಂತಂ ಪ್ರದ್ರವ್ಯ ಜಲ ಡ್ಯಾಶ್ ಅನ್ನು ಸಂಶ್ಲೇಷಿಸುತ್ತದೆ. ಸೊ ಇಲ್ಲಿ ಪ್ರೋಟೀನ್ ಸಿಂಥಸಿಸ್ ಅಂತ ಕರಿತೀವಿ. ಆಪ್ಷನ್ ಏನು ಕೊಟ್ಟಿದ್ದಾರೆ? ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಯಾವ್ದು ಸಿಂಥಸಿಸ್ ಮಾಡುತ್ತೆ? ರೈಬೋಸೋಮ್ಸ್. ಏನು ರೈಬೋಸೋಮ್ ಸಿಂಥಸಿಸ್ ಮಾಡುತ್ತೆ. ಆಪ್ಷನ್ ಅಲ್ಲಿ ನೋಡಿ ರೈಬೋಸೋಮ್ಸ್ ಒಂದೇ ಕೊಟ್ಟಿರೋದು. ಆಪ್ಷನ್ ಏನು? ಆಪ್ಷನ್ ಎ ಇಸ್ ದ ಕರೆಕ್ಟ್. ಈಗ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಏನು? ಅದು ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಓಕೆನಾ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ ಓಕೆನಾ. ಅದು ಲೆಫ್ಟ್ ಸೈಡಲ್ಲಿ ಇದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ, ರೈಟ್ ಸೈಡ್ನ ರೈಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನಾವು ಕರಿತೀವಿ ಸರಿನಾ. ಈಗ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಏನಿರುತ್ತೆ ಅಂತಂದರೆ ಈ ಕಡೆ ಫುಲ್ಲು ಸ್ಮೂತ್ ಇರುತ್ತೆ, ಈ ಕಡೆ ರಫ್ ಇರುತ್ತೆ. ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ರೈಬೋಸೋಮ್ಸು ಅಟ್ಯಾಚ್ ಆಗಿರುತ್ತೆ ಓಕೆನಾ. ರೈಬೋಸೋಮ್ಸು ಅಟ್ಯಾಚ್ ಆಗಿರುತ್ತೆ, ಅದಕ್ಕೆ ನಾವು ಅದನ್ನ ಏನಂತ ಕರಿತೀವಿ? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇನ್ ಕೇಸ್ ಏನಾದ್ರು ರೈಬೋಸೋಮ್ಸ್ ಏನಾದ್ರು ಅದ್ರ ಮೇಲೆ ಕುತ್ಕೊಂಡಿಲ್ಲ ಅಂತಂದ್ರೆ ನೋಡಿ ಈ ತರ ಏನಾದ್ರು ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನಾವು ಅದನ್ನ ಕರಿತೀವಿ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇದು ನೋಡಿ ಇದೇನೋ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಏನ್ ಮಾಡುತ್ತೆ? ಇದು ಫುಡ್ನ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಗಿ ವರ್ಕ್ ಮಾಡುತ್ತೆ. ಇವಾಗ ನಾವು ಹೆಂಗೆ ರೋಡ್ ಯೂಸ್ ಮಾಡಿ ಟ್ರಾವೆಲ್ ಮಾಡ್ತೀವೋ ಅದೇ ಥರ ಫುಡ್ ಟ್ರಾನ್ಸ್ಪೋರ್ಟೇಷನ್ನ ಮಾಡುತ್ತೆ ಇಲ್ಲಿ ನ್ಯೂಕ್ಲಿಯಸ್ಸಿಂದ ಬೇರೆ ಪಾರ್ಟ್ಸ್ ಆಫ್ ದ ಸೆಲ್ಗೆ ಓಕೆನಾ. ಸೊ ಈಗ ರಫ್ ಎಂಡೋಪ್ಲಾಸ್ಮಿಟಿಕಲ್ ಇದ್ರೊಳಗೆ ಏನಿರುತ್ತೆ? ರೈಬೋಸೋಮ್ಸ್ ಅದ್ರ ಮೇಲೆ ಕುತ್ಕೊಂಡಿರುತ್ತೆ, ಅದೇನಕ್ಕೆ ಪ್ರೋಟೀನ ಸಿಂಥಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಯಾವುದೇ ಥರ ರೈಬೋಸೋಮ್ಸ್ ಇರಲ್ಲ. ಆವಾಗ ಅದು ಏನು ಮಾಡುತ್ತೆ ಅಂದರೆ ಲಿಪಿಡ್ ಅಂದರೆ ಲಿಪಿಡ್ನ ಸಿಂಥಸಿಸ್ ಮಾಡುತ್ತೆ, ಆರ್ ಫ್ಯಾಟ್ಸ್ನ ಸಿಂಥಸಿಸ್ ಮಾಡುತ್ತೆ. ಅದನ್ನು ನಾವು ಲಿಪಿಡ್ ಫ್ಯಾಕ್ಟ್ರಿ ಅಂತ ನಾವು ಕರಿತೀವಿ. ಅಥವಾ ಲಿಪಿಡ್ ನೋಡಿ ಏನು ಮಾಡುತ್ತೆ? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲಿಪಿಡ್ನ ಸಿಂಥಸೈಸ್ ಮಾಡುತ್ತೆ. ವಾಟ್ ಡಸ್ ದ ವೇರಿಯೇಷನ್ಸ್ ವಿತ್ ಇನ್ ದ ಸ್ಪೀಸೀಸ್ ಎನ್ಶೂರ್? ಒಂದೇ ಜಾತಿಯೊಳಗಿನ ವೈವಿಧ್ಯತೆಯನ್ನು ಯಾವುದನ್ನು ಖಚಿತಪಡಿಸುತ್ತೆ? ಸೊ ಈಗ ವೇರಿಯೇಷನ್ಸ್ ಅಂತ ಬಂದರೆ ನಾವು ಏನರ ಬಗ್ಗೆ ಮಾತಾಡ್ತೀವಿ? ಸ್ಪೀಸೀಸಲ್ಲಿ ಜೆನೆಟಿಕ್ಸ್ ಅಂತ ಮಾತಾಡ್ತೀವಿ. ಜೆನೆಟಿಕ್ಸ್ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ
ಇಲ್ಲಿ ಮನುಷ್ಯನೇ ತಗೊಳ್ಳಿ, ಈಗ ಎಲ್ಲಾ ಮನುಷ್ಯರು ಒಂದೇ ತರ ಇದ್ದಾರಾ? ಇಲ್ಲ ಅಲ್ವಾ? ಎಲ್ಲಾ ಮನುಷ್ಯರಿಗೂ ಕಣ್ಗಳು ಬೇರೆ, ಅವ್ರ ಕೂದಲು ಬೇರೆ, ಅವರೊಂದು ಬಾಡಿ ಸ್ಟ್ರಕ್ಚರ್ಗಳು ಬೇರೆ. ಒಬ್ರು ದಪ್ಪ ಇರ್ತಾರೆ, ಒಬ್ರು ಸಣ್ಣ ಇರ್ತಾರೆ, ಒಬ್ರು ಮೀಡಿಯಂ ಆಗಿರ್ತಾರೆ ಅಲ್ವಾ? ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವೇರಿಯೇಷನ್ಸ್ ಅಂತ ಕರಿತೀವಿ. ಈ ವೇರಿಯೇಷನ್ಸ್ ಹೇಗೆ ಬರುತ್ತೆ? ನಮ್ಮ ಜೆನೆಟಿಕ್ಸ್ ಅಂದ್ರೆ ನಮ್ಮ ತಂದೆ ತಾಯಿ ಅಥವಾ ಒಂದು ಫ್ಯಾಮಿಲಿ ಹೆರಿಡಿಟಿಯಿಂದ ಬಂದಿರುತ್ತೆ. ಓಕೆನಾ? ಈಗ ನಾವು ನೋಡಿರ್ಬೋದು, ಒಬ್ಬ ವ್ಯಕ್ತಿ ದಪ್ಪ ಇದ್ರೆ ತನ್ನ ಮಗನು ಕೂಡ ಅವನು ಆ ಬಾಡಿ ಸ್ಟ್ರಕ್ಚರ್ನೇ ಹೊಂದ್ಕೊಂಡಿರ್ತಾನೆ, ಅಂದ್ರೆ ಅದೇ ತರ ದಪ್ಪ ಇರ್ತಾನೆ. ಬಿಕಾಸ್ ಅವನಲ್ಲಿರೋಂಥ ಒಂದು ಜೆನೆಟಿಕ್ಸ್ ಅಥವಾ DNA ಅವನ ಮಗಂಗೂ ಕೂಡ ಅದೇ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಈ ವೇರಿಯೇಷನ್ ಇಂದ ಏನಾಗುತ್ತಪ್ಪ ಅಂತಂದ್ರೆ, ನ್ಯಾಚುರಲ್ ವೆಜಿಟೇಷನ್ಗೆ ನಾವೇನಾಗ್ಬೋದು, ಆರಾಮಾಗಿ ಅಡಾಪ್ಟ್ ಆಗ್ಬೋದು. ಈಗ ನೀವು ನೋಡಿರ್ಬೋದು, ಎಲ್ಲರಿಗೂ ಒಂದೇ ಸಲ ಕೋಲ್ಡ್ ಬರುತ್ತಾ? ಇಲ್ಲ ಅಲ್ವಾ? ಕೆಲವೊಬ್ಬರಿಗೆ ಕೋಲ್ಡ್, ಕೆಲವೊಬ್ಬರಿಗೆ 5 ವರ್ಷ ಆದ್ರೂ ಜ್ವರನೇ ಬಂದಿರಲ್ಲ ಇನ್ನೂ ಅಲ್ವಾ? ಕೆಲವೊಬ್ಬರಿಗೆ ವರ್ಷಕ್ಕೆ 10 ಸಲ ಆದ್ರೂ ಬಂದ್ಬಿಟ್ಟಿರುತ್ತೆ. ಯಾಕೆ? ಅವರವರ ಒಂದು ಬಾಡಿ ಕೆಪಾಸಿಟಿ, ಅವರವರ ವೇರಿಯೇಷನ್ಸ್ ಅವ್ರದ್ದಾಗಿರುತ್ತೆ. ಸೊ ಈ ವೇರಿಯೇಷನ್ಸ್ ಏನ್ ಮಾಡುತ್ತೆ? ಅಡಾಪ್ಟಬಿಲಿಟಿಗೆ ಹೆಲ್ಪ್ ಮಾಡುತ್ತೆ, ಮತ್ತೆ ಸರ್ವೈವಲ್ ಮಾಡುತ್ತೆ, ಮತ್ತೆ ಎವಾಲ್ಯೂಷನ್ ಅಂದ್ರೆ ಅವ್ರ ಜೆನೆಟಿಕ್ಸ್ ನ ನೆಕ್ಸ್ಟ್ ಟ್ರಾನ್ಸ್ಫರ್ ಆಗಿ ಇನ್ನೊಂದು ಸ್ಪೀಸೀಸ್ಗೂ ಅದು ಎವಾಲ್ಯೂಷನ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ? ವೇರಿಯೇಷನ್ ಅಂತ ಕರಿತೀವಿ. ಅದು ಯಾಕೆ ಸಹಾಯ ಮಾಡುತ್ತೆ ಅಂತಂದ್ರೆ, ಫಾರ್ ಉತ್ತಮ ಹೊಂದಾಣಿಕೆ ಮತ್ತು ಬದುಕುಳಿಯುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಫಾರ್ ಬೆಟರ್ ಅಡಾಪ್ಟಬಿಲಿಟಿ ಅಂಡ್ ಚೇಂಜಸ್ ಫಾರ್ ಸರ್ವೈವಲ್ಗೆ ಈ ವೇರಿಯೇಷನ್ಸ್ ಹೆಲ್ಪ್ ಮಾಡುತ್ತೆ. The sulfide ores of metal which lie in the middle of the activity series are first converted to oxides. The necessary condition for this conversion is ಪ್ರತಿಕ್ರಿಯಾಶಾಲಿಯ ಸರಣಿ ಮಧ್ಯಭಾಗದಲ್ಲಿರುವ ಲೋಹಗಳ ಸಲ್ಫೈಡ್ ಅದಿರುಗಳನ್ನು ಮೊದಲು ಆಕ್ಸಿಡೈಸ್ಗಳಾಗಿ ಪರಿವರ್ತಿಸಲಾಗುತ್ತದೆ. ಈ ಕೆಳಗೆ ಈ ಪರಿವರ್ತನೆಯನ್ನು ಅಗತ್ಯವಾದ ಷರತ್ತು ಯಾವುದು? ಸೊ ಇಲ್ಲಿ ಏನ್ರ ಬಗ್ಗೆ ಮಾತಾಡ್ತೀವಿ? ಸಲ್ಫೈಡ್ ಓರ್ಸ್ ಬಗ್ಗೆ ಮಾತಾಡ್ತೀವಿ. ಸಲ್ಫೈಡ್ ಓರ್ಸ್ ಆಫ್ ಮೆಟಲ್ ಅಂತ ಮಾತಾಡ್ತೀವಿ. ಸೊ ನಾವು ಮೆಟಲ್ನ ಏನ್ ತಯಾರಿಸ್ತೀವಿ ಅಥವಾ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಓರ್ ಎಲ್ಲಿ ಸಿಗುತ್ತೆ ನಮಗೆ? ಒಂದು ರಾಕ್ ಒಳಗಡೆ ಆಗಿರ್ಬೋದು, ದೊಡ್ಡ ದೊಡ್ಡ ಬಂಡೆ ಒಳಗಡೆ ಆಗಿರ್ಬೋದು, ಅದ್ರಲ್ಲಿ ನಮಗೆ ಓರ್ ಸಿಗುತ್ತೆ. ಈ ಓರ್ನಿಂದ ನಾವು ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈ ಮೆಟಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ನಾವು 3 ವಿಧವಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಒಂದು ಹೈ ರಿಯಾಕ್ಟಿವ್ ಮೆಟಲ್, ಹೈ ರಿಯಾಕ್ಷನ್ ಯೂಸ್ ಮಾಡಿ ಮೆಟಲ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಒಂದು ಮೀಡಿಯಂ ರಿಯಾಕ್ಷನ್ ಯೂಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇನ್ನೊಂದು ಲೋ ರಿಯಾಕ್ಷನ್ ಆಗಿ ಯೂಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸರಿನಾ? ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಬೋಣ. ನೋಡಿ, ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಹೈ ರಿಯಾಕ್ಟಿವಿಟಿ ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ, ಮತ್ತೆ ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ, ಈ ತರ ಒಂದು ರಿಯಾಕ್ಷನ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈ ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ ಮತ್ತೆ ಲೋ ರಿಯಾಕ್ಟಿವಿಟಿಯಲ್ಲಿ ನಾವು 2 ತರಹದ ಒಂದು ಓರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದುವೇ ಒಂದು ಕಾರ್ಬನೇಟ್ ಓರ್ ಮತ್ತೆ ಸಲ್ಫೈಡ್ ಓರ್ ಅಂತ ಕರಿತೀವಿ. ಈ ಸಲ್ಫೈಡ್ ಓರನ್ನ ನಾವು ನೆಕ್ಸ್ಟ್ ಮೆಟಲ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ರೋಸ್ಟಿಂಗ್ ಅಂತ ಕರಿತೀವಿ. ಈ ಕಾರ್ಬನೇಟ್ ಓರ್ನ ಮೆಟಲ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನಾವು ಎಂತ ಕರಿತೀವಿ? ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಏನು ತಲೆ ಕೆಡಿಸ್ಕೋಬೇಡಿ. ರೋಸ್ಟಿಂಗ್ ಅಂದ್ರೆ ಏನಿಲ್ಲ, ರೋಸ್ಟ್ ಮಾಡೋದು. ರೋಸ್ಟಿಂಗ್ ಅಂದ್ರೇನು? ನಿಮ್ಮನ್ನ ರೋಸ್ಟ್ ಮಾಡ್ಬಿಡ್ತೀನಿ, ನಿನ್ನ ಉರ್ಸ್ಬಿಡ್ತೀನಿ ಅಂತ ಹೇಳ್ತಿರಲ್ಲ ಹುಡ್ಗರು, ಮಾತಾಡ್ತಾರೆ ರೋಸ್ಟ್ ಆಗ್ಬಿಟ್ರು ಅವರು ಅಂತ. ಅಂದರೆ ಬೆಂದೋಗ್ಬಿಡೋದು, ಬರ್ನ್ ಆಗ್ಬಿಡ್ತಾರೆ. ಓಕೆನಾ? ಅಂದರೆ ರೋಸ್ಟಿಂಗ್ ಅಂದ್ರೆ ಏನಿಲ್ಲ, ಆಕ್ಸಿಜನ್ನ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಓಕೆನಾ? ಆ ಒಂದು ರಿಯಾಕ್ಷನಲ್ಲಿ ಆಕ್ಸಿಜನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಅದನ್ನು ರೋಸ್ಟಿಂಗ್ ಅಂತ ಕರಿತೀವಿ. ಕ್ಯಾಲ್ಸಿನೇಷನ್ ಅಂದರೆ ಆಕ್ಸಿಜನ್ನ ಕಡಿಮೆ ಪ್ರಮಾಣದಲ್ಲಿ ರಿಯಾಕ್ಷನಲ್ಲಿ, ಆ ಒಂದು ರಿಯಾಕ್ಷನಲ್ಲಿ ಆಕ್ಸಿಜನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸಿದರೆ ಅದನ್ನ ಕ್ಯಾಲ್ಸಿನೇಷನ್ ಅಂತ ನಾವು ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ಇದಿಷ್ಟು ಇದರ ಎಕ್ಸಾಂಪಲ್, ನಾನು ಪ್ರಾಸೆಸ್ನ ಫುಲ್ಲು ಇಲ್ಲಿ ಕೊಟ್ಟಿದ್ದೀನಿ. ಸೊ ಈಗ ಸಲ್ಫೈಡ್ ರಿಯಾಕ್ಷನ್ ಅಲ್ಲಿ ದ ನೆಸೆಸರಿ ಕಂಡೀಷನ್ ಫಾರ್ ದಿಸ್ ಕನ್ಸಿಷನ್, ಸಲ್ಫೈಡ್ ಓರ್ಸ್ ಅಲ್ಲಿ ಯಾವೊಂದು ಕನ್ವರ್ಷನ್ ಆಗುತ್ತೆ? ಡ್ಯೂ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಏರ್. ಎಕ್ಸಸ್ ಏರ್ ಅಂದ್ರೆ ಏನು? ಆಕ್ಸಿಜನ್. ಎಕ್ಸಸ್ ಏರ್ ಅಂದ್ರೆ ಆಕ್ಸಿಜನ್ ಅಂತ ಕರಿತೀವಿ. ಓಕೆನಾ? ಆಪ್ಷನ್ ನಂಬರ್ ಸಿ ವಿಲ್ ಬಿ ದ ಆನ್ಸರ್ಸ್. ಈ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಯಾವ್ದಾಗುತ್ತೆ? ಕ್ಯಾಲ್ಸಿನೇಷನ್ ಅಂದ್ರೆ ಕಾರ್ಬನೇಟ್ ಓರ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಕ್ಕೆ. ಕಾರ್ಬನೇಟ್ ಓರ್ಸ್ ಇಂದ ನಾವೇನ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡೋದನ್ನ ಕ್ಯಾಲ್ಸಿನೇಷನ್ ಓರ್ ಅಂತ ನಾವು ಕರಿತೀವಿ. ವಿಚ್ ಫೀಚರ್ಸ್ ಈಸ್ ಕಾಮನ್ ಟು ಆಲ್ ಸಾಲಿಡ್ಸ್? ಸಾಲಿಡ್ ಅಂದ್ರೆ ಏನು? ಈಗ ಮ್ಯಾಟರ್ 3 ತರ ಸ್ಟೇಟ್ ಇರುತ್ತೆ. ಒಂದು ಸಾಲಿಡ್ ಒಳಗಡೆ ಎಲ್ಲಾ ತರಹದ ಒಂದು ಮಾಲಿಕ್ಯೂಲ್ಸ್ ಏನು ಟೈಟ್ ಆಗಿ ಪ್ಯಾಕ್ಡ್ ಆಗಿರುತ್ತೆ. ಓಕೆನಾ? ಮತ್ತೆ ಸಾಲಿಡ್ಗೆ ಯಾವಾಗಲೂ ಒಂದೇ ತರ ಶೇಪ್ ಇರುತ್ತೆ. ಈಗ ಲಿಕ್ವಿಡ್ ಅಲ್ಲಿ ಪಾರ್ಟಿಕಲ್ಸ್ ಅಲ್ಲಿ ಜಾಸ್ತಿ ಸ್ಪೇಸ್ ಇರುತ್ತೆ, ಮತ್ತೆ ಟೈಟ್ ಆಗಿ ಅಂದ್ರೆ ಪ್ಯಾಕ್ ಆಗಿರಲ್ಲ. ಇನ್ನು ಗ್ಯಾಸ್ಗೆ ಹೋಗೋದಾದ್ರೆ ಈ ಗ್ಯಾಸಲ್ಲಿ ಪಾರ್ಟಿಕಲ್ಸ್ಗೆ ತುಂಬ ಸ್ಪೇಸ್ ಇರುತ್ತೆ, ಯಾವುದೇ ಥರ ಒಂದು ಶೇಪ್ ಇರೋದಿಲ್ಲ, ಮತ್ತೆ ಡೆಫಿನೆಟ್ ವಾಲ್ಯೂಮ್ ಇರೋದಿಲ್ಲ. ಸೊ ಇಲ್ಲಿ ಒಂದು ತೂಕ ಇರುತ್ತೆ, ಮತ್ತೆ ಒಂದು ಶೇಪ್ ಇರುತ್ತೆ. ಯಾವ್ದ್ರೊಳಗೆ? ಸಾಲಿಡಲ್ಲಿ. ಕಾಮನ್ ಫೀಚರ್ಸ್ ಆಫ್ ಸಾಲಿಡ್ ಅಂತ ಕೇಳ್ತಾರೆ. ಎಲ್ಲ ಘನ ಪದಾರ್ಥಗಳಿಗೆ ಸಾಮಾನ್ಯ ಲಕ್ಷಣ ಯಾವುದು? ನಾನು ಹೇಳಿದೆ, ಒಂದು ಡೆಫಿನೆಟ್ ಶೇಪ್ ಇರುತ್ತೆ, ಒಂದು ಡೆಫಿನೆಟ್ ವಾಲ್ಯೂಮ್ ಇರುತ್ತೆ. ಅದರೊಳಗೆ ಆನ್ಸರ್ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಸೊ ಇನ್ಫೈನೈಟ್ ಎಕ್ಸ್ಪೆನ್ಷನ್ ಕೇಪಬಿಲಿಟಿ ವಿತ್ ಆಡೆಡ್ ಎನರ್ಜಿ, ತಪ್ಪು. ಈಸಿಲಿ ಕಂಪ್ರೆಸಬಲ್, ಸಾಲಿಡ್ನ ಈಸಿಯಾಗಿ ಕಂಪ್ರೆಸ್ ಮಾಡೋಕ್ಕಾಗುತ್ತಾ? ಐಸ್ ಕ್ಯೂಬ್ನ ನಾವು ಈಸಿಯಾಗಿ ಹೊಡೆಯೋಕ್ಕಾಗುತ್ತಾ? ಆಗಲ್ಲ. ಅಬಿಲಿಟಿ ಟು ಫ್ಲೋ ಲೈಕ್ ಲಿಕ್ವಿಡ್ಸ್ ಇನ್ ಓಪನ್ ಕಂಟೈನರ್, ಅಂದರೆ ಇದನ್ನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಲಿಕ್ವಿಡ್ ಪದಾರ್ಥದ ಬಗ್ಗೆ ಮಾತಾಡ್ತಿದ್ದಾರೆ. ಇಲ್ಲಿ ಸಾಲಿಡ್ಗೇನೋ ಡೆಫಿನೆಟ್ ವಾಲ್ಯೂಮ್ ಆ್ಯಂಡ್ ಶೇಪ್ ಅಂಡರ್ ದ ನಾರ್ಮಲ್ ಕಂಡೀಷನ್. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ನಿಶ್ಚಿತ ಗಾತ್ರ ಮತ್ತು ನಿಶ್ಚಿತ ಆಕಾರವನ್ನು ಹೊಂದಿರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸರಿನಾ?
ನಾನು ಹಾಕಿದ್ದೀನಿ, ಮತ್ತು PDF ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ರಿವಿಷನ್ ಮಾಡ್ಕೊಳ್ಳಿ. ಮತ್ತು ಎಷ್ಟು ಸರಿ ನೀವು ರಿವಿಷನ್ ಮಾಡ್ಕೊತೀರಾ ಅದು ನಿಮಗೆ ತುಂಬ ಇಂಪಾರ್ಟೆಂಟ್. ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್. ಏಕರೂಪ ವೃತ್ತಿಯಲ್ಲಿ ಚಾಲನೆಯು ಅಂದರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ವಸ್ತುವಿನ ವೇಗದ ದಿಕ್ಕು ಹೇಗಿರುತ್ತದೆ? ಸೊ ನಾವು ನೆನ್ನೆನೂ ಯೂನಿಫಾರ್ಮ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ನಾನು ಆ ಕಾನ್ಸೆಪ್ಟ್ ಬಗ್ಗೆ ಹೇಳಲ್ಲ. ನಾನೀಗ ಏನು ಹೇಳ್ತೀನಿ ಅಂದರೆ, ಒಂದು ಆಬ್ಜೆಕ್ಟ್ ಏನಾಗ್ತಿರುತ್ತೆ, ಸರ್ಕಲ್ ಆಗಿ ರೊಟೇಟ್ ಆಗ್ತಿರುತ್ತೆ ಅಂತ ಹೇಳ್ತಿದ್ದೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೊಂದು ಎಕ್ಸ್ಪೆರಿಮೆಂಟ್ ಕೊಡ್ತೀನಿ ನೋಡಿ. ಈಗ ಈ ಹುಡುಗಿ ಒಂದು ಕಲ್ಲಿಗೆ ಒಂದು ದಾರ ಕಟ್ಟಿ ಹಿಂಗೆ ಇಟ್ಕೊಂಡು ಸುತ್ತುತ್ತಾವಳೆ, ಓಕೆನಾ, ಹಿಂಗೆ ತಿರುಗಿಸ್ತಾವಳೆ. ಆ ತಿರುಗಿಸ್ದಾಗ ಏನಾಗುತ್ತೆ, ಅದು ಸರ್ಕ್ಯುಲರ್ ಆಗಿ ರೌಂಡ್ ಆಗ್ತೈತೆ, ಓಕೆನಾ. ಒನ್ ಟೈಮಲ್ಲಿ ಏನು ಮಾಡ್ತಾಳೆ, ತಿರುಗಿಸ್ತಾ ಈ ದಾರನ ಬಿಟ್ಬಿಡ್ತಾಳೆ. ಈ ದಾರ ಬಿಟ್ಟಾಗ ಈ ಸುತ್ತುತ್ತಿರೋಂಥ ಸ್ಟೋನು ಸರ್ಕಲ್ ಆಗಿ ಬರಲ್ಲ, ಬಟ್ ಸ್ಟ್ರೈಟ್ ಲೈನ್ ಆಗಿ ಪಾಸ್ ಆಗುತ್ತೆ, ಓಕೆನಾ. ಈ ಸ್ಟ್ರೈಟ್ ಲೈನ್ ಆಗಿ ಏನಾಗುತ್ತೆ, ಅದು ಪಾಸ್ ಆಗುತ್ತೆ. ಯಾಕೆಂದರೆ ಆ ಫೋರ್ಸು ಸರ್ಕ್ಯುಲರ್ ಫೋರ್ಸ್ ಆಗಿ ಮಾಡಲ್ಲ, ಅದು ಒಂದು ಸ್ಟ್ರೈಟ್ ಫೋರ್ಸ್ ಆಗಿ ಅದು ಹೋಗುತ್ತೆ, ಓಕೆನಾ. ಸೊ ನೀವು ಯಾವತ್ತಾರು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಅನ್ಕೊಂತೀನಿ. ಕಲ್ಲನ್ನ ಹಿಂಗೆ ತಿರುಗಿಸಿ ಬಿಟ್ಟಾಗ ಅದು ಸರ್ಕಲ್ ಆಗಿ ಹೋಗಲ್ಲ. ಯಾವ ಕಡೆ ನೀವು ಬಿಡ್ತಿರೋ ಫೋರ್ಸ್ನ ಅದು ಆ ಕಡೆಗೆ ಒಂದು ಡೈರೆಕ್ಷನ್, ಸ್ಟ್ರೈಟ್ ಡೈರೆಕ್ಷನ್ಗೆ ಹೋಗ್ಬಿಡುತ್ತೆ. ಸೊ ಈ ಸ್ಟ್ರೈಟ್ ಡೈರೆಕ್ಷನ್ಗೆ ಹೋಗೋದನ್ನ ನಾವೇನಂತ ಕರಿತೀವಿ ಅಂದರೆ ಟ್ಯಾಂಜೆಂಟ್ ಅಂತ ಕರಿತೀವಿ. ದ ಸ್ಟ್ರೈಟ್ ಡೈರೆಕ್ಷನ್ ಈಸ್ ಕಾಲ್ಡ್ ಆಸ್ ಟ್ಯಾಂಜೆಂಟ್ ಅಂತ ಕರಿತೀವಿ. ಸೊ ಅವ್ರು ಇದೇ ಹೇಳಿರೋದು, ವಸ್ತುವಿನ ವೇಗದ ದಿಕ್ಕು ಹೇಗಿರುತ್ತೆ, ದಿಕ್ಕು ಹೇಗಿರುತ್ತೆ, ಆ ವಸ್ತುವಿನ ವೇಗದ ದಿಕ್ಕು ಸ್ಪೀಡ್ ಹೇಗಿರುತ್ತೆ ಅಂತಂದರೆ ಸ್ಟ್ರೈಟ್ ಆಗಿರುತ್ತೆ, ಓಕೆನಾ. ಅಂದರೆ ಟ್ಯಾಂಜೆಂಟ್ ಟು ದ ಸರ್ಕ್ಯುಲರ್ ಪಾತ್. ಟ್ಯಾಂಜೆಂಟ್ ಅಂತಂದ್ರೇನು, ಇದು ಸರ್ಕ್ಯುಲರ್ ಪಾತು. ಟ್ಯಾಂಜೆಂಟ್ ಅಂದರೆ ಹಿಂಗೆ ಪಾಸ್ ಆಗ್ತಿರೋದನ್ನ ಟ್ಯಾಂಜೆಂಟ್ ಅಂತ ಕರಿತೀವಲ್ಲ. ಸೊ ಟ್ಯಾಂಜೆಂಟ್ ಆಗಿ ಇರುತ್ತೆ, ಅದು ಸ್ಪೀಡ್ ಏನಾಗಿರುತ್ತೆ, ಟ್ಯಾಂಜೆಂಟ್ ಆಗಿ ಇರುತ್ತೆ. ವಾಟ್ ಈಸ್ ಬೆಸ್ಟ್ ವೇ ಟು ಮ್ಯಾನೇಜ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಸಚ್ ಆಸ್ ಪ್ಲಾಸ್ಟಿಕ್? ಈಗ ಪ್ಲಾಸ್ಟಿಕ್ನಂತಹ ಜೈವಿಕವಾಗಿ ವಿಘಟಿಸಿದ ತ್ಯಾಜ್ಯವನ್ನು ನಿವಾರಿಸುವ ಅತ್ಯುತ್ತಮ ವಿಧಾನ ಯಾವುದು? ಈಗ ನಾವು ವೇಸ್ಟಲ್ಲಿ 2 ಥರ ವೇಸ್ಟ್ ನೋಡ್ತೀವಿ. ಒಂದು ಬಯೋಡಿಗ್ರೇಡಬಲ್ ವೇಸ್ಟು, ಇನ್ನೊಂದು ಯಾವುದು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ನೋಡ್ತೀವಿ. ಈಗ ಬಯೋಡಿಗ್ರೇಡಬಲ್ ವೇಸ್ಟ್ ಏನಪ್ಪ ಅಂತಂದರೆ, ಅದು ನ್ಯಾಚುರಲ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ಅಂದರೆ ಬಯೋಲಜಿಕಲ್ ಪ್ರಾಸೆಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮೈಕ್ರೋ ಆರ್ಗಾನಿಸಮ್ಸ್ ನೀವು ನೋಡಿರ್ಬೋದು, ಟೇಪ್ ಫಾರ್ಮ್ ಆಗಿರ್ಬೋದು. ಈಗ ಮರಗಳು ಒಟ್ಟಿಡಿಯುತ್ತೆ ಅಂತ ಕೇಳ್ತೀವಿ. ಅವಾಗ ಏನಿರುತ್ತೆ, ಟೇಪ್ ಅಂದರೆ ಅದರೊಳಗೆ ಒಟ್ಟುಳಗಳು ಸೇರ್ಕೊಬಿಟ್ಟಿರುತ್ತೆ, ಯಾವುದೋ ಮರಗಳೊಳಗಡೆ, ಓಕೆನಾ, ಆಗಿರ್ಬೋದು, ಅಥವಾ ಅರ್ಥವಾಮ್ಗಳಾಗಿರ್ಬೋದು, ಸರಿನಾ. ಅವೆಲ್ಲ ಏನಾಗಿರುತ್ತೆ, ಮೆಕ್ಯಾನಿಕಲಿ ಏನಾದರೂ ಒಂದು ವೇಸ್ಟ್ಗಳನ್ನ ಬ್ರೇಕ್ ಡೌನ್ ಮಾಡುತ್ತೆ, ಓಕೆನಾ. ಅದು ನಾವು ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಕರಿತೀವಿ. ಅದು ಅಥವಾ ಒಂದು ಮೈಕ್ರೋ ಆರ್ಗಾನಿಸಮ್ಸ್ ಅದನ್ನು ಬ್ರೇಕ್ ಡೌನ್ ಮಾಡುತ್ತೆ, ಸರಿನಾ. ಇದರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ಕಾಂಪೋಸ್ಟ್ ಅಂದರೆ ಮ್ಯಾನ್ಯೂರ್ ಸಿಗುತ್ತೆ, ಯಾವುದರಿಂದ, ಬಯೋಡಿಗ್ರೇಡಬಲ್ ವೇಸ್ಟಿಂದ. ಈಗ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂದ್ರೆ ಏನಪ್ಪ ಅಂತಂದರೆ, ಅದು ಡಿಕಾಂಪೋಸ್ ಆಗೋಕ್ಕೆ ಆಗಲ್ಲ, ಸರಿನಾ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದು, ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಅದನ್ನು ನಾವು ಮಣ್ಣಲ್ಲಿ ಊತಾಕ್ಬಿಟ್ರೆ ಅದು ಡಿಕಾಂಪೋಸ್ ಆಗ್ಬಿಡುತ್ತಾ? ಆಗಲ್ಲ. ಯಾಕೆ? ಅದು ಒಂದು ನಾನ್ ಡಿಗ್ರೇಡಬಲ್ ಅಂದರೆ ಬಯೋಲಾಜಿಕಲ್ ಪ್ರೊಸೆಸ್ಸಿಂದ ಯಾವುದೇ ಥರ ಅದನ್ನು ಡಿಕಂಪೋಸ್ ಮಾಡೋಕ್ಕೆ ಆಗಲ್ಲ. ಸೊ ಇದನ್ನು ನಾವು ಹೇಗೆ ತಡೆಗಟ್ಬೋದು ಅಂದರೆ, ನಮಗೆ 3 ಗೊತ್ತಿರುತ್ತೆ. ಒಂದು ರೀಸೈಕಲ್ ಮಾಡಬೇಕು, 3 ಗೊತ್ತಿರುತ್ತೆ. ಒಂದು ರೀಯೂಸ್ ಮಾಡಬೇಕು, ರೀಸೈಕಲ್, ರೀಯೂಸ್ ಮತ್ತು ರೆಡ್ಯೂಸ್. ಆ ಪ್ಲಾಸ್ಟಿಕ್ ಬಳಕೆನ ರೆಡ್ಯೂಸ್ ಮಾಡಬೇಕು, ಅದನ್ನೇ ಜಾಸ್ತಿ ಸಲ ಯೂಸ್ ಮಾಡಬೇಕು, ಮತ್ತು ಅದನ್ನು ರೀಸೈಕಲ್ ಮಾಡಿ ಬೇರೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಬೇಕು. ಡೈರೆಕ್ಟ್ ಕ್ವಶನ್ಸು ಅದೇ ಕೇಳಿದ್ದಾರೆ, ಸರಿನಾ. ವೆನ್ ದ ಟರ್ಮಿನಲ್ ಫಾಸ್ಫೇಟ್ ಲಿಂಕೇಜ್ ಇಸ್ in ATP is broken using the water, the energy equivalent to dash kg mol is kilojoule per mole is released ಅಂತ ಕರಿತೀವಿ, ಓಕೆನಾ. ಸೊ ATP ಯಾ ಅಂತಿಮ ಫಾಸ್ಫೇಟ್ ಬಂಧನವು ನೀರಿನ ಸಹಾಯದಿಂದ ಅಂದರೆ ಹೈಡ್ರಾಲಿಸಿಸಿಂದ ಮುರಿದಾಗ ಡ್ಯಾಶ್ ಕಿಲೋಜೌಲ್ಗೆ ಸಮನಾದ ಶಕ್ತಿಯು ಬಿಡುಗಡೆಯಾಗುತ್ತದೆ. ಎಷ್ಟು ಕಿಲೋಜೌಲ್ ಶಕ್ತಿ ಅದು ಬಿಡುಗಡೆ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಈಗ ನಾನು ನಿಮಗೆ ಕಾನ್ಸೆಪ್ಟ್ ಏನು, ಟರ್ಮ್ ಏನು ಕೇಳ್ತಿದ್ದಾರೆ, ATP ಅಂದ್ರೆ ಏನು, ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂದ್ರೆ ಏನು, 3 ಫಾಸ್ಫೇಟ್ ಕಾಂಪೌಂಡ್ಗಳು ಇಲ್ಲಿ ಕೂಡಿರುತ್ತೆ ಅಂತ ಅರ್ಥ, ಓಕೆನಾ. ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮಗೆ ಏನಾದರೂ ಒಂದು ವಸ್ತು ತಗೊಳ್ಳೋಕ್ಕೆ ನಮ್ಗೆ ಏನು ಬೇಕು, ದುಡ್ಡು ಬೇಕು. ಅದೇ ಥರನೇ ನಮ್ಮ ಬಾಡಿಲಿ ಯಾವುದೇ ಥರ ಅದು ಒಂದು ಆಕ್ಟಿವಿಟಿ ನಾವು ಮಾಡಬೇಕಂದ್ರೆ, ಇವಾಗ ನಾವು ಕುತ್ಕೊಂಡು ಕ್ಲಾಸ್ ಕೇಳ್ತಿದ್ದೀವಿ ಅಂದರೆ ನಮ್ಗೆ ಏನು ಬೇಕು, ಅಡಿನೋಸೈನ್ ಟ್ರೈಫಾಸ್ಫೇಟ್ ಬೇಕು, ಓಕೆನಾ. ಈ ಅಡಿನೋಸೈನ್ ಟ್ರೈಫಾಸ್ಫೇಟ್ ಏನು ಮಾಡುತ್ತೆ ಅಂದರೆ, ನಮ್ಮ ಪ್ರೋಟೀನ್ ನಮ್ಮ ಬಾಡಿಲಿ ಒಂದು ಆಕ್ಟಿವಿಟೀಸ್ನ ಇನ್ಕ್ರೀಸ್ ಮಾಡುತ್ತೆ. ಯಾವಾಗ ನಮ್ಮ ಶಕ್ತಿ ಇದ್ದರೆ ನಾವು ಆಕ್ಟಿವಿಟೀಸ್ನ ಮಾಡ್ತೀವಿ, ಇಲ್ಲಾಂದರೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸೊ ನಾವು ಒಂದು ವಾಕಿಂಗ್ ಮಾಡೋದಾಗಿರ್ಬೋದು, ಸೈಕ್ಲಿಂಗ್ ಮಾಡೋದಾಗಿರ್ಬೋದು, ನಮ್ಮ ಪ್ರೋಟೀನ್ ಸಿಂಥಸಿಸ್ ಯಾವ್ದು ಮಾಡುತ್ತೆ, ATP ಮಾಡುತ್ತೆ. ಅದನ್ನು ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಮತ್ತು ನನಗೆ ಕಮೆಂಟಲ್ಲಿ ತಿಳಿಸಿ, ಯಾವ ಒಂದು ಸೆಲ್ ಆರ್ಗನಲ್ಸಲ್ಲಿ ನಮಗೆ ATP ಫೌಂಡ್ ಆಗುತ್ತೆ, ಓಕೆನಾ. ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ರೈಬೋಸೋಮ್ಸ್,
ಮತ್ತು ಗಾಲ್ಗಿ ಅಪಾರಿಟಸ್ ಅಂತ ಆಪ್ಷನ್ ಕೊಡ್ತೀನಿ. ನೀವು ಯಾವುದು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಸರಿನಾ? ಯಾವುದು ಎ ಟಿ ಪಿ ಜನ್ರೇಟ್ ಮಾಡುತ್ತೆ ಮತ್ತು ಸೆಲ್ಫ್ ಎ ಟಿ ಪಿ ಜನ್ರೇಟ್ ಮಾಡುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಈಗ ಎ ಟಿ ಪಿ ನೋಡೋದಾದರೆ ಈ ಒಂದು ಕಾಂಪೌಂಡಲ್ಲಿ ನಾವು ಅಡಿನೈನ್ ಅಂತ ಕರಿತೀವಿ, ಆಮೇಲೆ ರೈಬೋಸ್ ಅಂತ ಕರಿತೀವಿ, ಆಮೇಲೆ ಟ್ರೈಪಾಸ್ಪೇಟ್ ಅಂದರೆ 3 ಪದದ 3 ಎಲಿಮೆಂಟ್ನ ಪಾಸ್ಪೇಟು ಗುಂಪಾಗಿ ಟ್ರೈಪಾಸ್ಪೇಟ್ ಅಂತ ಕರಿತೀವಿ, ಓಕೆನಾ? ಸೊ ಅಡಿನೈನ್, ರೈಬೋಸ್ ಮತ್ತು ಟ್ರೈಪಾಸ್ಪೇಟ್. ಸೊ ಈ ಎ ಟಿ ಪಿಯಲ್ಲಿ ಜಾಸ್ತಿ ಎನರ್ಜಿ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಈ 3 ಪಾಸ್ಪೇಟ್ ಇರುತ್ತೆ ನೋಡಿ, ಈ 3 ಪಾಸ್ಪೇಟಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಾವೀಗ ಹೈಡ್ರಾಲಿಸಿಸ್ ಪ್ರಾಸೆಸ್ನ ಯೂಸ್ ಮಾಡಿ, ಕ್ವಶನ್ ಹೇಳೋ ಪ್ರಕಾರ ಹೈಡ್ರಾಲಿಸಿಸ್ನ ಪ್ರಾಸೆಸ್ ನಾವು ಯೂಸ್ ಮಾಡಿ ಈ 3 ಫಾಸ್ಫರಸ್ ಗುಂಪುಗಳಲ್ಲಿ ಒಂದು ಗುಂಪನ್ನ ನಾವು ತೆಗೆದ್ರೆ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಕೇಳಿದ್ದಾರೆ, ಸರಿನಾ? ಹೈಡ್ರಾಲಿಸಿಸ್ ಅಂದ್ರೇನು? ಒಂದು ರಿಯಾಕ್ಷನ್ನ ವಾಟರ್ ಮೂಲಕ ಮಾಡೋದಾದ್ರೆ, ಓಕೆನಾ? ಸೊ ಬ್ರೇಕಿಂಗ್ ಅ ಮಾಲಿಕ್ಯೂಲ್ ಯೂಸಿಂಗ್ ಅ ವಾಟರ್, ಒಂದು ಮಾಲಿಕ್ಯೂಲ್ ಅಥವಾ ಗ್ರೂಪ್ ಆಫ್ ಆಟಮ್ನ ನೀರಿನ ಮುಖಾಂತರ ನಾವು ಏನಾದರೂ ಅದನ್ನು ಬೇರ್ಪಡಿಸಿದ್ರೆ ಅದನ್ನು ನಾವು ಹೈಡ್ರಾಲಿಸಿಸ್ ಅಂತ ಕರಿತೀವಿ, ಓಕೆನಾ? ಸೊ ಈಗ ಇಲ್ಲಿ 3 ಫಾಸ್ಫೇಟ್ ಕಾಂಪೌಂಡ್ಗಳೈತೆ. ಇದರೊಳಗೆ ಒಂದು ಫಾಸ್ಫೇಟ್ ಕಾಂಪೌಂಡ್ನ ನಾವು ಏನಾದರೂ ಸಪ್ರೇಟ್ ಮಾಡಿದ್ರೆ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅಂತಂದರೆ 30.5 ಕಿಲೋ ಜೌಲ್ ಪರ್ ಮೋಲ್ ಅಂತ ಕರಿತೀವಿ ಆಫ್ ಎನರ್ಜೀಸ್. ಇಲ್ಲಿ ಅಷ್ಟು ಒಂದು ಶಕ್ತಿ ಇದರೊಳಗೆ ರಿಲೀಸ್ ಆಗುತ್ತೆ. ಅಂದರೆ ಈ 3ರಲ್ಲೇ ಜಾಸ್ತಿ ಶಕ್ತಿ ಇರುತ್ತೆ. ಎ ಟಿ ಪಿಯಲ್ಲಿ ಜಾಸ್ತಿ ಶಕ್ತಿಯಲ್ಲಿ ಇರುತ್ತೆ, ಟ್ರೈಪಾಸ್ಪೇಟಲ್ಲಿ ಇರುತ್ತೆ. ಈಗ ಇಲ್ಲಿ ಟ್ರೈಪಾಸ್ಪೇಟ್ ಆಯಿತು, ಹೈಡ್ರಾಲಿಸಿಸ್ ಆದಮೇಲೆ ಇದೇನಾಗುತ್ತೆ ಅಡಿನೋಸೈನ್ ಡೈಫಾಸ್ಪೇಟ್ ಅಂತ, ಯಾಕಂದರೆ ಡ್ಯೂಯಲ್ ಎರಡೇ ಇರುತ್ತಲ್ಲ ಅದಕ್ಕಿಂತ ಡೈಫಾಸ್ಪೇಟ್ ಅಂತ ಕರಿತೀವಿ, ADP ಅಂತ ನಾವು ಇದನ್ನು ಕರಿತೀವಿ. ಸೊ ಎಷ್ಟು ಎನರ್ಜಿ ರಿಕ್ವೈರ್ ಆಗುತ್ತೆ? 30.5 ಜೌಲ್ ಅಥವಾ ಕಿಲೋ ಜೌಲ್ ಅಂತ ಕರಿತೀವಿ. ಸೊ ನಮ್ಗೆ ನೆಕ್ಸ್ಟ್ ಹೇಗೆ ಕೇಳ್ಬೋದು ಕ್ವಶನ್ ಅಂತಂದರೆ ಯಾವೊಂದು ಮುಖಾಂತರ ಇದನ್ನು ರಿಲೀಸ್ ಮಾಡ್ತೀವಿ ಅಥವಾ ಇದನ್ನು ರಿಯಾಕ್ಷನ್ ಮಾಡ್ತೀವಿ ಅಂತ ಕೇಳ್ಬೋದು. ಬೈ ಹೈಡ್ರಾಲಿಸಿಸ್ ಇಂದ ನಾವು ಇದನ್ನು ಬ್ರೇಕ್ ಡೌನ್ ಮಾಡ್ಬೋದು. ಸೊ ಆಪ್ಷನ್ ಏನಾಗಿರುತ್ತೆ? ಡೈರೆಕ್ಟ್ ಕ್ವಶನ್ ಕೇಳಿದರೆ 30.5 ಕಿಲೋ ಜೌಲ್ ಪರ್ ಮೌಲ್ ಅಂತ ನಾವು ಕರಿತೀವಿ, ಓಕೆನಾ? ವಾಟ್ ಹ್ಯಾಪನ್ಸ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂಥನ್ ಪ್ರೊಡ್ಯೂಸ್ ಬೈ ದ ಸರ್ಕ್ಯುಲರ್ ಕಾಯಿಲ್ ಇಫ್ ದ ನಂಬರ್ ಆಫ್ ಟರ್ನ್ಸ್ ಈಸ್ ಇನ್ಕ್ರೀಸ್ಡ್ ವೈಲ್ ಕೀಪಿಂಗ್ ದ ಕರೆಂಟ್ ಕಾನ್ಸ್ಟೆಂಟ್? ವೃತ್ತಾಕಾರದ ಸುಳಿಯಲ್ಲಿ ಅಂದರೆ ಸರ್ಕ್ಯುಲರ್ ಕಾಯಿಲ್ ವಿದ್ಯುತ್ ಪ್ರವಾಹವನ್ನು ಸ್ಥಿರವಾಗಿಸಿ ಅದರ ಸುತ್ತಗಳ ಸಂಖ್ಯೆಯನ್ನು ಹೆಚ್ಚಿಸಿದರೆ ಕಾಂತಕ್ಷೇತ್ರದ ತೀವ್ರತೆ ಹೇಗೆ ಬದಲಾಗುತ್ತದೆ? ಸೊ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಒಂದು ತಂತಿ ನೋಡಿ, ಈಗ ಒಂದು ತಂತಿ, ಇದು ಒಂದು ತಂತಿ ಯೆಲ್ಲೋ ಕಲರ್ ಐತಲ್ವ, ಇದು ತಂತಿ. ಈ ತಂತಿಗೆ ಏನು ಮಾಡಿದ್ದಾರೆ? ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ದಾರೆ, ಓಕೆನಾ? ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗುತ್ತೆ, ಸರಿನಾ? ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಮತ್ತು ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಅಥವಾ ಸ್ಟ್ರಾಂಗ್ ಯಾವಾಗಿರುತ್ತೆ ಅಂತಂದರೆ, ಈ ಥರ ಒಂದು ತಂತಿ ಜಾಸ್ತಿ ತಂತಿಗಳಿದ್ದಾಗ ಏನಾಗುತ್ತೆ? ಮ್ಯಾಗ್ನೆಟಿಕ್ ಕರೆಂಟು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಸರಿನಾ? ನೋಡಿ, ಇದು ಕ್ವಾಂಟಿಟಿ ವರ್ಸಸ್ ಇಂಟೆನ್ಸಿಟಿ ಅಂತ ಕರಿತೀವಿ. ಜಾಸ್ತಿ ಕಾಯಿಲ್ ಇದ್ರೆ ನಾವು ಎಲ್ಲ ಮೋಟ್ರಲ್ಲೂ ಒಂದು ಕಾಯಿಲ್ನ ನೋಡ್ತಿರ್ತೀವಿ. ಈ ಥರ ರಿಂಗ್ ಆಗಿ ಸ್ಪ್ರಿಂಗ್ಗಳ ಥರ ಇರುತ್ತೆ, ಅದು ಕಾಪರ್ ಏನಾಗುತ್ತೆ? ಈ ಥರ ಸ್ಪ್ರಿಂಗ್ಗಳಾಗಿ ರೊಟೇಟ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಈ ರೊಟೇಟ್ ಆಗಿರೋ ಸ್ಪ್ರಿಂಗ್ಗಳು ಜಾಸ್ತಿ ಇದ್ದರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಎನರ್ಜಿ ಏನಿರುತ್ತೆ? ಜಾಸ್ತಿ ಇರುತ್ತೆ, ಓಕೆನಾ? ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? ಒಂದು ಕರೆಂಟ್ ಇರಬೇಕು, ಆಯಿತಾ? ನಂಬರ್ ಆಫ್ ಟರ್ನ್ಸ್, ಈ ಥರ ಏನಾದ್ರು ಟರ್ನ್ಗಳಂಗೆ ಹಿಂಗೆ ರೊಟೇಟ್ ಆಗಿರಬೇಕು, ಆವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇದಾಗಿರುತ್ತೆ. ಮತ್ತು ರೇಡಿಯಸ್ ಆಫ್ ದ ಕಾಯಿಲ್ ಏನಾಗಿರುತ್ತೆ? ಸ್ವಲ್ಪ ದೊಡ್ಡದಾಗಿರಬೇಕು, ಓಕೆನಾ? ಆವಾಗ ನಮಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಒಂದು ಬೆಸ್ಟು ಒಂದು ಟೈಮು ಮತ್ತು ಪ್ಲೇಸ್ ಅಂತ ಸೃಷ್ಟಿಸ್ಕೊಳ್ಳೋಕ್ಕೆ. ಸೊ ಇವಾಗ ಯಾವಾಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ? ನಾನು ಹೇಳಿದೆ ಒಂದು ರಿಂಗ್, ಈ ಥರ ರಿಂಗ್ ಇರುತ್ತೆ. ಈಗ ನೀವು ಸ್ಪ್ರಿಂಗ್ ನೋಡಿರ್ಬೋದು. ಜಾಸ್ತಿ ಸ್ಪ್ರಿಂಗ್ಗಳು ಅಥವಾ ಜಾಸ್ತಿ ರಿಂಗ್ಸ್ ಇದ್ರೆ ಏನಾಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡು ಅಥವಾ ಮ್ಯಾಗ್ನೆಟಿಕ್ ಆ ಒಂದು ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈಗ ಒಂದು ಟರ್ನ್ ತೊಗೊಂಡ್ರೆ, ಈಗ ಒಂದು ರಿಂಗು, ಓಕೆನಾ? ಈ ಒಂದು ರಿಂಗ್ ಮಾಡಿದ್ರೆ ನಮಗೆ 5 ಎನರ್ಜಿಯಷ್ಟು ಸಿಗುತ್ತೆ, ಓಕೆನಾ? ಅಥವಾ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಅದೇ ಥರ ನಾವೀಗ ಒಂದು 5 ರಿಂಗ್ ಹಾಕಿದ್ರೆ ನಮ್ಗೆ ಎಷ್ಟಾಗುತ್ತೆ? ಈಗ 5 ರಿಂಗ್ ಹಾಕಿದ್ರೆ ನಮಗೆ 5 ಮ್ಯಾಗ್ನೆಟಿಕ್ ಫೀಲ್ಡ್ ಆಯಿತು. ಸೊ ನಾವು ಎಷ್ಟು ರಿಂಗ್ ಹಾಕ್ತೀವಿ ಮ್ಯಾಗ್ನೆಟಿಕ್ ಫೀಲ್ಡು ಅಷ್ಟು ಮೇಲೆ ಅದು ಡಿಪೆಂಡ್ ಆಗುತ್ತೆ, ಓಕೆನಾ? ನಮ್ಮ ಹತ್ರ 2 ರಿಂಗ್ ಇದ್ದರೆ ಅಲ್ಲಿ 2 ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿ ಆಗುತ್ತೆ. 5 ರಿಂಗ್ ಇದ್ದರೆ 5 ಮ್ಯಾಗ್ನೆಟಿಕ್ ಫೀಲ್ಡು ಸೃಷ್ಟಿ ಆಗುತ್ತೆ. ಇಲ್ಲಿ ಬರೀ ಒಂದೇ ರಿಂಗ್ ಐತೆ, ಇಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿ ಆಗುತ್ತೆ? ಅಂದರೆ 1 ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿ ಆಗುತ್ತೆ. ಸೊ ನಾವು ಇದೇನಂತ ಕರಿತೀವಿ? ಎನ್ ಅಂತ ಕರಿತೀವಿ. ಎನ್ ಅಂದರೆ ಎಷ್ಟು ನಂಬರ್ ಇರುತ್ತೋ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡು ಕ್ರಿಯೇಟ್ ಆಗುತ್ತೆ ಅಂತ ಅರ್ಥ. ಸೊ ಇಟ್ ರಿಮೈನ್ಸ್ ದ ಸೇಮ್ ಆಸ್ ಫಾರ್ ಅ ಸಿಂಗಲ್ ಟರ್ನ್. 1 ಟರ್ನ್ ಆಗಿದ ತಕ್ಷಣ ಸೇಮ್ ಆಗಿರುತ್ತಾ? ಇಲ್ಲ, ಬೇರೆ ಟರ್ನ್ ಆಗೋದಕ್ಕೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಆಪ್ಷನ್ ತಪ್ಪು. ಇಟ್ ಡಿಕ್ರೀಸಸ್ ಇನ್ವರ್ಸ್ಲಿ ವಿತ್ ಎನ್. ಎನ್ ಅಂದರೆ ಏನು? ನಂಬರ್ ಆಫ್ ಟೈಮ್ಸ್. ಜಾಸ್ತಿ ಇದ್ದರೆ ಅದು ಡಿಕ್ರೀಸ್ ಆಗುತ್ತೆ, ಜಾಸ್ತಿ ರಿಂಗ್ಸ್ ಇದ್ರೆ ಏನಾಗುತ್ತೆ? ಅದು ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ n ಟೈಮ್ಸ್ ಲಾರ್ಜರ್ ದೆನ್ ದ ಸಿಂಗಲ್ ಟರ್ನ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಅದು ಒಂದು ಸುತ್ತಿನ ಕಾಂತಕ್ಷೇತ್ರಕ್ಕಿಂತ n ಪಟ್ಟ ಹೆಚ್ಚಾಗುತ್ತದೆ. ಎಷ್ಟು ಸುತ್ತಿರುತ್ತೋ ಅಷ್ಟು ಪಟ್ಟು ಅದು ಹೆಚ್ಚಾಗುತ್ತೆ.
According to Bohr model of an atom, the m shell is the represented by the principal quantum number n ಈಕ್ವಲ್ ಟು ಅಂತ ಎಷ್ಟಕ್ಕೆ ಈಕ್ವಲ್ ಅಂತ ಕೇಳಿದ್ದಾರೆ. ಸೊ ಈಗ ಬೋರಾನ್ ಮಾಡೆಲ್ ಏನು ಹೇಳುತ್ತೆ ಅಂತಂದ್ರೆ, ಮೊದಲು ರುಥರ್ಫೋರ್ಡ್ ನ್ಯೂಕ್ಲಿಯಸ್ ಆಟಮ್ ಒಳಗಡೆ ಏನೈತೆ ಒಂದು ನ್ಯೂಕ್ಲಿಯಸ್ ಐತೆ ಅಂತ ಹೇಳ್ತಾನೆ. ಓಕೆನಾ, ಈ ನ್ಯೂಕ್ಲಿಯಸ್ ಸುತ್ತ ಏನು ರೊಟೇಟ್ ಆಗ್ತೈತೆ, ಎಲೆಕ್ಟ್ರಾನ್ಸ್ ರೊಟೇಟ್ ಆಗ್ತೈತೆ ಅಂತ ಯಾರು ರುಥರ್ಫೋರ್ಡ್ ಹೇಳ್ತಾನೆ. ಸರಿನಾ, ಎಲೆಕ್ಟ್ರಾನ್ಸ್ ಡಿಸ್ಕವರ್ ಮಾಡಿದವ್ರು ಯಾರು, ಜೆ ಥಾಮ್ಸನ್ ಅಂತ ಕರಿತೀವಿ. ಯಾರು, ಜೆ ಥಾಮ್ಸನ್ ಅಂತ ಕರಿತೀವಿ. ಸೊ ಈ ಎಲೆಕ್ಟ್ರಾನ್ಸ್ ರೊಟೇಟ್ ಆಗ್ತೈತೆ, ಬಟ್ ರುಥರ್ಫೋರ್ಡ್ ಯಾವೊಂದು ಆಂಗಲ್ ಅಲ್ಲಿ ಅಥವಾ ಯಾವೊಂದು ಆರ್ಬಿಟ್ ಅಲ್ಲಿ ಯಾವ ಸರ್ಕ್ಯುಲರ್ ಪಾತ್ ಆಗಿ ಅದು ರೊಟೇಟ್ ಆಗ್ತೈತೆ ಅಂತ ಹೇಳಿರಲ್ಲ. ಈ ಮಾಡೆಲ್ ನೆಕ್ಸ್ಟ್ ಯಾರು ಡೆವಲಪ್ ಮಾಡ್ತಾರೆ ಅಂದ್ರೆ ನೀಲ್ಸ್ ಬೋರ್ ಅವರು ಡೆವಲಪ್ ಮಾಡ್ತಾರೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಆಟೋಮ್ ಸುತ್ತ ಒಂದು ಆಟೋಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ಆ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸ್ ಒಂದು ಸರ್ಕ್ಯುಲರ್ ಆರ್ಬಿಟ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಒಂದು ಈಗ ಹೇಗೆ ಇದೇ ರೋಡಲ್ಲಿ ಹೋದ್ರೆ ನಾವು ರೀಚ್ ಆಗ್ತೀವಿ ಅಂತೀವೋ ಆ ಥರ ಒಂದು ರೋಡ್ಗಳಲ್ಲಿ ಅಥವಾ ಒಂದು ಪಾತ್ಗಳಲ್ಲಿ ಅದು ರೊಟೇಟ್ ಆಗ್ತೈತೆ ಅಂತ ಅವರು ಹೇಳ್ತಾರೆ. ಆ ಒಂದು ರೊಟೇಟ್ ಆಗುವಂಥ ಪಾರ್ಟ್ಗಳನ್ನ ಅವ್ರು ಏನಂತ ಕೊಡ್ತಾರೆ, ಆರ್ಬಿಟ್ಗಳನ್ನ KLM ಅಂತ ಅದಕ್ಕೆ ನೇಮ್ ಕೊಡ್ತಾರೆ. ಸರಿನಾ, KLMN ಅಂತ ಅದಕ್ಕೆ ನೇಮ್ ಕೊಡ್ತಾರೆ. ಮೊದಲನೇ ಶೆಲ್ಲಲ್ಲಿ ಹೋಗ್ತೀರಾ ಅದು ಕೆ ಅಂತ ಕರಿತಾರೆ, ಎರಡನೇ ಶೆಲ್ಲಲ್ಲಿ ಹೋಗ್ತೀರಾ ಮೂರು ಅಂತ KL ಅಂತ ಕರೀತಾರೆ, ಮೂರನೇ ಶೆಲ್ಲಲ್ಲಿ ಹೋಗ್ತೀರಾ M ಅಂತ ಕರೀತಾರೆ, ನಾಲ್ಕನೇ ಶೆಲ್ಲಲ್ಲಿ ಎಲೆಕ್ಟ್ರಾನ್ಸ್ ಏನಾದ್ರು ಮೂವ್ ಆಗ್ತಾ ಇದ್ರೆ ಅದನ್ನ N ಅಂತ ಕರೀತಾರೆ. ಸೊ ನಮ್ಗೆ ಇಲ್ಲಿ ಕೇಳಿರೋದು ಯಾರು, ಎಮ್ ಶೆಲ್ನ ವ್ಯಾಲ್ಯೂ ಎಷ್ಟು, 3 ಆಗಿರುತ್ತೆ. ಸರಿನಾ, ಸೊ ಎಷ್ಟು ಈಸಿ ಕ್ವಶನ್ ನೋಡಿ. ಇದನ್ನ ಶೆಲ್ಸ್ ಅಂತ ಕರೀತಾರೆ. 4 ಶೆಲ್ನ ಇನ್ವೆಂಟ್ ಮಾಡಿದವರು ನೀಲ್ಸ್ ಬೋರ್, ಅವ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ. In the reaction CuO plus H2, Cu plus H2O, which substance is oxidized? Oxidized ಅಂದ್ರೆ ಏನು, ಅದ್ರೊಳಗೆ ಏನಿರುತ್ತೆ, ಆಕ್ಸಿಜನ್ ಕಂಟೆಂಟ್ ಇರುತ್ತೆ. ಆಕ್ಸಿಜನ್ ಕಂಟೆಂಟು ಇರುತ್ತೆ. ಈ ಒಂದು ರಿಯಾಕ್ಷನ್ ಅಲ್ಲಿ ಯಾವೊಂದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ Cu ಅಂದ್ರೆ ಏನು, ಕಾಪರ್ ಆಕ್ಸೈಡ್. Cu ಅಂದ್ರೆ ಏನು, ಕಾಪರ್ ಆಕ್ಸೈಡ್. ಓಕೆನಾ, ಆಕ್ಸೈಡ್ ಪ್ಲಸ್ H2 ಅಂದ್ರೆ ವಾಟರ್. ಓಕೆನಾ, ಇದು ಎರಡು ರಿಯಾಕ್ಷನ್ ಆಗಿ ಏನಾಗ್ತೈತೆ, ಕಾಪರ್ ಆಗಿ ಫಸ್ಟ್ ಇಲ್ಲಿ ಕಾಪರ್ ಪ್ಲಸ್ ಏನಾಗ್ತೈತೆ, ವಾಟರ್ ಆಗ್ತೈತೆ. ಇಲ್ಲಿ ಹೈಡ್ರೋಜನ್ ವಾಟರ್, ಇಲ್ಲಿ ಹೈಡ್ರೋಜನ್ ಡಬಲ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್. ಓಕೆನಾ, ಸೊ ಇಲ್ಲಿದಂಥ ಒಂದು ಕಾಪರು ಹೈಡ್ರೋಜನ್ಗೆ ಹೋಗ್ತು ಅಂದರೆ ಹೆಚ್ಚಿಗೆ ಟ್ರಾನ್ಸ್ಫರ್ ಆಯಿತು. ಈ ಥರ ಒಂದು ರಿಯಾಕ್ಷನ್ನ ನಾವು ಏನಂತ ಕರಿತೀವಿ ಅಂದರೆ, ಹೈಡ್ರೋಜನ್ ಏನಾದರೂ ಟ್ರಾನ್ಸ್ಫರ್ ಆಗ್ತಾ ಇದ್ರೆ ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಅದನ್ನು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಸೊ ಇಲ್ಲಿಂದ ಇದಕ್ಕೆ ಇದು ಆಕ್ಸಿಡೇಷನ್ ರಿಯಾಕ್ಷನ್, ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನು, ಇಲ್ಲಿ ರಿಡಕ್ಷನ್ ರಿಯಾಕ್ಷನ್ ಅಂದರೆ ಇಲ್ಲಿ ಆಕ್ಸಿಜನ್ ಬಿಟ್ಟು ಹೋಗ್ತೈತೆ, ಈ ಒಂದು ಎಲಿಮೆಂಟ್ಗೆ ಆಕ್ಸಿಜನ್ ಬರ್ತೈತೆ. ಇದನ್ನು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ಇದನ್ನು ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇವೆರಡು ಒಟ್ಟಿಗೆ ಏನಾದ್ರು ಆದರೆ ಅದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸರಿನಾ, ನಿಮ್ಗಿನ್ನೂ ಏನಾದ್ರು ಡೌಟ್ ಇದ್ರೆ ನಾನು ಚೆನ್ನೆ ಚಾಪ್ಟರಲ್ಲಿ ಕಾಂಪೌಂಡ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ ಅನ್ನೋ ಚಾಪ್ಟರಲ್ಲಿ ಮಾಡಿದ್ದೀನಿ, ನೀವು ಅಲ್ಲೋಗಿ ನೋಡ್ಬೋದು. ಸೊ ಇಲ್ಲಿ ಏನಾಗ್ತೈತೆ, ಯಾವ ಒಂದು ವಿಚ್ ಸಬ್ಸ್ಟೆನ್ಸ್ ಇಸ್ ಆಕ್ಸಿಡೈಸ್, ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತೈತೆ. ಆಕ್ಸಿಡೈಸ್ ಅಂದ್ರೆ ಏನು, ಆಕ್ಸಿಜನ್ ಇರುತ್ತೆ ಅದ್ರೊಳಗೆ. ಓಕೆನಾ, ಅದ್ರೊಳಗೆ ಏನಿರುತ್ತೆ, ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಕಂಟೆಂಟ್ ಏನಾಗ್ತೈತೆ, ಲೂಸ್ ಆಗ್ತೈತೆ. ಅದನ್ನು ನಾವೆಂತ ಕರಿತೀವಿ, ಆಕ್ಸಿಡೈಸ್ಡ್ ಅಂತ ಕರಿತೀವಿ. ಸೊ ಕಾಪರ್ ಆಕ್ಸೈಡ್, ಇಲ್ಲಿ Cu ಅಂದ್ರೆ ಏನು, ಕಾಪರ್ ಆಕ್ಸೈಡ್ ಏನಾಗ್ತೈತೆ, ಆಕ್ಸಿಜನ್ ಹೋಗ್ತೈತೆ. ಸೊ ಆಕ್ಸಿಡೇಷನ್ ಅಂದ್ರೆ ಏನು, ಆಕ್ಸಿಜನ್ನ ಗೈನ್ ಮಾಡ್ಕೊತೀವಿ. ರಿಡಕ್ಷನ್ ಅಂದ್ರೆ ಏನು, ಲೂಸ್ ಆಕ್ಸಿಜನ್ ನಾವು ಲೂಸ್ ಕಡಿಮೆ ಮಾಡ್ಕೊತೀವಿ. ವಾಟ್ ಈಸ್ ಟಿಪಿಕಲಿ ಇನ್ವಾಲ್ವ್ಡ್ ಇನ್ ಅನ್ ಅಡಿಷನ್ ರಿಯಾಕ್ಷನ್? ಸೊ ಅಡಿಷನಲ್ ರಿಯಾಕ್ಷನ್ ಅಂದ್ರೆ ಏನು, ಸೇರ್ಪಡೆ ಕ್ರಿಯೆಯಲ್ಲಿ ಸಾಮಾನ್ಯವಾಗಿ ಏನನ್ನು ಸಂಭವಿಸುತ್ತದೆ. ಸೊ ಈಗ ನಾವು ಅಡಿಷನ್ ರಿಯಾಕ್ಷನ್ ಅಂದರೆ ಅದೊಂದು ಕೆಮಿಕಲ್ ರಿಯಾಕ್ಷನ್. ಅದರೊಳಗೆ ಆಟಮ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ ಏನು ಮಾಡುತ್ತೆ ಅಂದರೆ ಒಂದು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ಗೆ ಆ್ಯಡ್ ಆಗಿಬಿಟ್ಟಿರುತ್ತೆ. ಏನು, ಆಟಮ್ಗಳು, ಅಣುಗಳು ಅಥವಾ ಪರಮಾಣುಗಳು, ಗ್ರೂಪ್ ಆಫ್ ಆಟಮ್ಸ್ ಆರ್ ಆಡೆಡ್ ಟು ಎಂತಕ್ಕೆ, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ನಾನು ನಿನ್ನೆ ಹೇಳಿದೆ ಸ್ಯಾಚುರೇಟೆಡ್ ಕಾಂಪೌಂಡ್ ಅಂದ್ರೇನು, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಅಂದ್ರೇನು. ಸ್ಯಾಚುರೇಟೆಡ್ ಕಾಂಪೌಂಡ್ ಅಂತಂದರೆ ಅದಕ್ಕೆ ಸಿಂಗಲ್ ಬಾಂಡ್ ಆಫ್ ಇರುತ್ತೆ. ಓಕೆನಾ, ಅದೇನಿರುತ್ತೆ, ಸಿಂಗಲ್ ಬಾಂಡ್ ಆಫ್ ಕಾರ್ಬನ್ನ ಸಿಂಗಲ್ ಬಾಂಡ್ ಇರುತ್ತೆ. ಅನ್ಸ್ಯಾಚುರೇಟೆಡ್ ಅಂತಂದರೆ ಅದಕ್ಕೆ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇರುತ್ತೆ. ಸರಿನಾ, ಇದನ್ನು ನಾವೇನಂತ ಕರಿತೀವಿ, ಸ್ಯಾಚುರೇಟೆಡ್ ಮತ್ತು ಅನ್ಸ್ಯಾಚುರೇಟೆಡ್ ಬಾಂಡ್ ಅಂತ ಕರಿತೀವಿ. ಸೊ ಇದ್ರೊಳಗೆ ಯಾವುದು ಜಾಸ್ತಿ ರಿಯಾಕ್ಟ್ ಆಗಿರುತ್ತೆ, ಯಾವ ಒಂದು ಬಾಂಡ್ ಜಾಸ್ತಿ ರಿಯಾಕ್ಟಿವ್, ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ, ನೆನ್ನೆ ಕ್ಲಾಸಲ್ಲಿ ನಾನು ಮಾಡಿದ್ದೀನಿ. ಸರಿನಾ, ಅರ್ಥ ಆಯ್ತಾ? ಸೊ ಈ ಒಂದು ಆಟಮ್ಸ್ ಏನಾದರೂ ಸ್ಯಾಚುರೇಟೆಡ್ ಬಾಂಡ್ಸ್ಗೆ ಸೇರ್ಕೊಬಿಟ್ರೆ ಅದನ್ನು ನಾವೇನಂತ ಕರಿತೀವಿ, ಅಡಿಷನ್ ರಿಯಾಕ್ಷನ್ ಅಂತ ನಾವು ಅದನ್ನು ಕರಿತೀವಿ. ಓಕೆನಾ, ಸೊ ಈ ಅಡಿಷನ್ ರಿಯಾಕ್ಷನ್ನು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಆಮೇಲೆ ಓದ್ಕೋಬೋದು. ಕ್ವಶನ್ನ ಸಾಲ್ವ್ ಮಾಡ್ಬಿಡೋಣ. It is typical involved addition reaction. What is typical involved in addition reaction? Oxidation changes without new bonding. Removal of atoms from molecules takes place. Functional groups are replaced by others. Atoms get added to unsaturated bonds. Option ಏನು,
ಅಪರ್ಯಾಪ್ತ ಬಂಧುಗಳಿಗೆ ಅಂದರೆ ಅನ್ಸ್ಯಾಚುರೇಟೆಡ್ ಬಾಂಡ್ಸ್ಗೆ ಪರಮಾಣುಗಳು ಸೇರ್ಪಡೆ ಆಗುತ್ತೆ. ಇದು ನಾವೇನಂತ ಕರಿತೀವಿ, ಅಡಿಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಲಾಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ನಾಟ್ ಟ್ರೂ ರಿಗಾರ್ಡಿಂಗ್ ದ ವರ್ಕ್ ಡನ್ ಬೈ ದ ಕಾನ್ಸ್ಟೆಂಟ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ. ಸೊ ಈಗ ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ, ವರ್ಕ್ ಬಗ್ಗೆ ಮಾತಾಡ್ತಿದ್ದಾರೆ. ವರ್ಕ್ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಕಂಪ್ಲೀಟ್ ಆಗಿ ವರ್ಕ್ ಬಗ್ಗೆ ನೋಡೋಣ. ವರ್ಕ್ ಫಿಸಿಕ್ಸ್ ಅಲ್ಲಿ ವರ್ಕ್ ಏನಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದ್ರ ಮೇಲೆ ಅದು ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕ್ತೀರಾ, ಆ ಆಬ್ಜೆಕ್ಟ್ ಫೋರ್ಸ್ ಇಂದ ಏನಾಗುತ್ತೆ, ಮೂವ್ ಆಗುತ್ತೆ. ಅವಾಗ ಏನಾಯ್ತು, ಒಂದು ವರ್ಕ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮೊಬೈಲ್ ಇರುತ್ತೆ, ನಿಮ್ಮ ಮೊಬೈಲ್ನ ಸ್ವಲ್ಪ ಹಿಂಗೆ ದೂಕಿದ್ರೆ ನೀವು ಅಥವಾ ಹಿಂಗೆ ಜರುಗಿಸಿದ್ರೆ ನೀವಾಯ್ತು, ಅದೇನಾಯ್ತು, ಒಂದು ವರ್ಕು ಕ್ರಿಯೇಟ್ ಆಯಿತು. ಅದನ್ನು ನಾವು ವರ್ಕ್ ಅಂತ ಫಿಸಿಕ್ಸ್ ಅಲ್ಲಿ ಕರಿತೀವಿ. ಸೊ ಈ ವರ್ಕ್ ಫಾರ್ಮಲ್ ಏನಪ್ಪ ಅಂತಂದ್ರೆ, ಎಫ್ ಅಂದ್ರೆ ಏನು, ಫೋರ್ಸು, ಎಸ್ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್. ಈಗ ನಿಮ್ಮ ಮೊಬೈಲ್ ಇಲ್ಲಿತ್ತು, ನೀವು ಇದನ್ನ ಜರುಗಿಸಿದ್ರಿ, ಅವಾಗ ನಿಮ್ಮ ಮೊಬೈಲ್ಗೆ ಈ ಕಡೆ ಬಂತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಏನಾಯ್ತು, ಇದು ಡಿಸ್ಪ್ಲೇಸ್ ಆಯ್ತಲ್ವಾ, ಈ ಆಬ್ಜೆಕ್ಟ್ ಏನಾಯ್ತು, ಡಿಸ್ಪ್ಲೇಸ್ ಆಯ್ತು. ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ನ ಎಸ್ ಅಂತ ತಗೊಳ್ತೀವಿ. ಮತ್ತೆ ಕಾಸ್ ಥೀಟಾ ಯಾಕೆ, ಈಗ ನಾನು ನಿಮ್ಮ ಮೊಬೈಲ್ ಇಲ್ಲಿತ್ತು, ಎಲ್ಲಿಗೆ ಮೂವ್ ಆಯಿತು, ಇಲ್ಲಿಗೆ ಮೂವ್ ಆಯಿತು, ಇಲ್ಲಿಂದ ಇಲ್ಲಿಗೆ ಎಷ್ಟು ಆ್ಯಂಗಲ್ ಮೂವ್ ಆಯಿತು ಅದನ್ನು ಕಂಡುಹಿಡಿಯೋಕ್ಕೆ ನಾವು ಕಾಸ್ ಥೀಟಾನ ತಗೊಳ್ತೀವಿ. ಸೊ ವರ್ಕ್ ಫಾರ್ಮಲ್ ಏನು, ಎಫ್ ಇಂಟು ಎಸ್ ಇಂಟು ಕಾಸ್ ಥೀಟಾ ಅಂತ ನಾವು ಕರಿತೀವಿ. ಓಕೆನಾ, ಆ್ಯಂಗಲ್ ಬಿಟ್ವೀನ್ ದ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಸೊ ನೋಡಿ, ಇವನು ಒಂದು ಫೋರ್ಸ್ ಆಗ್ತಿದ್ದಾನೆ, ಈಗ ಈ ಆಬ್ಜೆಕ್ಟು ಹೋಗಿ ಇಲ್ಲಿ ಕುತ್ಕೊಳ್ಳುತ್ತೆ ಅಥವಾ ಇಲ್ಲಿ ಮೂವ್ ಆಗುತ್ತೆ. ಅವಾಗ ಏನಾಯಿತು, ಇದು ಇಲ್ಲಿ ಒಂದು ವರ್ಕು ಡನ್ ಆಯಿತು, ಅಂದರೆ ವರ್ಕು ಕ್ರಿಯೇಟ್ ಆಯ್ತು ಅಂತ ಅರ್ಥ. ಸೊ ಈಗ ವರ್ಕಲ್ಲಿ 3 ಥರ ನೋಡ್ತೀವಿ, ಒಂದು ಪಾಸಿಟಿವ್ ವರ್ಕು, ಒಂದು ನೆಗೆಟಿವ್ ವರ್ಕು ಮತ್ತು ಝೀರೋ ವರ್ಕ್. ಪಾಸಿಟಿವ್ ವರ್ಕಲ್ಲಿ ಏನು, ಫೋರ್ಸು ಮತ್ತು ಮೂಮೆಂಟಮ್ ಯಾವಾಗಲೂ ಒಂದೇ ಕಡೆ ಇರುತ್ತೆ. ವೆನ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ನೀವು ರೈಟ್ ಸೈಡ್ಗೆ ಫೋನ್ನ ಪುಷ್ ಮಾಡ್ತೀರಾ, ನಿಮ್ಮ ಫೋನ್ ರೈಟ್ ಸೈಡ್ಗೆ ಹೋಗಿ ಕುತ್ಕೊಳ್ಳುತ್ತೆ. ಅದನ್ನು ನಾವು ಏನಂತ ಕರಿತೀವಿ, ಪಾಸಿಟಿವ್ ವರ್ಕ್ ಅಂತ ಕರಿತೀವಿ. ಓಕೆನಾ, ಪಾಸಿಟಿವ್ ವರ್ಕ್ ಅಂತ ಕರಿತೀವಿ. ನೆಗೆಟಿವ್ ವರ್ಕ್ ಅಂದ್ರೆ ಏನು, ನಾವು ಫೋರ್ಸ್ ಹಾಕೋದೇ ಬೇರೆ, ಫೋರ್ಸ್ಗೆ ಮತ್ತು ಡಿಸ್ಪ್ಲೇಸ್ಮೆಂಟು ಯಾವಾಗಲೂ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಓಕೆನಾ, ಸೊ ಈಗ ನಿಮ್ಮ ಮೊಬೈಲ್ನ ನೀವು ರೈಟ್ ಸೈಡ್ಗೆ ತಳ್ತೀರಾ, ಬಟ್ ಅದು ಲೆಫ್ಟ್ ಸೈಡ್ಗೆ ಏನಾದ್ರು ಮೂವ್ ಆಗಿಬಿಟ್ರೆ ಅದು ನಾವೇನಂತ ಕರಿತೀವಿ, ನೆಗೆಟಿವ್ ರಿಯಾಕ್ಷನ್ ಅಥವಾ ನೆಗೆಟಿವ್ ವರ್ಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವಾಗ ನೀವು ಬೈಕ್ ಓಡಿಸ್ತಿರ್ತೀರಾ, ನೀವು ಬ್ರೇಕ್ ಹಿಡಿತೀರಾ ಅಲ್ವಾ, ನೀವು ಬ್ರೇಕ್ ಹಿಡಿಯೋದು ಯಾಕೆ, ನೀವು ಅಲ್ಲೇ ಸ್ಟಾಪ್ ಆಗೋಕ್ಕೆ. ಬಟ್ ಏನಾಗುತ್ತೆ, ಸ್ಟಾಪ್ ಆಗೋಕ್ಕಿಂತ ಮುಂದೆ ಹೋಗ್ತಾ ಇರ್ತೀರ, ಯಾಕೆ, ಸಡನ್ ಆಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಅದು ನಾವೇನಂತ ಕರಿತೀವಿ, ನೆಗೆಟಿವ್ ವರ್ಕ್ ಅಂತ ಕರಿತೀವಿ. ಝೀರೋ ವರ್ಕ್ ಅಂದ್ರೇನು, ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿ ಇರೋದು. ಓಕೆನಾ, ವೆನ್ ಫೋರ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಡಿಸ್ಪ್ಲೇಸ್ಮೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ಯಾವುದು, ಸ್ಯಾಟಲೈಟ್ ಏನು ಅರ್ಥ ರಿವಾಲ್ವ್ ಆಗ್ತಾ ಇರುತ್ತೆ. ಓಕೆನಾ, ಸೊ ಅರ್ಥಲ್ಲಿ ಯಾವಾಗಲೂ ರಿವಾಲ್ವ್ ಆಗ್ತಾ ಇರುತ್ತೆ. ಡ್ಯೂ ಟು ದ ಸೆಂಟ್ರಿಪಿಟಲ್ ಫೋರ್ಸು ಏನಾಗ್ತಿರುತ್ತೆ, ಅದು ಯಾವಾಗ್ಲೂ ಟ್ಯಾಂಜೆಂಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಮತ್ತೆ ನಾನು ಟ್ಯಾಂಜೆಂಟಲ್ಲಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದೆ ಲಾಸ್ಟ್ ಸರಿ. ಏನಾಗುತ್ತೆ, ಹಿಂಗೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಲ್ಲಿ ಹಿಂಗೆ ತಿರುಗಬೇಕಾದ್ರೆ ನಾವೇನಾದ್ರು ಫೋರ್ಸ್ ಅದೊಂದು ಆಬ್ಜೆಕ್ಟ್ನ ಏನೋ ಬಿಟ್ಬಿಟ್ರೆ ಏನಾಗುತ್ತೆ, ಅದು ಸ್ಟ್ರೈಟ್ ಆಗಿ ಟ್ರಾವೆಲ್ ಆಗೋದು, ಟ್ಯಾಂಜೆಂಟ್ ಅಂತ ನಾವು ಕರಿತೀವಿ. ಸೊ ನಾವು ವರ್ಕ್ ಬಗ್ಗೆ ನೋಡಿದ್ವಾ. ಮತ್ತೆ ವರ್ಕ್ನ SI ಯೂನಿಟ್ ಏನಾಗಿರುತ್ತೆ, ಜೌಲ್ ಅಂತ ಕರಿತೀವಿ. 1 ಜೌಲ್ ಇಸ್ ಈಕ್ವಲ್ ಟು ನ್ಯೂಟನ್ ಇಂಟು ಮೀಟರ್ ಅಂತ ಕರಿತೀವಿ, ಅಥವಾ SI ಯೂನಿಟ್ ಆಫ್ ವರ್ಕ್ ಏನು, ಜೌಲ್. ಈಗ SI ಯೂನಿಟ್ ಆಫ್ ಪ್ರೆಷರ್ ಏನು, P ಫಾರ್ ಪ್ರೆಷರ್, P ಫಾರ್ ಪ್ಯಾಸ್ಕಲ್ ಅಂತ ಕರಿತೀವಿ. ಸೊ ಮತ್ತು ಈ ಝೀರೋ ವರ್ಕಿಗೆ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಯಾವುದಂದರೆ ಜಾಯಿಂಟ್ ವೀಲಲ್ಲಿ ನೋಡಿ, ಅದಕ್ಕೆ ಯಾವುದೇ ಥರ ಎನರ್ಜಿ ಬೇಡ. ಒಂದು ಈ ಕಡೆ ಬರ್ತಿದ್ರೆ, ಈಗ ಇದು ಜಾಯಿಂಟ್ ವೀಲು, ಈ ಕಡೆ ಇದೇನಾದರೂ ಈ ಕಡೆ ಕೆಳಗೆ ಬರ್ತಿದ್ರೆ, ಇದು ಕೆಳಗೆ ಬರ್ತೈತೆ ಅಂತ ಇದೇನಾಗುತ್ತೆ, ಈ ವೀಲ್ಗಳು ಏನಾಗುತ್ತೆ, ಇಲ್ಲಿರೋಂಥ ಒಂದು ಬೋಗಿಗಳು ಮೇಲ್ಗಡೆ ತಿರ್ಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದು ಕೆಳಗೆ ಬಂದರೆ ಇದು ಮೇಲ್ಗೆ ಬರುತ್ತೆ. ಅದನ್ನು ಜಾಯಿಂಟ್ ವೀಲ್ ಯಾವುದಕ್ಕೆ ಉದಾಹರಣೆ, ಝೀರೋ ವರ್ಕಿಗೆ ಉದಾಹರಣೆ. ಸೊ ಈಗ ಸ್ಟೇಟ್ಮೆಂಟ್ ಓದೋಣ. ದ ವರ್ಕ್ ಡನ್ ಬೈ ದ ಫೋರ್ಸ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ನೋಡಿ, ದ ವರ್ಕ್ ಡನ್ ಬೈ ದ ಫೋರ್ಸ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ಪಾಸಿಟಿವ್ ಐತೆ, ನೆಗೆಟಿವ್ ಐತೆ, ಮತ್ತು ಝೀರೋನೂ ಐತೆ. ಮೊದಲನೇ ಸ್ಟೇಟ್ಮೆಂಟನ್ನು ಕಂಪ್ಲೀಟಾಗಿ ರಾಮ್ ಅನ್ಬೋದು. ಸೊ ಮೊದಲನೇ ಸ್ಟೇಟ್ಮೆಂಟ್ ತೆಗೀರಿ, ಇನ್ನು ಮಿಕ್ಕಿರೋದು A ಮತ್ತು B ಅಷ್ಟೇ. ಇಫ್ ಡೈರೆಕ್ಷನ್ ಆಫ್ ದ ಫೋರ್ಸ್ ಆ್ಯಂಡ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಬಾಡಿ ಇಸ್ ದ ಸೇಮ್, ದ ವರ್ಕ್ ಡನ್ ಈಸ್ ಪಾಸಿಟಿವ್. ಬಲ ದಿಕ್ಕು ಮತ್ತು ವಸ್ತುವಿನ ಸ್ಥಾನಾಂತರದ ದಿಕ್ಕು ಒಂದೇ ಆಗಿದ್ದರೆ ಮಾಡಿದ ಕೆಲಸ ಏನು, ಧನಾತ್ಮಕವಾಗಿರುತ್ತೆ, ಅಂದರೆ ಪಾಸಿಟಿವ್ ಆಗಿರುತ್ತೆ ಅಂತ. ಸೊ ಆಪ್ಷನ್ ಏನಿದು ಕರೆಕ್ಟು. ದ SI ಯೂನಿಟ್ ಆಫ್ ವರ್ಕ್ ಈಸ್ ಡನ್ ಇನ್ ಪ್ಯಾಸ್ಕಲ್. ಸೊ SI ಯೂನಿಟ್ ಆಫ್ ವರ್ಕ್ ಅಂದ್ರೆ ಏನು, ಜೌಲ್. SI ಯೂನಿಟ್ ಆಫ್ ವರ್ಕು ಜೌಲು. ಪ್ಯಾಸ್ಕಲ್ಗೆ ಯಾವುದಕ್ಕೆ ಉದಾಹರಣೆ, ಪ್ರೆಷರ್ಗೆ. ಪ್ಯಾಸ್ಕಲ್ ಉದಾಹರಣೆ ಯಾವುದಕ್ಕೆ, ಪ್ರೆಷರ್ಗೆ. ಸೊ ಆಪ್ಷನ್ ನಂಬರ್ ಓನ್ಲಿ 2 ಈಸ್ ಕರೆಕ್ಟ್. ಆಪ್ಷನ್ 2 ಈಸ್ ಕರೆಕ್ಟ್. ಓಕೆನಾ. ಸೊ PPTನ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಸೊ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ಸರ್ ಆಪ್ಷನ್ಸ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ. ನಾನು ಬೇಕಾಗೇನಂದರೆ ಯಾವುದು ರೇರ್ ಆಗಿರೋ ಆಪ್ಷನ್ಸ್ ಇದ್ದರೆ ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಕೇಸ್ ಯಾಕೆ ಆಪ್ಷನ್ ಎಕ್ಸ್ಪ್ಲೇನ್ ಮಾಡಲ್ಲ ಅಂತಂದರೆ, ನಿಮಗೆ ನೆಕ್ಸ್ಟ್ ಕ್ವಶನ್ಸಲ್ಲಿ ಅದ್ರ ಮೇಲೆ ಆಪ್ಷನ್ಸ್ ಮೇಲೇ ನಿಮಗೆ ಟಾಪಿಕ್ಸು ಇರುತ್ತೆ. ಓಕೆನಾ, ಟಾಪಿಕ್ಸ್ ಅದ್ರ ಮೇಲೆ ಏನಿರುತ್ತೆ. ಅದಕ್ಕೋಸ್ಕರ ನಾನು ಅಲ್ಲೇ ಎಲ್ಲವನ್ನೂ ಒಂದೇ ಸಲ ಹೇಳ್ಬಿಟ್ಟು ನಿಮಗೂ ಕೇಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಬೇರೆ ಒಂದು ಕ್ಲಾಸಲ್ಲಿ ಮಾಡೋಣ ಅಂತ ಸುಮ್ಮನಾಗಿದ್ದೀನಿ. ಮತ್ತು ನಾನು ಹೇಳಿದ್ನಲ್ವ, ನೋಟ್ ಡೌನ್ ಮಾಡ್ಕೊಳ್ಳಿ.
ನನ್ನ ಟೆಲಿಗ್ರಾಮಲ್ಲಿ ಚಾನಲ್ ಸಿಗುತ್ತೆ, ರಿವಿಷನ್ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೂ ನೀವು ಇದ್ರ ಮೇಲೆ ವರ್ಕ್ ಮಾಡಿದ್ರೆ ನಿಮಗೇನು 25/25 ಮಾರ್ಕ್ಸ್ ಸಿಗುತ್ತೆ. ಓಕೆನಾ, ನಾವು ಏನು ಮಾಡ್ತಿದ್ದೀವಿ ಬರೀ ಇಷ್ಟನ್ನೇ ಮಾಡಿದ್ರೆ ನಿಮಗೆ ಆವ್ರೇಜ್ ಅಂದರೆ 15ಇಂದ 20 ಮಾರ್ಕ್ಸ್ ಬರುತ್ತೆ. ಇನ್ನೂ ಇದ್ರ ಮೇಲೆ ನೀವು ವರ್ಕ್ ಮಾಡಿದ್ರೇನು ಔಟ್ ಆಫ್ ಔಟ್ ತೆಗೆಯೋ ಚಾನ್ಸಸ್ಸು ತುಂಬ ಇರುತ್ತೆ. ನಾವು ಎಷ್ಟೇ ಚೆನ್ನಾಗಿದ್ರು ಅಂದರೆ ದೇವ್ರು ನಮಗೆ ನಾವು ಯಾವುದೇ ಒಂದು ಎಷ್ಟೇ ಎಜುಕೇಷನ್ ಪಡ್ಕೊಂಡಿದ್ರು ನಾವು ವರ್ಕ್ ಮಾಡಿದ್ರೇ ನಮಗೆ ಮಾರ್ಕ್ಸ್ ಫೆಚ್ ಆಗೋದು. ಇದನ್ನು ನೆನ್ಪಿಟ್ಕೊಡಿ. ಸೊ ಮತ್ತು ನಿಮಗೆ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ಅಥವಾ ಏನೋ ಚೇಂಜಸ್ ಬೇಕಾಗ್ತಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಮತ್ತು ನಮ್ಮ ನಂಬರ್ ಏನು 9164864502. ನಿಮ್ಗೇನೇ ಡೌಟ್ಸ್ ಇದ್ರೂ ಕೂಡ ಈ ನಂಬರ್ಗೆ ಮೆಸೇಜ್ ಮಾಡಿ, ಅಥವಾ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದರೆ ನನಗೆ ವಾಯ್ಸ್ ಮೆಸೇಜಲ್ಲಿ ಕಳಿಸಿ, ನಾನು ನಿಮಗೆ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ಓಕೆನಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್. ಮತ್ತು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ನಾಳೆ 5 ಗಂಟೆಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಬಾಯ್.